की, सकल साधु संत महाराज की, श्री बाललीला महंत शिवयोगीश्वर महाराज की जय। मंगलम जय नमः परापते शिव हर हर महादेव। 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 एको कम ಕೆಳಗಿಯ ಪರಮ ತಪಸ್ವಿಗಳಾಗಿರ್ತಕ್ಕಂಥ ಕರ್ತೃ ಶಿವಲಿಂಗೇಶ್ವರರ ಪವಿತ್ರವಾದ ಕರ್ತೃಗದ್ದುವಿಗೆ ಅನಂತ ಭಕ್ತಿಯ ದೀರ್ಘದಂಡವತ್ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ಸಮರ್ಪಣೆ ಮಾಡಿಕೊಳ್ಳುತ್ತಾ ಈ ಕಾರ್ಯಕ್ರಮದ ನಿತ್ಯ ಪಾವನ ಸನ್ನಿಧಾನವನ್ನು ದಯಪಾಲಿಸಿ ನನಗೂ ಮತ್ತು ನಿಮ್ಮೆಲ್ಲರಿಗೂ ತಮ್ಮ ದರ್ಶನ ಆಶೀರ್ವಚನವನ್ನು ದಯಪಾಲಿಸ್ತಾ ಬಂದಿರತಕ್ಕಂತಹ ಶ್ರೀಮಠದ ಪೂಜ್ಯಪಾದರಾಗಿರ್ತಕ್ಕಂಥ ಮನ್ನಿರಂಜನ ಪ್ರಣವ ಸ್ವರೂಪ ಅಭಿನವ ಶಿವಲಿಂಗ ಮಹಾಸ್ವಾಮೀಜಿಗಳ ಪವಿತ್ರ ಹಿಡಿದಾವರಿಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ಕಾರ್ಯಕ್ರಮದ ಸಮ್ಮುಖವನ್ನು ದಯಪಾಲಿಸ್ತಾ ಬಂದಿರತಕ್ಕಂಥ ಮಂಟಾಳದ ಪರಮ ಪೂಜ್ಯರಾದ ಮನ್ನಿರಂಜನ ಪ್ರಣವ ಸ್ವರೂಪ ಅಭಿನವ ಚನ್ನಬಸವ ಮಹಾಸ್ವಾಮೀಜಿಗಳಿಗೂ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ಕಾರ್ಯಕ್ರಮದ ಸಂಗೀತ ಸೇವೆ ನೀಡ್ತಾ ಬಂದಿರತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಶ್ರೀ ವೇದಮೂರ್ತಿ ಲಿಂಗಾನಂದ ಸ್ವಾಮಿ ಚಿಕ್ಕಮಠ ಅವರೇ, ಕಾರ್ಯಕ್ರಮದ ತಬಲಾ ಸಾಥ ನೀಡ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಶ್ರೀ ವೇದಮೂರ್ತಿ ಮೃತ್ಯುಂಜಯ ಸ್ವಾಮಿ ಚಿಕ್ಕಮಠ ಅವರೇ, ಈ ಕಾರ್ಯಕ್ರಮವನ್ನು ಬಹಳ ಸರ್ವಾಂಗ ಸುಂದರವಾಗಿ ನಿರೂಪಣೆ ಮಾಡ್ತಕ್ಕಂಥ ನಮ್ಮ ಅಜಿತ್ ಸರ್ ಅವರೇ, ಬಹಳ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ತಮ್ಮೆಲ್ಲರಿಗೂ ಪ್ರಸಾರ ಮಾಡ್ತಾ ಗುರುಸೇವೆಯನ್ನು ಮಾಡ್ತಾ ಬಂದಿರತಕ್ಕಂಥ ನಮ್ಮ ರಾಜು ಅಣ್ಣವರೇ, ಯಾವ ಕೇಳಗಿ ಹಾಗೂ ಸುತ್ತಮುತ್ತಲ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಸಮಸ್ತ ಗುರುಹಿರಿಯರೇ, ವಾತ್ಸಲ್ಯ ಮಹಿಗಳಾದ ಮಹಾಮಾತೆಯರೇ, ದಾನಿಗಳೇ, ದಾಸೋಹಿಗಳೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರ ಅಂತರಾತ್ಮಕ್ಕೆ ಭಕ್ತಿಯ ಶರಣು ಶರಣು ಶರಣಾರ್ಥಿಗಳು. ತಾವೆಲ್ಲ ಅತ್ಯಂತ ಆನಂದದಿಂದ ಶಿವಲಿಂಗೇಶ್ವರರ ಈ ಪುಣ್ಯ ಪರಿಸರದಲ್ಲಿ ಮುಳುಗುಂದದ ಬಾಲಲೀಲ ಮಹಂತ ಶಿವಯೋಗೀಶ್ವರರ ಜೀವನ ದರ್ಶನವನ್ನು ಕೇಳುವುದಕ್ಕಾಗಿ ತಾವೆಲ್ಲ ಆಗಮಿಸಿದ್ದೀರಿ. ಅಮ್ಮ, ತಾವೆಲ್ಲ ತಿಳ್ಕೋಬೇಕು, ಅತ್ಯಂತ ಗಟ್ಟಿಯಾದ ವಸ್ತು ಯಾವುದು? ಭಾಳ ಗಟ್ಟಿಯಾದ ವಸ್ತು ಯಾವುದು? ಕಬ್ಬಿಣ. ಗಟ್ಟಿ ಇರ್ತದೆ, ಹೌದಲ್ಲ? ಆ ಕಬ್ಬಿಣನ ಕೂಡ ಒಂದಕ್ಕೆ ಕರಗತ್ತಂತ. ಯಾವುದಕ್ಕೆ ಕರಗತ್ರಿ? ಸ್ವಲ್ಪ ಹೇಳ್ರಿ. ಕಬ್ಬಿಣವು ಕೂಡ ಒಂದಕ್ಕೆ ಕರಗತ್ತಂತ. ಯಾವುದಕ್ಕೆ ಕರಗತ್ತ? ಬೆಂಕಿಗೆ. ಆ ಬೆಂಕಿಯನ್ನು ಕೂಡ ಒಂದು ನಂದಿಸಿ ಬಿಡುತ್ತಂತ, ಆರಿಸಿ ಬಿಡುತ್ತಂತ. ಯಾವುದು? ಆ ನೀರನ್ನು ಕೂಡ ಒಬ್ಬ ಸರಳವಾಗಿ ಕುಡಿದು ಬಿಡ್ತಾನಂತ. ಯಾರವ? ಮನುಷ್ಯ. ಆ ಮನುಷ್ಯನನ್ನು ಕೂಡ ಒಂದು ಸೋಲ್ಸುತ್ತಂತ. ಯಾವುದದು? ಮನುಷ್ಯನನ್ನು ಒಂದು ಸೋಲ್ಸುತ್ತಂತ. ಅದು ಯಾವುದು ಅಂದ್ರೆ ಮರಣ ಅಂತ. ಎಲ್ಲರೂ ಸೋಲ್ಲೇಬೇಕು. ಅದಕ್ಕೆ ಯಾರಾದ್ರೇನು, ಹುಟ್ಟಿದವ ಸಾಯಲೇಬೇಕು. ಮನುಷ್ಯನನ್ನು ಸೋಲಿಸುವಂಥದ್ದು ಮರಣ. ಆದರೆ ಬರುವಂಥ ಮರಣವನ್ನು ಒಂದು ಕ್ಷಣ ನಿಲ್ಲಿಸುವಂಥ ತಾಕತ್ತು ಅದು ಯಾವುದಕ್ಕಾದ್ರೂ ಇದ್ರೆ ಅದು ಗುರುವಿನ ಪ್ರಾರ್ಥನೆಗೆ ಮಾತ್ರ ಐತಿ ಅನ್ನೋದನ್ನು ನಾವು ನೆನಪಾಗಿಡಬೇಕು. ಗುರುವಿನ ಪ್ರಾರ್ಥನೆ ಮರಣವನ್ನು ನಿಲ್ಲಿಸುವಂಥ ಮಹಾಶ್ರೇಷ್ಠವಾಗಿರ್ತಕ್ಕಂಥ ಪ್ರಾರ್ಥನೆ. ಅಮ್ಮ, ನೀವು ಮಾಡ್ತಕ್ಕಂಥ ಪ್ರಾರ್ಥನೆ ಅಂತಿಂತ ಪ್ರಾರ್ಥನೆ ಅಲ್ಲ. ಕನ್ನಡ ನಾಡಿನ ಕಾವಿದಾರಿಗಳು ಕೂಡ ಭಕ್ತಿಯಿಂದ ಕೈ ಮುಗಿದು ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ನಮಗೆ ಕಾವ್ಯ ಕೊಟ್ಟು ಈ ಕಾವಿ ಕುಲವನ್ನು ಉದ್ಧರಿಸಿ ನಮ್ಮೆಲ್ಲರ ಬದುಕನ್ನು ಬಂಗಾರ ಮಾಡಿ ಹೋಗಿರ್ತಕ್ಕಂಥ ಮಹಾಯೋಗಿವರ್ಯ ಹಾನಗಲ್ಲಪ್ಪ, ನಿನ್ನ ಪ್ರಾರ್ಥನೆಯನ್ನ ಎದ್ದಾಗ ನೆನವೆ, ಬಿದ್ದಾಗ ನೆನವೆ, ತುತ್ತು ತುತ್ತು ಪ್ರಸಾದವನ್ನು ಮಾಡುವಾಗ ನೆನವೆ. ಅದು ನೀ ಕೊಟ್ಟಿರ್ತಕ್ಕಂಥ ಪ್ರಸಾದ ಅಂತ ತಿಳ್ಕೊಂಡು ಕುಮಾರೇಶನನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡುವಾಗ ನಾವು ಕೂಡ ಮಾಡಬೇಕಲ್ಲ. ಸಮಾಜಕ್ಕಾಗಿ ಕುಮಾರ ಶಿವಯೋಗಿಗಳು ಕೊಟ್ಟಿರ್ತಕ್ಕಂಥ ತ್ಯಾಗ ಏನು ಅನ್ನೋದನ್ನು ತಾವೆಲ್ಲ ತಿಳಿದುಕೊಂಡು ಬಂದಿದ್ದೀರಿ. ಒಬ್ಬ ಯೋಗಿಯ ಪ್ರಾರ್ಥನೆಯಲ್ಲಿ ಎಂಥ ದೊಡ್ಡ ಶಕ್ತಿ ಅದ ನೋಡಿ. ಕುಮಾರ ಮಹಾಶಿವಯೋಗಿಗಳ ಪ್ರಾರ್ಥನೆಯನ್ನು ಮಾಡಿಬಿಟ್ರೆ
ಈ ಕನ್ನಡ ನಾಡಿನ ಎಲ್ಲ ಕಾವಿದಾರಿಗಳ ಪ್ರಾರ್ಥನೆ ಮಾಡಿದಂಗಂತ. ಕುಮಾರಪ್ಪ ಅವರು ಪ್ರಾರ್ಥನೆ ಮಾಡಿಬಿಟ್ರೆ ಈ ಕನ್ನಡ ನಾಡಿನ ಎಲ್ಲ ಸಮಾಜ ದುರಂಧರನ್ನು ನೆನೆದುಕೊಂಡಂಗಂತ. ಕುಮಾರ ಮಹಾಶಿವಯೋಗಿಗಳ ಪ್ರಾರ್ಥನೆಯನ್ನು ಮಾಡಿಬಿಟ್ರೆ ಈ ಕನ್ನಡ ನಾಡಿನ ಎಲ್ಲ ಕಾರ್ಯಗಳಲ್ಲಿ ಶ್ರೇಷ್ಠ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಮೇಧಾವಿಗಳ ಸ್ಮರಣೆ ಮಾಡಿದಂಗಂತ. ಕುಮಾರಜ್ಜವರು ಒಂದಲ್ಲ ಎರಡಲ್ಲ, ಆಗಿನ ಕಾಲದೊಳಗೆ ಈಗೇನು ಮಠಮಾನ್ಯಗಳು ಅನ್ನ ಅಕ್ಷರ ಆಶ್ರಯಗಳನ್ನು ಕೊಡ್ತಾ ಇದ್ದವೋ ಆ ಅನ್ನ ಅಕ್ಷರ ಆಶ್ರಯಗಳಿಗೆ ಕ್ರಾಂತಿ ಮಾಡಿದಂಥವರು. ನಿಮಗೆ ಗೊತ್ತಿರಲಿ, ಇವತ್ತೆಲ್ಲ ನಾವು ಕನ್ನಡ ನಾಡಿನ ತುಂಬ ಬಸವಾದಿ ಪ್ರಮುಖರ ವಚನಗಳನ್ನು ಓದ್ತೇವೆ. ನಮ್ಮ ಗವಾಯಿಗಳ ಇವತ್ತು ಕನ್ನಡ ನಾಡಿನ ತುಂಬೆಲ್ಲ ಆ ಬಸವಾದಿ ಪ್ರಮುಖರ ವಚನಗಳು ಏನಾದರೂ ಸರಳವಾಗಿ ನಮಗೆ ಓದಲಿಕ್ಕೆ ಸಿಗ್ತಾವಪ್ಪ ಅಂತಂದರೆ ಅದಕ್ಕೆ ಮೂಲ ಕಾರಣೀಕರ್ತರು ಯಾರಪ್ಪ ಅಂದರೆ ಅಪ್ಪ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳು ಅನ್ನೋದನ್ನು ನಾವು ನೆನಪಿನಾಗಿಟ್ಕೋಬೇಕಮ್ಮ. ಹಾನಗಲ್ ಕುಮಾರಜ್ಜವರು ಫಗು ಹಳಕಟ್ಟಿಯವರು ವಚನವನ್ನು ಸಾಹಿತ್ಯವನ್ನು ಸಂಸ್ಕರಣೆ ಮಾಡಬೇಕು, ಶರಣರ ವಚನ ಸಾಹಿತ್ಯವನ್ನು ನಾನು ಹುಡುಕಿ ಬರಿಬೇಕು ಅಂತ ಪ್ಯಾಂಟ್ ಹಾಕ್ಕೊಂಡು ಮನೆಗೆ ಹೋದ್ರೆ ಯಾರು ಕೊಡ್ತಾರೆ? ಫಗು ಹಳಕಟ್ಟಿಯವ್ರು ಹೋದ್ರೆ ಇಲ್ರಿಪ್ಪ ಇದ್ದವ್ರು ಯಾರು ಅವ್ರ ಬಗ್ಗೆ ತಿಳುವಳಿಕೆ ಇದ್ದವ್ರು ಕೊಡ್ತಾರೆ. ಇವ್ರು ಭಾಳ ಮೇಧಾವಿಗಳದಾರ ತಗೊಳ್ರಿ ಅಂತ ಕೊಡೋರು ಕೊಟ್ಟರು. ಆದ್ರೆ ಕೆಲವು ಜನ ಇಲ್ರಿಪ್ಪ ನಮ್ಮ ಮನೆ ಜಗಲಿ ಹತ್ರ ಯಾರನ್ನೂ ಕಳ್ಸಂಗಿಲ್ಲ ನಾವು. ಅವಾಗ ಕುಮಾರಜ್ಜರು ವಿಚಾರ ಮಾಡ್ತಾರೆ, ನಾವು ಮಠದಾಗ ಕೂತ್ಕೊಂಡು ಸುಮ್ಮನೆ ಲಿಂಗ ಪೂಜೆ ಮಾಡಿಕೊಂಡು ಭಕ್ತರನ್ನು ಉದ್ಧಾರ ಮಾಡಿದ್ರೆ ಆಗೋದಿಲ್ಲ. ಫಗು ಹಳಕಟ್ಟಿಯವರು ವಚನ ಸಾಹಿತ್ಯದ ಸಂಸ್ಕರಣೆ ಮಾಡ್ಲಿಕ್ಕತ್ತಿದ್ದಾರೆ. ನಾ ಮಠದೊಳಗೆ ಕುಂದ್ರುವುದನ್ನು ಬಿಟ್ಟು ಭಕ್ತರ ಮನೆಗೆ ಜೋಳಿಗೆ ನಡ್ಕೊಂಡು, ಅಮ್ಮ ನಿಮ್ಮ ಜಗಲಿಯ ಮೇಲೆ ಹಳೆ ತಾಳೆಗರಿಗಳದಾವೇನು, ನಿಮ್ಮ ಜಗಲಿಯ ಮೇಲೆ ಬಸವಾದಿ ಶಿವಶರಣರ ವಚನಗಳದಾವು, ಅವುಗಳನ್ನು ನೀವು ಹಳಕಟ್ಟಿಯವರ ಕೈಯೊಳಗೆ ಕೊಡ್ರಿ, ಅವು ಕನ್ನಡ ನಾಡಿನೊಳಗ ಬೆಳೆ ಬಾಳ್ತಕ್ಕಂಥ ಅನರ್ಘ್ಯ ರತ್ನಗಳನ್ನಾಗಿ ಅವರು ಮಾಡಿಕೊಡ್ತಾರಂತ ಭಕ್ತರ ಮನೆಗೆ ಹೋಗಿ ಹುಳ ಹತ್ತಿ ಸಾಯತಕ್ಕಂಥ ವಚನದ ತಾಳೆಗರಿಗಳನ್ನು ಹಳಕಟ್ಟಿಯವರಿಗೆ ಕೊಟ್ಟು ವಚನ ಸಾಹಿತ್ಯವನ್ನು ಉಳಿಸಿರ್ತಕ್ಕಂಥ ಕನ್ನಡದ ಮಹಾ ಮೇಧಾವಿಗಳಂದ್ರೆ ಅದು ಹಾನಗಲ್ಲ ಕುಮಾರ ಶಿವಯೋಗಿಗಳು. ಹಾಗಾಗಿ ಕುಮಾರಜ್ಜನ ಪ್ರಾರ್ಥನೆ ನಮ್ಮೆಲ್ಲರ ಬದುಕಿನ ಉಸಿರಾಗುತ್ತೆ. ಕುಮಾರ ಶಿವಯೋಗಿಗಳ ಪ್ರಾರ್ಥನೆ ನಮ್ಮೆಲ್ಲರ ಬದುಕಿನ ಚೈತನ್ಯವಾಗುತ್ತೆ. ಅದಕ್ಕಮ್ಮ ನಾನು ಮತ್ತು ನೀವೆಲ್ಲರೂ ಸೇರಿಕೊಂಡು ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ. ನನ್ನ ಜೊತೆ ನೀವು ಧ್ವನಿಯಾಗಬೇಕು, ನಮ್ಮ ಸಂಗೀತಗಾರರು ಧ್ವನಿಯಾಗ್ತಾರೆ. ಜೋರಾಗಿ ಅನ್ಬೇಕು, ಭಕ್ತಿಯಿಂದ ಅನ್ಬೇಕು, ಭಾವ ಪರವಶತೆಯಿಂದ ಅನ್ಬೇಕು. ಏನದು? ಬಂದ ನೋಡು ತ್ಯಾಗಿ ಹಾನಗಲ್ಲ ಕುಮಾರ ಶಿವಯೋಗಿ. ಬಂದ ನೋಡು ತ್ಯಾಗಿ ಹಾನಗಲ್ಲ ಕುಮಾರ ಶಿವಯೋಗಿ. ಶಿವಯೋಗ ಮಂದಿರ ಅಂದದಿ ರಚಿಸಿದ ನಾಡಿಗೆ ಬೆಳಕಾಗಿ, ಕರುನಾಡಿಗೆ ಬೆಳಕಾಗಿ. ಬಂದ ನೋಡು ತ್ಯಾಗಿ ಹಾನಗಲ್ಲ ಕುಮಾರ ಶಿವಯೋಗಿ. ಬಂದ ನೋಡು ತ್ಯಾಗಿ ಹಾನಗಲ್ಲ ಕುಮಾರ ಶಿವಯೋಗಿ. ಶಿವಯೋಗ ಮಂದಿರ ಅಂಗದಿ ರಚಿಸಿದ ಬಾಳಿಗೆ ಬೆಳಕಾಗಿ, ಕರುನಾಡಿಗೆ ಬೆಳಕಾಗಿ. ಸಮಾಜಕ್ಕಾಗಿ ತನು ಮನ ಧನವ ಸೂರ್ಯಗೈದನಲ್ಲ. ಬಂದ ನೋಡು ತ್ಯಾಗಿ ಹಾನಗಲ್ಲ ಕುಮಾರ ಶಿವಯೋಗಿ. ಮನೆ ಸಂಚರಿಸಿ ವಚನದ ಕಟ್ಟನ್ನು ಸಂಗ್ರಹಿಸಿ. ಮನೆ ಹಾಗೂ ಅದೇ ರೀತಿ ಇನ್ನೋರ್ವ ಪರಮ ಪೂಜ್ಯರಾಗಿರುವಂಥ ಗುರುಲಿಂಗೇಶ್ವರ ಚೌಕಿ ಮಠ ವಿರಕ್ತ ಮಠ ಮಂಟಾಳ್ ಪೂಜ್ಯರಿಗೂ ಕೂಡ ಶ್ರೀಮಠದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಇಂದಿನ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿರುವ ಶ್ರೀ ಅಶೋಕ್ ಶ್ರೀಮಂತರಾಯ್ ಕೆಸರಟಗಿ ಇವರು ವೇದಿಕೆ ಆಗಮಿಸಿ ಪರಮ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆಯಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ.
ಹುರುಗಿ ಅವರು ಕೂಡ ವೇದಿಕೆ ಆಗಮಿಸಬೇಕು. ಕಾರ್ಯಕ್ರಮ ಈಗಾಗಲೇ ಪ್ರಾರಂಭವಾಗಿದೆ. ಗ್ರಾಮಸ್ಥರೆಲ್ಲರೂ ಕೆಲವೇ ಕ್ಷಣಗಳಲ್ಲಿ ಶ್ರೀಮಠಕ್ಕೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ. ಪರಮ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆದಿರುವಂತಹ ಇರುವರಿಗೂ ಶ್ರೀ ಶಿವಲಿಂಗೇಶ್ವರರು, ಜಗಜ್ಯೋತಿ ಬಸವೇಶ್ವರ ಮಹಾರಾಜ ಕಿ, ಆನಗಲ್ಲ ಗುರುಕುಮಾರೇಶ್ವರ ಮಹಾರಾಜ ಕಿ, ಶ್ರೀ ಗುರು ಶಿವಲಿಂಗೇಶ್ವರ ಮಹಾರಾಜ ಕಿ, ಇಷ್ಟು ಹೇಳಿದ್ರು ಗಪ್ನ ಕುಂತವ್ರ ಮಹಾರಾಜ ಕಿ. ನಾವೆಲ್ಲ ಈ ಶಿವಲಿಂಗೇಶ್ವರರ ಪುಣ್ಯ ಪರಿಸರದಲ್ಲಿ ಮುಳುಗುಂದದ ಬಾಲಲೀಲೆ ಮಹಾಂತ ಶಿವಯೋಗೀಶ್ವರರ ಜೀವನ ದರ್ಶನ. ಅಮ್ಮ ಕೊಡ್ರಿ ಹೇಳ್ತಿರ್ತಾಳೆ. ಜನಪದ ಅಂದ್ರೆ ತಮಗೆಲ್ಲ ಗೊತ್ತು, ಜನರ ಬಾಯಿಂದ ಬಾಯಿಗೆ ಬಂದಿರತಕ್ಕಂಥ ಪದಗಳು. ತಾಯಿ ತನ್ನ ಮಗನನ್ನ ಕುರಿತು ಅತ್ಯಂತ ಆನಂದದಿಂದ ಹೇಳುವಂತ ಒಂದು ಜನಪದದ ಗೀತೆ ಇದು. ಏನಂತ ಹೇಳ್ತಾಳೆ ತಾಯಿ? ಆಚಾರಕ್ಕರ ಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡ ಮಣಿಯಾಗು ಕಂದಯ್ಯ, ಜ್ಯೋತಿಯ ಆಗು ಜಗಕ್ಕೆಲ್ಲ ಅಂತ. ನೋಡಿ, ಆ ತಾಯಿಯ ಪವಿತ್ರವಾಗಿರ್ತಕ್ಕಂಥ ಗೀತೆಯಲ್ಲಿ ಎಂತ ಸಾರದ ನೋಡಿ. ಆಚಾರಕ್ಕರ ಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡ ಮಣಿಯಾಗು ಕಂದಯ್ಯ, ಜ್ಯೋತಿಯ ಆಗು ಜಗಕ್ಕೆಲ್ಲ ಅಂತ. ಇದನ್ನೇನು ದೊಡ್ಡ ದೊಡ್ಡ ಸೈನ್ಸಿಸ್ಟ್ ಬರೆದಿಲ್ಲಮ್ಮ. ಇದನ್ನ ಈ ನಾಡಿನ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಅಸಾಮಾನ್ಯ ವ್ಯಕ್ತಿತ್ವವನ್ನು ಪ್ರತಿಪಾದನೆ ಮಾಡಿರ್ತಕ್ಕಂಥ ಗರತಿಯರು ಒಕ್ಕಲತನವನ್ನೇ ಆಧಾರವಾಗಿಟ್ಟುಕೊಂಡು ಕುಲಕಸಬು ಮಾಡತಕ್ಕಂಥ ಆ ಹಿರಿಯ ತಾಯಿಂದರು ಬರೆದಿರ್ತಕ್ಕಂಥದ್ದು ಇದು ಜನಪದ ಅಂತ. ಇದಕ್ಕೆ ಅಂಕಿತನಾಮ ಇಲ್ಲ, ಯಾರೋ ಬರ್ತಾರೆ. ಅದು ಜನರ ಬಾಯಿಂದ ಬಂದು ಜನಪದವಾಗಿ ಹೋಗಿದೆ. ಆ ಜನಪದ ಸಾಹಿತ್ಯದಲ್ಲಿ ಆ ತಾಯಿ ಮಗನಿಗೆ ಒಳ್ಳೆಯ ಉಪದೇಶವಾದ ಮಾತುಗಳನ್ನು ಹೇಳುತ್ತಾಳೆ. ಹೇಗಾಗಬೇಕು? ಆಚಾರಕ್ಕೆ ಅರಸಾಗಬೇಕು, ನೀತಿಗೆ ಪ್ರಭುವಾಗಬೇಕಂತೆ, ಮಾತಿನಲ್ಲಿ ಚೂಡ ಮಣಿಯಾಗು ಕಂದಯ್ಯ, ಜ್ಯೋತಿ ಆಗು ಜಗಕ್ಕೆಲ್ಲ. ನಾವು ನಮ್ಮ ಮಕ್ಕಳಿಗೆ ಅದೇ ರೀತಿಯಾದ ಒಳ್ಳೆಯ ಮಾತುಗಳನ್ನು ಹೇಳಿ ಕಳಿಸಬೇಕು. ತಾಯಿ ಮನೆಯೊಳಗೆ ಎಷ್ಟು ಒಳ್ಳೆಯ ರೀತಿಯ ಸಂಸ್ಕಾರವನ್ನು ಕೊಡ್ತಾಳೋ ಅಷ್ಟು ಸುಭದ್ರವಾಗಿ ಮಕ್ಕಳು ಸಮಾಜದೊಳಗೆ ಬೆಳೀತಾರೆ ಎನ್ನುವಂಥ ವಿಷಯ ಇವತ್ತು. ಮನೆಯ ತಾನೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅನ್ನುವಂತೆ ಆ ತಾಯಿಯ ಒಳ್ಳೆಯ ಮಾತುಗಳು, ಆ ತಾಯಿ ಹೇಳಿಕೊಡ್ತಕ್ಕಂಥ ಒಳ್ಳೆಯ ಉಪದೇಶಗಳು ಮಕ್ಕಳ ಬದುಕಿಗೆ ಬೆಳಕಾಗಿ ಬಿಡುತ್ತಾವು ಅಂತ. ಇವತ್ತು ನಾವೆಲ್ಲ ತಾಯಿಯಂದರು ಒಂದು ಕಂಪ್ಯಾರಿಸನ್ ಒಳಗದೀವಿ, ಒಂದು ಹೋಲಿಕೆ ಒಳಗದೀವಿ. ಯಾರ್ದಾರು ಮಕ್ಕಳ ಮನೆ ಮಗ ಒಂದು 90 95 ಮಾರ್ಕ್ಸ್ ತೊಗೊಂಡ್ಬಿಟ್ಟು ಪರ್ಸೆಂಟೇಜ್ ತೊಗೊಂಡ್ಬಿಡ್ಲೇನ ಆ ಹುಡುಗನ ಜೊತೆ ನನ್ನ ಮಗನ ಕಂಪೇರ್ ಮಾಡೋದು, ನಮ್ಮ ಮಕ್ಕಳನ್ನ ಕಂಪೇರ್ ಮಾಡೋದು ನಾವು. ಮಗಳವ್ರ ಮನೆ ಮಗ ನೋಡಲ್ಲಿ ಅವ ಚಲೋ ಓದಿ 95 ತಗೊಂಡಾನ, ನೀ ನೋಡಿದ್ರೆ ಇನ್ನು 65 70 ಒಳಗಾದಿದಿ. ಚಿಂತಿ ಮಕ್ಕಳಿಗಿಂತ ತಾಯಿನರಿಗೆ ಭಾಳ ಚಿಂತಿ. ಮತ್ತೊಂದು ಯಾವ್ದಾದ್ರು ಕೋಚಿಂಗಿಗೆ ಕಳಿಸ್ಬೇಕು ನನ್ನ ಮಗನ್ನ, ಮತ್ತೆ ಹೈಯರ್ ಎಜುಕೇಶನ್ ಮತ್ತೇನೋ ಹುಡುಕ್ಬೇಕು, ಭಾಳ ಟೆನ್ಷನ್. ಇದ್ರೊಳಗನ ಬದುಕು ಕಟ್ಕೊಂಡ್ಬಿಡ್ತಾರೆ. ಎಲ್ಲ ಪಾಲಕರು ಎಡುವುದಿಲ್ಲೇ, ನನ್ನ ಮಗ ಅವು ಹಂಗಾಗಬೇಕು, ನನ್ನ ಮಗ ಹಿಂಗಾಗಬೇಕು, ನನ್ನ ಮಗ ಹಂಗಾಗ್ಬೇಕಂತ ವಿಚಾರ ಮಾಡ್ತೀರಿ. ಆದ್ರೆ ಗೊತ್ತಿರಲಿ, ನಿಮ್ಮ ಮಗನ ಒಳಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಅರಿಯುವಂಥ ಶಕ್ತಿ ನಿಮ್ಮಲ್ಲೈತಿ ಹೊರತಾಗಿ ಮತ್ತಾರಿಗಿಲ್ಲ. ನನ್ನ ಮಗ ಇದನ್ನು ಸಾಧಿಸುವಂಥ ಸಮರ್ಥನಿದ್ದಾನೆ. ಮಗ, ನೀ ಯಾವ ದಾರಿಯೊಳಗೆ ಹೋಗ್ತೀಯೋ ಅದಕ್ಕೆ ನಿನಗೆ ನಾನು ಬೆಂಬಲವನ್ನು ಕೊಡ್ತೀನಿ ಅಂತಕ್ಕಂಥದ್ದನ್ನು ತಾಯಿ ಮೊದಲ ಮಾತನ್ನ ಆ ಮಗನಿಗೆ ಹೇಳಿಬಿಟ್ರೆ ಸಾಕು, ಆ ಮಗ ಭವಿಷ್ಯದೊಳಗೆ ಉಜ್ವಲವಾಗಿ ಬೆಳಗಿ ಬಿಡ್ತಾನೆ. ಒಬ್ಬ ಮಗನ್ನೇ ತಾಯಿ ಶಾಲೆಗೆ ಹಚ್ಚಿದ್ಲು. ಅಮ್ಮ ಲಕ್ಷ ಕೊಟ್ಟು ಕೇಳ್ರಿ. ಶಾಲೆಗೆ ಹಚ್ಚಿದಾಗ ಮಗ ಶಾಲೆಗೆ ಹೋಗ್ತಾನೆ. ಶಾಲೆಯೊಳಗೆ ಅಲ್ಲಿರ್ತಕ್ಕಂಥ ಶಿಕ್ಷಕರಂತಾರೆ, ನಮ್ಮ ಶಾಲೆಯೊಳಗೆ ಬ್ರಿಲಿಯಂಟ್ ಸ್ಟೂಡೆಂಟ್ಸ್ ಅದಾರೆ, ಇವ ಏನು ದಡ್ಡದಾನ, ಎಷ್ಟೋ ಕಲಿಸಿದ್ರು ಇವಂಗ ಕಲಿಯಕ್ಕೆ ಆಗವಲ್ದು. ಒಂದು ಲೆಟರ್ ಬರೆದ್ರು ಅವ್ರ ತಾಯಿಗೆ ಮನೆಗೆ. ತಂದೆ ತೀರಿ ಹೋಗಿದ್ದ, ತಾಯಿ ಮನೆಯೊಳಗೆ ಮಗನ ಜವಾಬ್ದಾರಿಯನ್ನು ತಗೊಂಡು ಓದಿಸ್ತಿದ್ಲು. ಆ ಲೆಟರ್ ಬಂತು. ಲೆಟರ್ ಬಂದಾಗ ಆ ಲೆಟರ್ ಒಳಗೆ ಏನು ಬರ್ತಿದ್ರಪ್ಪ ಅಂದ್ರೆ, ನಿಮ್ಮ ಮಗ
ಯೋಗಲಿಕ್ಕೆ ನಮ್ಮ ಶಾಲೆಯಲ್ಲಿ ಕಲೀಲಿಕ್ಕೆ ಅಯೋಗ್ಯನಾಗಿದ್ದಾನೆ, ನಿಮ್ಮ ಮಗನಿಗೆ ವಿದ್ಯೆ ತಲೆಗೆ ಹತ್ತುವುದಿಲ್ಲ, ಹಾಗಾಗಿ ನಿಮ್ಮ ಮಗನನ್ನ ನಮ್ಮ ಶಾಲೆಯೊಳಗ ನಾವು ಇಟ್ಕೊಳ್ಳೋದಿಲ್ಲ, ಆತನನ್ನ ಹೊರಗೆ ಹಾಕ್ತೀವಿ, ನೀವು ಬಂದು ಇನ್ನೊಂದು ಸ್ಕೂಲಿಗೆ ಆತನ ಅಡ್ಮಿಷನ್ ಮಾಡಿಸ್ಬೋದು ಅಂತ ಲೆಟರ್ ಕಳಿಸ್ತೀವಿ ಶಾಲೆಗೆ. ತಾಯಿ ಓದಿದ್ಲು ನೋಡಿ ಮಡಚಿಟ್ಕೊಂಡ್ರು. ಶಾಲೆಗೆ ಬಂದು ಮಗನ ಕರ್ಕೊಂಡು ಪ್ರಿನ್ಸಿಪಾಲ್ ಹತ್ರ ಹೋಗಿಲ್ಲ, ಸೀದಾ ಪ್ರಿನ್ಸಿಪಾಲ್ ಹತ್ರ ತಾನೇ ಹೋಗಿ ಒಳಗೆ ಬಂದು ಕ್ಲಾಸ್ ರೂಮಿಂದ ಮಗನ ಕರ್ಕೊಂಡು, ಆಯ್ತಪ್ಪ ನೀನು ಇನ್ನೊಂದು ಸ್ಕೂಲಿಗೆ ಅಡ್ಮಿಷನ್ ಮಾಡಿಸ್ತೀನಿ ಬಾ. ಮಗ ಕೇಳಿದ, ಅಮ್ಮ ಇಲ್ಲಿ ಯಾಕೆ ನನಗೆ ಬೇಡ ಅಂದ್ರು? ಯಾರಾದ್ರೂ ಏನಾರ ಅಂದ್ರೆ ಏನು? ಯಾರೂ ಏನು ಅನ್ಲಿಲ್ಲ, ನಾ ಲೆಕ್ಕ ಹಾಕಿನ ಮಗ. ಈ ಶಾಲೆಯೊಳಗೆ ಗುರುಗಳದಾರಲ್ಲ, ಈ ಶಾಲೆಯೊಳಗೆ ಏನು ಶಿಕ್ಷಕರದಾರಲ್ಲ, ನಿನಗೆ ಕಲಿಸುವಂತ ಸಮರ್ಥರು ಅವ್ರಿಲ್ಲಪ್ಪ, ಅದಕ್ಕೆ ನಿನಗೆ ಕಲಿಸುವಂತ ಸಮರ್ಥ ಶಾಲೆಗೆ ನೀನು ಕರ್ಕೊಂಡು ಹೋಗ್ತೀನಿ ಬಾ ಅಂತ ತಾಯಿ ಹೇಳ್ತಾಳಂತ. ನೋಡಿ ಎಂಥದ್ದು. ಮಗನಿಗೆ ಆಶ್ಚರ್ಯ ಆಗತ್ತ. ನಾನು ಈ ಶಾಲೆಯೊಳಗೆ ದಡ್ಡದಿನಿ ಅಂತ ಎಲ್ಲರೂ ಆಗತ್ತಾರ, ನಮ್ಮವ್ ನೋಡಿದ್ರೆ ಅಷ್ಟು ಚಲೋ ಅಂತಾರಲ್ಲ. ಹಾಗಾದ್ರೆ ಅಮ್ಮ ನಾನು ಚಲೋ ಅದಿನೇನು, ನಾ ಸಮರ್ಥನಿದ್ದೀನೇನು? ತಾಯಿ ಹೇಳ್ತಾಳೆ ಮಗನಿಗೆ, ನೀ ಭಾಳ ಸಮರ್ಥನಿದೀಯಪ್ಪ, ಭಾಳ ಜಾಣನಿದ್ದೀವಿ, ನಿನಗೂ ಕಲಿಸುವಂತ ಯೋಗ್ಯತೆ ಶಿಕ್ಷಕರಿಗಿಲ್ಲ, ಅವರು ಸಮರ್ಥರಿಲ್ಲ, ನೀ ಸಮರ್ಥನಿದೀಯ, ಇನ್ನೊಂದು ಸ್ಕೂಲಿಗೆ ನೀನು ಹಾಕ್ತೀನಿ ಅಂತ ಮತ್ತೊಂದು ಸ್ಕೂಲಿಗೆ ಹಾಕುವಾಗ ಆಕೆ ಹೇಳ್ತಾಳೆ, ಓ ಮೈ ಡಿಯರ್ ಸನ್, ಯು ಬಿಕೇಮ್ ಎ ಲೈಟ್ ಆಫ್ ದ ವರ್ಲ್ಡ್ ಅಂತ ಹೇಳ್ತಾಳೆ. ಅಂದ್ರೆ ಓ ನನ್ನ ಮಗನೇ, ನೀ ಜಗತ್ತಿಗೆ ಬೆಳಕಾಗಬೇಕಪ್ಪ ಅಂತ ಹೇಳ್ತಾಳೆ. ತಾಯಿಯ ಮೇಲೆ ಭಕ್ತಿಯನ್ನು ಇಟ್ಟುಕೊಂಡಿರ್ತಾನೆ, ತಾಯಿಯ ಮೇಲೆ ಪ್ರೀತಿಯನ್ನು ಇಟ್ಟುಕೊಂಡಿರ್ತಾನೆ. ಆ ತಾಯಿಯ ಮಾತು ವೇದ ವಾಕ್ಯ ಅಂತ ಓದುತ್ತಾನೆ. ಎಷ್ಟು ಚಂದ ಓದುತ್ತಾನಂದ್ರೆ, ಯಾವ ಶಾಲೆ ನನ್ನ ದಡ್ಡ ಅಂತ ತಿಳ್ಕೊಂಡು ಹೊರಗೆ ಹಾಕಿತ್ತಂತ ಅದಕ್ಕೆ ಗೊತ್ತಿದ್ದಿದ್ದಿಲ್ಲ. ತಾಯಿಯ ಮಾತಿನ ಮೇಲೆ ಭರವಸೆಯನ್ನು ಇಟ್ಟುಕೊಂಡು ಚೆನ್ನಾಗಿ ಓದ್ತಾನೆ, ಪ್ರೌಢ ಶಿಕ್ಷಣವನ್ನು ಮುಗಿಸ್ತಾನೆ, ಕಾಲೇಜ್ ಮುಗಿಸ್ತಾನೆ, ಡಿಗ್ರಿಯನ್ನು ಮುಗಿಸ್ತಾನೆ, PhD ಮಾಡ್ತಾನೆ. PhD ಮಾಡಿ ಒಬ್ಬ ವಿಜ್ಞಾನಿಯಾಗಿ ಸಂಶೋಧನೆಗೆ ಕೈಗೊಳ್ತಾನೆ. ಆತನ ಮಾತಿನೊಳಗ ಕೊರಗತಕ್ಕಂಥ ಒಂದೇ ಒಂದು ಮಾತು ನಮ್ಮ ತಾಯಿ ಹೇಳಿದ್ದಾಳೆ, ಓ ಮೈ ಡಿಯರ್ ಸನ್, ಯು ಬಿಕಮ್ ಎ ಲೈಟ್ ಆಫ್ ದ ವರ್ಲ್ಡ್. ನೀ ಜಗತ್ತಿಗೆ ಬೆಳಕಾಗಬೇಕು ಅಂತ ನಮ್ಮ ತಾಯಿ ಒಂದು ಮಾತು ಹೇಳಿದ್ದಾಳೆ. ಅದಕ್ಕಾಗಿ ನಾನು ಓದಬೇಕಂತ ಓದಿ ಸಂಶೋಧನೆ ಮಾಡಿ ಎಂತ ಮಗ ಅದಂದ್ರೆ, ಇವತ್ತಿಗೆ ನಾವೆಲ್ಲ ಈ ವಿದ್ಯುತ್ ದೀಪಗಳ ಬೆಳಕಿನೊಳಗ ಜಗಮಗಿಸ್ತಕ್ಕಂಥ ವಿದ್ಯುತ್ ದೀಪದ ಬೆಳಕಿನೊಳಗ ಇವತ್ತೇನಾದ್ರು ಕುಂತೀವಂದ್ರ ಆ ವಿದ್ಯುತ್ ದೀಪವನ್ನ, ಆ ವಿದ್ಯುತ್ ಬಲ್ಬ್ ಅನ್ನ ಕಂಡು ಹಿಡಿದಿರ್ತಕ್ಕಂಥ ಥಾಮಸ್ ಅಲ್ವಾ ಎಡಿಸನ್ ಅಂತಕ್ಕಂಥ ಮಗ ಆಗುತ್ತಾನೆ. ಆ ತಾಯಿಯ ಮಗ ಥಾಮಸ್ ಅಲ್ವಾ ಎಡಿಸನ್ ಅಂತಕ್ಕಂಥ ಮಗ ಆಗುತ್ತಾನೆ ಅಂತ ತಿಳ್ಕೋಬೇಕು ನಾವೆಲ್ಲ. ಥಾಮಸ್ ಅಲ್ವಾ ಎಡಿಸನ್ ಅವರ ಜೀವನದೊಳಗೆ ಬಂದಿರತಕ್ಕಂಥ ಒಂದು ಜೀವನ ಚರಿತ್ರೆ ಇದೆಲ್ಲ. ಅವರಿಗೆ ಯಾವುದೋ ಒಂದು ಸ್ಕೂಲ್ ಒಳಗ ನೀವು ಕಲೀಲಿಕ್ಕೆ ಯೋಗ್ಯ ಇಲ್ಲ ಅಂತ ಹೊರಗೆ ಹಾಕಿದ್ರಂತ ಅವರೇ ಬರ್ಕೊಂಡಿದ್ದಾರೆ ಇದನ್ನು. ಅವ್ರ ತಾಯಿ ಎಷ್ಟು ಗಟ್ಟಿಗಿತ್ತಿರ್ಲಿ ನೋಡಿ, ತಾಯಿಯವರು ಗಟ್ಟಿಗಿತ್ತಿರ್ಬೇಕು. ಆ ತಾಯಿಯಲ್ಲಿ ಎಷ್ಟು ಸಾಮರ್ಥ್ಯ ಇತ್ತು ಅಂದ್ರೆ, ಈ ಶಾಲೆಯಲ್ಲಿ ನನ್ನ ಮಗನ ಕಲಿಸುವಷ್ಟು ಸಾಮರ್ಥ್ಯ ಅವರಿಗಿಲ್ಲ. ಶಾಲೆಗಳು ಹೆಂಗಿರ್ಬೇಕಮ್ಮ ಅಂದ್ರೆ, 95 ಮಾರ್ಕ್ಸ್ ತಗೊಂಡವ್ರನ್ನ, 90 ಮಾರ್ಕ್ಸ್ ತಗೊಂಡವ್ರನ್ನ, 85 ಮಾರ್ಕ್ಸ್ ತಗೊಂಡವ್ರನ್ನ ನಮ್ಮ ಸ್ಕೂಲ್ ಒಳಗೆ, ನಾವು ಕಾಲೇಜ್ ಒಳಗೆ ಸೇರಿಸ್ಕೊಂಡು 100 ಮಾರ್ಕ್ಸ್ ಕೊಡ್ತೀವಿ, ಔಟ್ ಆಫ್ ಔಟ್ ಕೊಡ್ತೀವಿ ಅನ್ನೋ ದೊಡ್ಡ ಸ್ಕೂಲ್ ಅಲ್ಲ. ಯಾವ ಶಾಲೆಗಳು ದೊಡ್ಡವಪ್ಪ ಅಂದ್ರೆ, 36 ತಗೊಳ್ಳಿಕ್ಕೂ ಯೋಗ್ಯ ಇಲ್ಲದೆ ಇರ್ತಕ್ಕಂಥ ಮಕ್ಕಳನ್ನ 100ಕ್ಕೆ 100 ತಗೊಳ್ಳೋದು ಮಾಡ್ತಾರೋ ಅವರು ನಿಜವಾಗಿರ್ತಕ್ಕಂಥ ಶಿಕ್ಷಕರಾಗುತ್ತಾರೆ, ಅವರು ನಿಜವಾದ ಶಾಲೆಗಳಾಗುತ್ತಾರೆ. ನಮ್ಮ ಮಕ್ಕಳಿಗೆ ಹಂಬಲಿಸುವಂತ ಶಾಲೆಗಳಿಗೆ ಹಚ್ಚಬೇಕು. ಅಲ್ಲಿ ಆ ಥಾಮಸ್ ಅಲ್ವಾ ಎಡಿಸನ್ ಅವರ ತಾಯಿ ವಿಚಾರ ಮಾಡಿದ್ರು, ನನ್ನ ಮಗನಲ್ಲಿ ಸಾಮರ್ಥ್ಯ ಐತಿ, ನೀನು ಜಗತ್ತಿಗೆ ಬೆಳಕಾಗಬೇಕಪ್ಪ ಅಂತ ಓದಿಸಿದ್ರೆ ಇವತ್ತು ವಿದ್ಯುತ್ ಬಲ್ಬನ್ನು ಕಂಡು ಹಿಡಿದುಕೊಂಡಿರ್ತಕ್ಕಂಥದ್ದು ಆಗುವುದು. ಅಂದ್ರೆ ತಾಯಿಯಲ್ಲಿ ಅಚಲಾಚಲವಾಗಿರ್ತಕ್ಕಂಥ ಶಕ್ತಿ ಇದೆ. ಆ ತಾಯಿ ಮಗನನ್ನ ಪರಿವರ್ತನೆ ಮಾಡುವಂತ ಮಹಾ ಮೇಧಾವಿಯಾಗಿದ್ದಾಳೆ. ಇಲ್ಲಿ ಚರಿತ್ರೆಯಲ್ಲೂ ಕೂಡ ಅದೇ ಬರ್ತದೆ. ಮುಳುಗುಂದದ ಬಾಲಲೀಲೆ ಮಹಂತ ಶಿವಯೋಗೀಶ್ವರ ಚರಿತ್ರೆ. ಅಮ್ಮ ನೀವೆಲ್ಲ ಆನಂದದಿಂದ ಕೂತ್ಕೊಂಡಿರಿ, ಬಂದವರೆಲ್ಲ ಆ ಕಡೆ ಕೂತ್ಕೊಂಡು, ಸ್ವಲ್ಪ ಅಣ್ಣವ್ರು ಸರ್ಸಾನಂತ ಈ ಕಡೆ ಬರ್ರಿ, ಬಂದು ಕೂತ್ಕೊಂಡ್ಬಿಡ್ರಿ. ಈಗ ನಮ್ಮ ಗವಾಯಿಗಳು ಆ ಚರಿತ್ರೆಯನ್ನು ಓದುತ್ತಾರೆ. ಓದಿದ ನಂತರ ಆ ದ್ಯಾಂಪುರದ ಕಲಿನಾಥ ಶಾಸ್ತ್ರಿಗಳು, ದ್ಯಾಂಪುರದ ಚನ್ನ ಕವಿಗಳು ಹೇಗೆ ಬರೆದಿದ್ದಾರೆ, ಆ ಚನ್ನ ಕವಿಗಳಿಂದ ವಿರಚಿತವಾಗಿರ್ತಕ್ಕಂಥ ಆ ಚರಿತ್ರೆಯನ್ನ ನಾವು ನೀವೆಲ್ಲ ಆಲಿಸೋಣ. ಚಲುವ ಬಾಲನು ಲೋಕದೊಳು ತನ್ನ ನಂಬಿರುವ ಕುಲವನೆತ್ತುವೇನೆಂದು ದುರ್ಭಾಗ್ಯ ಪರಿಭವವ ಜಲದಿಯುಂಜೆಂಬುದನು ತೋರ್ಪನೆರಡು ಕರವನೆತ್ತಿ ಸದ್ಗತಿಯ ತೋರಿದವು. ನಲಿಯುವನು ಸಂಸಾರದೊಳಗಿರುವ ಸಾರ ಸುಖವ ದಳನಿತಿಯಂ ಘೋರ ಸಂಸ್ಕೃತಿಯೋಡಿಹ ಬಳಗಕ್ಕೆ ಹಿತವ ತೋರುವೆನೆಂದು ಹೆಬ್ಬೆರಳು ಬಾಯಿಗೆ ಸೀಪುವನು ಬಾಲಂ, ಹೆಬ್ಬೆರಳು ಬಾಯಿಗೆ ಸೀಪುವನು ಬಾಲಂ. ಸಾಂಬದೇ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ.
ದ್ಯಾಂಪುರದ ಚನ್ನಕವಿಗಳಿಂದ ವಿರಚಿತವಾದ ಮುಳುಗುದ ಬಾಲ್ಯ ಮಹಂತ ಶಿವಯೋಗಿಗಳ ಜೀವನ ದರ್ಶನ. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಮ್ಮ ಅವರು. ನಿನ್ನೆ ದಿವಸ ನಾವೆಲ್ಲ ಒಂದು ಪವಿತ್ರವಾದ ಕಾರ್ಯವನ್ನ ಈ ಪುಣ್ಯ ಪರಿಸರದಲ್ಲಿ ಮಾಡಿದ್ದೇವೆ. ಯಾವುದ್ರಿ ವಾರದು? ತೊಟ್ಟಿಲೋತ್ಸವ ಅಂತ. ಒಂದು ಕಡೆ ಆ ಬಾಲ ಶಿಶುವನ್ನ ಹಾಕಿ ಅಲ್ಲಿ ತೊಟ್ಟಿಲನ್ನು ತೂಗಿದ್ರೆ, ಇನ್ನೊಂದು ತೂಗು ಮಂಚದ ಮೇಲೆ ನಮ್ಮೆಲ್ಲರಿಗೂ ಪರಮಾರಾಧ್ಯ ಗುರುಗಳಾಗಿರ್ತಕ್ಕಂಥ ಪೂಜ್ಯಪಾದರಾದ ಕೆಳಗಿಯ ಪರಮ ಪೂಜ್ಯರನ್ನ ಮತ್ತೊಂದು ತೊಟ್ಟಿಲೊಳಗೆ ಹಾಕಿ ಎಲ್ಲ ತಾಯಂದಿರು ತೂಗಿದರು. ಆ ಬಾಲ್ಯ ಮಹಾಂತ ಶಿವಯೋಗಿಗಳೇ ಬರೆದಂತ ಕೈವಲ್ಯ ದರ್ಪಣದೊಳಗೆ ಅವ್ರು ಬರೀತಾರೆ, ಮಗನ ತೂಗಿರೋ ಭಕ್ತರು ಮಗನ ತೂಗಿರೋ ಅಂತ. ಅಂದ್ರೆ ಎಷ್ಟು ಚೆನ್ನಾಗಿ ಚರಿತ್ರೆ ಇದೆ ನೋಡಿ. ಮಕ್ಕಳು ಗುರುಗಳು ಹೆಂಗಿದ್ದಾರಂದ್ರ ಸಮಾಜಕ್ಕೆ ಗುರುವಾದವರಲ್ಲ, ಸಮಾಜಕ್ಕೆ ತಂದೆಯಾದವರಲ್ಲ, ಸಮಾಜಕ್ಕೆ ತಾಯಿ ಆದವರಲ್ಲ. ಗುರುಗಳು ಹೆಂಗದಾರಪ್ಪ ಅಂದ್ರೆ ಸಮಾಜವೇ ತಂದೆ, ಸಮಾಜವೇ ತಾಯಿ, ಸಮಾಜವೇ ಬಂಧು ಬಳಗ, ಸಮಾಜಕ್ಕಿಂತ ದೊಡ್ಡದಾವುದು ಅಲ್ಲ ಅಂತ ಆ ಸಮಾಜಕ್ಕೆ ಮಗನಾಗತಕ್ಕಂಥ ಸುಯೋಗವನ್ನು ಪಡ್ಕೊಂಡಿರ್ತಕ್ಕಂಥದ್ದು ಅದು ಗುರುಗಳ ಶಕ್ತಿ ಅಂತ. ಗುರುಗಳ ಒಂದು ತೊಟ್ಟಿಲೋತ್ಸವವನ್ನು ನಾವೆಲ್ಲ ಮಾಡಿದ್ವಿ. ಆ ಶಿಶುವಿಗೆ ಏನ್ ಹೆಸರಿಟ್ಟಿವೀರವಾರ? ಮಹಂತೇಶ ಮಹಂತೇಶ ಅಂತ ಹೆಸರನ್ನ ಇಟ್ರು. ಆ ಮಹಂತೇಶ ಅಂತ ಏನು ನಾಮಕರಣವನ್ನ ಮಾಡ್ತಾರೋ, ಯಾವಾಗ ಆ ಮಹಂತೇಶ ಅಂತ ನಾಮಕರಣವನ್ನ ಮಾಡ್ತಾರಲ್ಲ, ಆ ಮಹಂತೇಶ ಯಾವ ಆಲಮಟ್ಟಿಯ ಅನ್ನಪೂರ್ಣಮ್ಮ ಮತ್ತು ಆ ಮಲ್ಲಿಕಾರ್ಜುನ ಸ್ವಾಮಿಗಳ ಆ ಮನೆಯೊಳಗ ತನ್ನ ಬಾಲಲೀಲೆಗಳನ್ನು ತೋರ್ಪಡಿಸ್ತಾನೆ. ಯಾವ ಮನೆಯೊಳಗ ಮಕ್ಕಳಿಲ್ಲ ಅಂತ ಆ ತಾಯಿ ಯೋಚನೆ ಮಾಡಿದ್ಲು, ಆ ಮನೆಯೊಳಗ ಅಮ್ಮ ಅಂತ ಕೂಗಿಕೊಂಡು ಅಂಬೆಗಾಲನ್ನಿಟ್ಟುಕೊಂಡು ಬರ್ತಕ್ಕಂಥ ಆ ಮಗನನ್ನ ಕಂಡು ತಾಯಿಗೆ ಹರ್ಷವಾಗಿ ಬಿಡುತ್ತದೆ ಅನ್ನಪೂರ್ಣಮ್ಮನವರಿಗೆ. ಬಹಳ ಯಾವ ತಾಯಿಯನ್ನು ಅತ್ಯಂತ ಪ್ರೇಮದಿಂದ ನೋಡಬೇಕು, ಆ ಮಾತೃವಾತ್ಸಲ್ಯದ ಸವಿಯನ್ನು ಸವಿಬೇಕು, ಪುತ್ರ ವಾತ್ಸಲ್ಯವನ್ನು ಅನುಭವಿಸಬೇಕು ಅನ್ನುವಂತ ವಿಚಾರದೊಳಗ ಆ ಅನ್ನಪೂರ್ಣಮ್ಮನವರು ಇದ್ರು. ಅವರ ಭಾಗ್ಯಕ್ಕೆ ಅತ್ಯಂತ ಶ್ರೇಷ್ಠವಾಗಿ ಬಂದವರು ಈ ಮಹಾಂತೇಶ ಅನ್ನುವಂತ ಬಾಲ ಶಿಶು. ಆ ಕೂಸು ಮನೆಯೊಳಗೆಲ್ಲ ಆಟ ಆಡುವಾಗ ತಾಯಿಗೆ ಬ್ಯಾಸರದ ಹೋಗ್ಬಿಡ್ತಿತ್ತಂತ. ಅದಕ್ಕೆ ಅನ್ನೋದಿಲ್ಲೇನ್ರಿ, ಅತ್ತರ ಅಳಲೆವ್ವ ಈ ಕೂಸು ನನಗಿರಲಿ, ಅತ್ತರ ಅಳಲೆವ್ವ ಈ ಕೂಸು ನನಗಿರಲಿ, ಕೆಟ್ಟರ ಕೆಡಲಿ ಮನೆಗೆಲಸ ಅಂತ. ಮನೆಗೆಲಸ ಕೆಟ್ಟ ಕೆಡವಲ್ಯಾಕ, ಆದ್ರೆ ಮುಂದೆ ನೋಡ್ಕೊಳಕ್ ಬರ್ತೈತಿ. ಅದು ಅಳವಲ್ದ್ಯಾಕ, ಅದು ಕಾಡವಲ್ದ್ಯಾಕ, ಅದು ಬೇಡವಲ್ದ್ಯಾಕ, ಅದು ಏನೋ ಕಿರಿಕಿರಿ ಮಾಡವಲ್ದ್ಯಾಕ. ಆ ಮಗನಿಗೆ ನಾನು ಇರಬೇಕು ಅಂತ ಮಗನನ್ನ ಒಂದು ಕಣ್ಣಿನಲ್ಲಿ ನೋಡ್ಕೊಂತ ಇನ್ನೊಂದು ಕಣ್ಣೊಳಗ ವ್ಯವಹಾರಗಳನ್ನ ಎಲ್ಲ ಕಾರ್ಯವನ್ನ ಮಾಡುವಂತ ಆ ತಾಯಿಯ ಪವಿತ್ರವಾಗಿರ್ತಕ್ಕಂಥ ಭಕ್ತಿ ಈ ಪುರಾಣದೊಳಗ ಬಹಳ ಚೆನ್ನಾಗಿ ಬರೀತಾರೆ ತಾಯಿ ಅಂತ. ಅಮ್ಮ ತಿಳ್ಕೋಬೇಕು, ಪೃಥ್ವಿಯ ಮೊದಲ ಅಕ್ಷರ ಓಂಕಾರ. ಈ ಓಂಕಾರವು ಶುದ್ಧವಾಗಬೇಕಾದ್ರೆ ಅಕಾರ ಉಕಾರ ಮಕಾರಗಳ ಸಂಯೋಗವಾಗಬೇಕು. ಆದಿ ಅಕ್ಷರ ಅಕಾರ, ಅಂತ್ಯ ಅಕ್ಷರ ಮಕಾರ, ಆದಿ ಅಂತ್ಯಗಳನ್ನ ಕೂಡಿಸಿಕೊಂಡು ಈ ಕನ್ನಡದ ಕವಿಗಳು ಆ ತಾಯಿಗೆ ಏನಂತ ಕರೆದಿದ್ದಾರೆ? ಅಮ್ಮ ಅಂತ ಕರೆದಿದ್ದಾರೆ ಅಂತ. ಅಂದ್ರೆ ಆ ತಾಯಿ ಜಗತ್ತಿನ ಆದಿಯನ್ನ ಕಂಡವಳು, ಅಂತ್ಯವನ್ನು ಕಾಣುವವಳು ಅಂತ. ಆ ತಾಯಿಯ ಪವಿತ್ರವಾದ ತ್ಯಾಗಕ್ಕೆ ಯಾರು ಸರಿಸಾಟಿ ಆಗುವುದಿಲ್ಲ. ಎಷ್ಟೇ ಮೇಧಾವಿಗಳಾಗಿರ್ಲಿ ತಾಯಿಗೆ ತಲೆಬಾಗಲೇಬೇಕು. ನಮ್ಮ ಶ್ರುತಿಗಳು ಸಾರ್ತವೆ, ವೇದಗಳು ಸಾರ್ತವೆ. ಏನಂತ ಸಾರ್ತವೆ? ಮಾತೃದೇವೋ ಭವ ಅಂತ. ಮೊದಲನೇ ನೀವು ಯಾವುದನ್ನ? ತಾಯಿಯನ್ನೇ ನೆನಿತೇವೆ. ಆ ತಾಯಿಗೆ ಕೊಡ್ತಕ್ಕಂಥ ಗೌರವಗಳು ಎಷ್ಟು ಚೆನ್ನಾಗಿದ್ದಾವೆ ನೋಡಿ. ತಾಯಿಯ ಸ್ಮರಣೆಯನ್ನ ಯಾರು ಮಾಡ್ತಾರೋ, ತಾಯಿಗೆ ಯಾರು ಗೌರವವನ್ನು ಕೊಡ್ತಾರೋ ಅವರು ಸಮಾಜದೊಳಗೆ ದೊಡ್ಡವರಾಗುತ್ತಾರೆ. ಕಾವಿಯನ್ನು ತೊಟ್ಟಿರ್ತಕ್ಕಂಥ ಕಾವಿದಾರಿಗಳು ಕೂಡ ತಮ್ಮ ತಾಯಿಗೆ ಅತ್ಯಂತ ಭಕ್ತಿಯ ಧ್ಯಾನವನ್ನು ಮಾಡ್ತಾರೆ. ಆ ತಾಯಿಗೆ ಭಕ್ತಿಯ ನಮನಗಳನ್ನು ಸಮರ್ಪಣೆ ಮಾಡ್ತಾರೆ. ತಮಗೆಲ್ಲ ಗೊತ್ತಿರಲಿ, ಅದ್ವೈತ ಸಿದ್ಧಾಂತದ ಸಾರ್ವಭೌಮರಾದ ಆದಿ ಜಗದ್ಗುರು ಶಂಕರಾಚಾರ್ಯರು, ಅವ್ರ ತಾಯಿಯವರ ಹೆಸರು ಆರ್ಯಾಂಬೆ ಅಂತ. ಒಬ್ಬನೇ ಒಬ್ಬ ಮಗ ಆರ್ಯಾಂಬೆಗೆ ನೋಡ್ಲಿಕ್ಕೆ ಬಹಳ ಚೆಲುವಿದ್ದ. ತಾಯಿಗೊಂದು ಕನಸಿತ್ತು. ಏನಿತ್ತು? ನನ್ನ ಮಗ ಬೆಳೆದು ದೊಡ್ಡವನಾದ ಮೇಲೆ ನನ್ನ ಮಗನಿಗೆ ಒಳ್ಳೆ ಕನ್ಯೆ ನೋಡಬೇಕು, ಆ ಕನ್ಯೆಯಿಂದ ಅವನ ಮದುವೆ ಮಾಡಿಸ್ಬೇಕು, ಆ ಮದುವೆ ಮಾಡಿಸಿ ಅವ ಹುಟ್ಟಿರ್ತಕ್ಕಂಥ ಮಕ್ಕಳನ್ನ ನಾನು ಎತ್ತಿ ಆಡಿಸ್ಬೇಕು. ಸಹಜವಾಗಿ ಎಲ್ಲ ತಾಯಂದ್ರಿಗಿರುವ ಆಸೆನೇ ಇದು. ನಮ್ಮ ಹೊಟ್ಟೆಗೆ ಹುಟ್ಟಿರ್ತಕ್ಕಂಥ ಮಕ್ಕಳು ಅವರು ಮಕ್ಕಳನ್ನ ನಡಿಬೇಕು, ಆ ಮೊಮ್ಮಕ್ಕಳ ಜೊತೆ ನಾವು ಆಡ್ಬೇಕು ಅನ್ನೋದು. ಶಂಕರಾಚಾರ್ಯರು 8ನೇ ವರ್ಷಕ್ಕೆ ಬಂದಾಗ ತಾಯಿ ಅಪ್ಪಣೆ ಪಡ್ಕೊಂತಾರಂತವ್ರು. ಅಮ್ಮ
ನಾನು ಸನ್ಯಾಸಿ ಆಗ್ಬೇಕಂತ ಮಾಡೀನಿ. ನೋಡಿ, ಇರುವ ಒಬ್ಬನೇ ಒಬ್ಬ ಮಗ ಆರ್ಯಾಂಬೆಗೆ ಹೋಗಿ ಕೇಳ್ತಾನೆ, ಅಮ್ಮ ನಾನು ಸನ್ಯಾಸಿ ಆಗ್ಬೇಕಂತ ಮಾಡೀನಿ. ಯಾವ ತಾಯಿಗೆ ದುಃಖ ಆಗಂಗಿಲ್ರಿ ಅವರ? ನನ್ನ ಮಗ ರಾಜಕಾರಣಿ ಆಗ್ಬೇಕಂದ್ರೆ ಗ್ರಾಮ ಪಂಚಾಯತಿ ಮೆಂಬರ್, ತಾಲೂಕ್ ಪಂಚಾಯತಿ ಅಧ್ಯಕ್ಷ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷ, ಏನೇ ಆಗ್ಲಿ ನನ್ನ ಮಗ ದೊಡ್ಡ ಸಾಹೇಬ್ ಅದಾನ, ದೊಡ್ಡ ರಾಜಕಾರಣಿ ಅದಾನ, ಆಗ್ಲಿ ಅನ್ನೋರು ಅದಾರ. ಆರ ಮಠಕ್ಕೆ ಕೊಡೋರು ಯಾರು ಇಲ್ಲ. ಸನ್ಯಾಸಿ ಆಗುದು ಬಹಳ ಕಠಿಣ ಶಂಕರ. ಅಲ್ಲಲ್ಲೇ ಭಿಕ್ಷೆ ಬೇಡಿಕೊಂತ ಊಟ ಮಾಡ್ಬೇಕು, ಕೊಟ್ಟರು ಉಣ್ಬೇಕು, ಕೊಡ್ಲಿಲ್ಲ ಅಂದ್ರೆ ಉಪವಾಸ ಇರ್ಬೇಕು. ಇರುವಂತ ಒಬ್ಬ ಮಗ ನೀನು ಸಾಕುವುದಕ್ಕೆ ನಾನು ಸಮರ್ಥಳಿದ್ದೀನಿ, ಸನ್ಯಾಸಿ ಆಗುದು ಬೇಡ. ನೋಡಿ ಹೆಂಗ್ ಹೇಳ್ತಾಳೆ ಆರಾಂಬೆ. ಆದ್ರೆ ತಾಯಿಯ ಮಾತನ್ನ ಪಡ್ಕೊಳ್ಳಾರ್ದ ಯಾವ ಸನ್ಯಾಸಿಯು ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಳ್ಳಂಗಿಲ್ಲ. ನೀವೆಲ್ಲ ತಿಳ್ಕೋಬೇಕು. ಯಾವುದೇ ಸನ್ಯಾಸಿಗಳಲ್ಲಿ ಏನು ಕುತ್ಕೊಂಡಿದ್ದಾರಲ್ಲ ಸ್ವಾಮೀಜಿಗಳು, ಪೂಜ್ಯಪಾದರು, ತಮ್ಮ ತಾಯಿಯ ಅಪ್ಪಣೆಯನ್ನ ಪಡೆದುಕೊಂಡೇ ಸನ್ಯಾಸ ದೀಕ್ಷೆಯನ್ನು ಪಡ್ಕೊಂಡಿದ್ದಾರೆ. ತಂದೆಯ ಮಾತು ಮೀರಿದ್ರು ನಡೀತದ, ತಾಯಿಯ ಮಾತನ್ನ ಮೀರ್ಲಿಕ್ಕೆ ಆಗಂಗಿಲ್ಲ. ತಾಯಿ ಅಪ್ಪಣೆ ಪಡ್ಕೋಬೇಕು. ತಾಯಿ ಹಠ ಹಿಡಿದು ಕುಂತ್ಬಿಟ್ಲು. ಶಂಕರಾಚಾರ್ಯರು ಬಹಳ ಜಾಣರಿದ್ರು. ನದಿಯೊಳಗೆ ಈಜ್ಕೊಂತ ಆಟ ಆಡ್ತಿದ್ರು. ಆಟ ಆಡುವಾಗ ಅವರೇ ಒಂದು ಮೊಸಳೆಯನ್ನು ಸೃಷ್ಟಿ ಮಾಡಿ ಆ ಮೊಸಳೆ ಬಂದು ಶಂಕರಾಚಾರ್ಯನ ಹಿಡಿದು ಬಿಡ್ತು. ಅವಾಗ ಶಂಕರ ಅಂತಾರಮ್ಮ, ಮೊಸಳೆ ಬಂದು ಹಿಡ್ಕೊಂಡು ಬಿಟ್ಟಿದೆ, ಕಾಪಾಡು ಕಾಪಾಡು ಅಂದಾಗ ಮೊಸಳೆ ಬಿಡ್ತಾನೆ ಇಲ್ಲ. ತಾಯಿ ಎಲ್ಲರನ್ನ ಕರೀತಾಳೆ, ನನ್ನ ಮಗನ ಮೊಸಳೆ ಹಿಡ್ಕೊಂಡಿದೆ, ಯಾರಾದ್ರೂ ನೋಡಿ, ಯಾರಾದ್ರೂ ಕಾಪಾಡಿ ಅಂದಾಗ ಯಾರು ಹೋಗ್ಲಿಕ್ಕೆ ಆಗುವುದಿಲ್ಲ. ಅವಾಗ ಶಂಕರಾಚಾರ್ಯ ಅಂತಾರ, ಅಮ್ಮ ಮೊಸಳೆ ಏನಾದ್ರೂ ಬಿಟ್ಟು ಬಿಡ್ಬಹುದು, ನಿನ್ನ ಮಗನ ಸನ್ಯಾಸಿ ಮಾಡ್ತೀನಿ ಅಂದ್ರೆ ಅಂದ್ಬಿಡು, ಬಿಟ್ಬಿಟ್ರೆ ಬಿಡ್ಬಹುದು ಅದು ಅಂತ ಹೇಳ್ತಾರೆ. ಅವಾಗ ತಾಯಿ ಅಂತಾಳ, ಇದ್ರೆ ಇರುವಲ್ಯಾಕ ಮೊಸಳೆ ಬಾಯ ಸಿಕ್ಕ ಸತ್ತು ಹೋಗುತ್ತ, ಎಲ್ಲರೂ ಇರುವಲ್ಯಾಕ ನನ್ನ ಮಗ ಸನ್ಯಾಸಿ ಆಗಿರೋ ಇರುವಲ್ಯಾಕ, ಸ್ವಾಮಿ ಆಗಿರೋ ಇರ್ಲಕ್ಕ, ಎಲ್ಲರ ಒಂದು ಕಡೆ ಜೀವಂತವಾಗಿದ್ರೆ ಸಾಕು, ನನ್ನ ಮಗನ ಸನ್ಯಾಸಿ ಮಾಡ್ತೀನಿ, ಮೊಸಳೆ ಬಿಟ್ಟು ಬಿಡು ಅಂದ್ರ ಆ ಮೊಸಳೆ ಬಿಟ್ಟು ಹೋಗ್ಬಿಡುತ್ತಂತಲ್ಲಿ. ನೋಡಿ ಹೆಂಗ ತಾಯಿ ಅಪ್ಪಣೆ ತಗೊಳಕ್ ಹಿಂಗ್ ವಿಚಾರ ಮಾಡಿಕೊಂಡು ಶಂಕರಾಚಾರ್ಯ ತಾವೇ. ಅವಾಗ ಆರ್ಯಾಂಬೆ ಅಂದು, ಎಷ್ಟು ನಾಟಕ ಮಾಡಿದ್ಯೋ ಶಂಕರ ನೀನು, ನನ್ನ ಬಾಯಾಗಿಂದ ಆ ಮಾತು ಬರೋದಕ್ಕೆ ಎಷ್ಟು ನೀ ಮಾಡಿದಿ, ಆತು ಈ ಸನ್ಯಾಸಿನ ಆಗ್ಬೇಕಂತ ಏನು, ಹೋಗು ಅಂತ ಅಪ್ಪಣೆ ಕೊಡ್ತಾಳೆ. ತಾಯಿಯ ಪಾದಕ್ಕೆ ದೀರ್ಘ ದೊಡ್ಡ ನಮಸ್ಕಾರವನ್ನು ಮಾಡಿ ಆದಿ ಜಗದ್ಗುರು ಶಂಕರಾಚಾರ್ಯರು ಸನ್ಯಾಸಿಗಳಾಗಿ ಹೋಗ್ತಾರೆ. ಸನ್ಯಾಸಿಗಳಾಗಿ ಲೋಕ ಸಂಚಾರವನ್ನು ಮಾಡಿ ಅದ್ವೈತ ಸಿದ್ಧಾಂತದ ಸಾರ್ವಭೌಮರಾಗಿ ಅನೇಕ ಕಡೆ ವಿದ್ಯಾಪೀಠಗಳನ್ನು ಸ್ಥಾಪನೆ ಮಾಡಿಕೊಂಡು ಒಂದು ಕ್ಷಣ ತಾಯಿ ನೆನಪಾಗುತ್ತೆ ಶಂಕರಾಚಾರ್ಯರಿಗೆ. ತಮ್ಮ ಊರಿನ ನೆನಪಾಗತ್ತೆ, ತಾಯಿಯ ನೆನಪಾಗತ್ತ. ನಮ್ಮವ್ವ ಹೆಂಗಿದ್ದಾಳೆ, ನಮ್ಮ ಊರು ಹೆಂಗಿದೆ ಅದನ್ನ ನೋಡ್ಬೇಕು ಅಂತ ವಿಚಾರ ಮಾಡಿಕೊಂಡು ತಾಯಿಯನ್ನು ನೋಡ್ಲಿಕ್ಕೆ ಬರುವಾಗ ಆ ತಾಯಿ ಒಂದು ಮುದುಕಿ ತಲೆ ಮೇಲೆ ಬಟ್ಟೆಯ ಗಂಟನ್ನು ಹೊತ್ತುಕೊಂಡು ಹಿಂಗ್ ಹೋಗುದು ನೋಡ್ತಾರೆ. ಶಂಕರಾಚಾರ್ಯ ನೋಡ್ತಾರೆ, ಅದು ನಮ್ಮವ್ವ ಇರಬೇಕು ಅಂತ ಹತ್ರ ಹೋಗಿ ನೋಡ್ತಾರೆ. ಶಂಕರಾಚಾರ್ಯ ತಾಯಿ ಆರ್ಯಾಂಬೆನೇ ಆಗಿರ್ತಾಳೆ. ನೋಡ್ತಾರೆ, ಒಂದಿಷ್ಟು ಹೋಗುದು, ಒಂದಿಟ್ಟು ಕುತ್ಕೊಳ್ಳೋದು, ಆ ಗಂಡು ತಲೆಗಿಡೋದು, ಕುತ್ಕೊಳ್ಳೋದು, ಮತ್ತೆ ನಡೆಯುವುದು, ಮತ್ತೆ ಒಂದಿಟ್ಟು ನಡೆಯುವುದು, ಮತ್ತೆ ಒಂದಿಟ್ಟು ಕುತ್ಕೊಳ್ಳೋದು, ಆ ಗಂಡು ತಲೆಗಿಡೋದು. ಹಿಂಗ್ಯಾಕೆ ಮಾಡಕತ್ತಾಳ ನಮ್ಮವ್ವ ಅಂತ ನೋಡ್ತಾರ ಅವ್ರು ಶಂಕರಾಚಾರ್ಯರು. ಹೋಗಿ ಸೀದಾ ತಾಯಿ ಮುಂದೆ ನಿಂತ್ಕೊಂತಾರೆ. ಅಮ್ಮ ಅಂತ ತಾಯಿಯ ಪಾದಕ್ಕೆ ದೀರ್ಘದ ನಮಸ್ಕಾರವನ್ನು ಹಾಕ್ತಾರೆ ಕಾವಿ ತೊಟ್ಟಂತ ಶಂಕರಾಚಾರ್ಯರು. ನೋಡಿ, ಇಡೀ ಜಗತ್ತೇ ಪೂಜೆ ಮಾಡತಕ್ಕಂಥ ಆದಿ ಜಗದ್ಗುರುಗಳು ತಾಯಿಯ ಪಾದಕ್ಕೆ ದೀರ್ಘದ ನಮಸ್ಕಾರವನ್ನು ಹಾಕಿದಾಗ ನೋಡ್ತಾಳೆ ತಾಯಿ, ಕುಪ್ಪಿಗೆ ಕಣ್ಣು ಹಚ್ಚಿ ನೋಡಿ ಕಣ್ಣನ್ನು ಒರೆಸಿಕೊಂಡು ನೋಡ್ತಾಳೆ. ಅಯ್ಯೋ ಶಂಕರ, ನೀನು ನನ್ನಪ್ಪ ಹೆಂಗದೀದಿ ಅಂತ ಮುಖಕ್ಕೆ ಕೈಯೆಲ್ಲ ಕೈಯಾಡಿಸಿದಾಗ, ಅಮ್ಮ ನಾನು ನಿನ್ನ ಮಗ ಶಂಕರ ಆರಾಮಿದ್ದೀನಿ, ನೀನ್ಯಾಕೆ ಹಿಂಗ್ ಮಾಡಕತ್ತಿದಿ, ನೀನ್ಯಾಕೆ ಹಿಂಗ್ ಹೊಂಟಿದಿ ಗಂಟು ಹೊತ್ಕೊಂಡು. ಏನ್ ಮಾಡ್ಲೋ ಶಂಕರ, ಒಬ್ಬ ಮಗ, ನೀ ಸನ್ಯಾಸಿ ಆಗಿಬಿಟ್ಟಿ, ಮತ್ತೆ ಈ ತಾಯಿ ನೋಡ್ಕೊಳ್ಳೋರು ಯಾರು? ಈ ತಾಯಿ ಜವಾಬ್ದಾರಿ ಯಾರಿಗೆ ಬೇಕು? ನೀ ನೋಡ್ರಿ ಸನ್ಯಾಸಿ ಆಗೋದಿ, ಮತ್ತೆ ನೀ ಮದುವೆ ಮಾಡಿಕೊಂಡಿದ್ರ ಸೊಸಿ ಆದಾಕಿ ನನ್ನ ಬಟ್ಟಿ ಒಗಿತಿದ್ಲು, ದೂರದ ಚೂರ್ಣಾ ನದಿಗೆ ಬಟ್ಟಿ ಒಗಿಲಿಕ್ಕೆ ಹೊಂಟೀನಿ, ಮತ್ತೆ ದಾರ್ಯಾಗ ಕುತ್ಕೊಂಡು ಹೊಂಟಿಯಲ್ಲ. ವಯಸ್ಸಾಗಿದೋ ಶಂಕರ, ನನಗ ಬಹಳ ವಯಸ್ಸಾಗೈತಿ, ಅದ್ರೊಳಗ ದೇಹ ಭಾರವಾಗಿ ಮಂಡ್ಯ ನೋಯಾಕತ್ತವು, ನಡಿಯಕ್ ಆಗವಲ್ದು. ದೂರದ ನದಿಗೆ ನಾನು ಬಟ್ಟೆ ಒಗ್ಯಾಕ ಹೋದಾಗ ದಾರ್ಯಾಗ ಕುತ್ಕೊಂತ ಹೊಂಟಿನಂದಾಗ ಶಂಕರಾಚಾರ್ಯರು ತಾಯಿಗಂತಾರೆ, ಅಮ್ಮ ಲಕ್ಷ್ಯ ಇಟ್ಕೊಂಡು ಕೇಳ್ಬೇಕು, ಅಮ್ಮ ನೀನು ನಾಳೆ ಇದ್ದ ಆ ದೂರದ ಚೂರ್ಣಾ ನದಿಗೆ ಬಟ್ಟೆಯನ್ನು ತೊಳಿಲಿಕ್ಕೆ ಹೋಗಬೇಡ. ಅಯ್ಯೋ ಶಂಕರ, ಏನು ನನಗೆ ಯಾರದಾರ, ನೀನ ಹೋಗಿ ಅಂದ್ರೆ ನನಗೆ ಯಾರು ನೋಡ್ಕೋತಾರ, ನಾನು ಹೋಗುದ, ನಾಳೆ ಇದ್ದು ಹೋಗಬೇಡ ಅಂದ್ರೆ ತಾಯಿಗಂತಾರೆ. ಆಯ್ತಂತ ತಾಯಿನ ಕರ್ಕೊಂಡು ಮನೆಗೆ ಬಂದು ಎಂತ ಮಾತನ್ನ ಕೊಡ್ತಾರೆ ಶಂಕರಾಚಾರ್ಯರು.
ನಾಳೆ ಇದ್ದಮ್ಮ ಆ ದೂರದ ಚೂರ್ಣಾ ನದಿಗೆ ನೀನು ಹೋಗಬೇಡ, ಆ ಚೂರ್ಣಾ ನದಿಗೆ ನೀನು ಹೋಗಬೇಡ ಅಂತ ತಾಯಿಗಾಗಿ, ತಾಯಿಯ ಭಕ್ತಿಯ ಪ್ರೇಮಕ್ಕಾಗಿ ಹರಿತಕ್ಕಂಥ ನದಿಯ ದಿಕ್ಕನ್ನು ಬದಲಾವಣೆ ಮಾಡಿ ತಾಯಿಯ ಮನೆಯ ಮುಂದೆ ಚೂರ್ಣಾ ನದಿಯನ್ನು ಹರಿಸ್ತಾರೆ ಆದಿ ಜಗದ್ಗುರು ಶಂಕರಾಚಾರ್ಯರು. ನೋಡಿ ಎಂಥದ್ದು, ಹರಿಯುವಂತ ನದಿಯ ದಿಕ್ಕನ್ನ ಬದಲಾವಣೆ ಮಾಡಿ ತನ್ನ ತಾಯಿಯ ಮನೆ ಮುಂದೆ ನದಿ ಹರಿಸ್ತಾರೆ ತಾಯಿಗಾಗಿ. ಅಂತ ತ್ಯಾಗ ಮಾಡಿದವರನ್ನ ತಂದೆ ತಾಯಿಗಳಿಗೆ ಎಷ್ಟು ಗೌರವವನ್ನು ಕೊಡಬೇಕು, ತಂದೆ ತಾಯಿಗಳಿಗೆ ಎಷ್ಟು ಭಕ್ತಿಯನ್ನು ಕೊಡಬೇಕು. ಶಂಕರಾಚಾರ್ಯರು ತಾಯಿಗಾಗಿ ನದಿಯ ದಿಕ್ಕನ್ನೇ ಬದಲಾವಣೆ ಮಾಡಿದರು. ಅಮ್ಮ ತಿಳ್ಕೊಳ್ರಿ, ಯಾವುದೋ ಒಬ್ಬ ಹುಡುಗ ಕನ್ಯೆ ಕೊಡಾಕ್ ಬಂದಿದ್ರಂತ. ಆಗಿನ ಕಾಲದಾಗ ಕನ್ಯೆ ಕೊಡಾಕ್ ಬರ್ತಿದ್ರು, ಈಗಿನ ಕಾಲದಾಗ ಕನ್ಯೆ ಹುಡುಕಾಡಿದ್ರೆ ಸಿಗೋಲ್ವ. ಬಹಳ ಮಜಾ ಆಗಿಬಿಟ್ಟೈತಿ. ಬಹಳ ಜನ ಯುವಕರು ಬರ್ತಾರಲ್ಲಿ ಅಜ್ಜಾರ ಹತ್ರ, ಬುದ್ಧಿ ಏಟು ನೋಡ್ತೀವಿ, ಒಂದಿಟ್ಟು ಏನಾರ ಕುಂಡ್ಲಿ ತೆಗೆದ್ರು ನೋಡ್ರಿ, ಅದನ್ನ ನೋಡ್ರಿ, ಇದನ್ನ ನೋಡ್ರಿ, ಏನ್ ನೋಡಿದ್ರು ಸಿಗಂಗಿಲ್ಲ. ಮೊನ್ನೆ ಬಂದೊಬ್ಬ ಅಜ್ಜಾರ ಯಾವ್ದಾರ ಒಂದು ಮಠಕ್ಕೆ ಕಾಲಿದ್ರೆ ಹೇಳ್ಬಿಡ್ರಿ, ಬಂದ್ಬಿಡ್ತೀನಿ ನಾನು ಒಂದು ಲೆಕ್ಕಕ್ಕಾಗಿತ್ತು. ಏನ್ ಓದ್ಯಾಳ ಮಗಳು? ನಮ್ಮ ಮಗಳು SSLC ಪಾಸ್ ಆಗ್ಯಾಳ್ರಿ. ಹುಡುಗ ಒಂದು 20 ಎಕರೆ ಹೊಲ ಐತಿ, ಭಾಳ ಚಲೋ ಅದಾನ. ಏನ್ ಮಾಡ್ತಾನ? ಒಂದು ಟ್ಯಾಕ್ಟ್ರಿ ತಗೊಂಡನ, 2 ಟ್ಯಾಕ್ಟ್ರಿ ತಗೊಂಡನ, ಏನ್ ಕೈಯಾಗ ಹಾಳು ಇಟ್ಕೊಂಡನ, ಏನ್ ಜಬರ್ದಸ್ತ್ ವ್ಯವಸಾಯ ಮಾಡ್ತಾನ, ಚಲೋ ಅದಾನ. 20 ಎಕರೆ ಹೊಲ ಐತಿ, ವ್ಯವಸಾಯ ಮಾಡ್ತಾನಂದ್ರ ನಮ್ಮ ಹುಡುಗಿ ಯಾಕವಲ್ಲ ಅಂತ ಹೇಳ್ಬಿಡ್ರಿ ಅಂತ. ಏನ್ ಬೇಕು? ನೌಕರಿದಾರ ಬೇಕು. ಎಷ್ಟು ಚಲೋ ಐತಿ ನೋಡ್ರಿ ಮದುವೆ ವಿಚಾರ ಈಗೆಲ್ಲ. ನಾನು ನಿಮ್ಗೆ ಹೇಳಕತ್ತೀನಿ ರೀ, ಅವರ ಲಕ್ಷ ಇಟ್ಕೊಂಡು ಕೇಳ್ರಿ. ಎಷ್ಟು ದಿವಸ ನೀವು ನೌಕರಿ ಅಂತ ಕುಂದ್ರಾರು? ನೌಕರಿ ಬರೋ ತನಕ, ನೌಕರಿ ವರಾನ ಸಿಗೋ ತನಕ ನಿಮ್ಮ ಮಗಳ ಮನೆಯಾಗ ಇಟ್ಕೊಂಡು ಕುಂತ್ರ ಮಗಳಿಗೆ ವಯಸ್ಸಾಗಿಲ್ಲೇನು? ಯಾರಿಗೆ ಕನ್ಯೆ ಕೊಡಬೇಕು, ಎಂಥವ್ರಿಗೆ ಕನ್ಯೆ ಕೊಡಬೇಕು ಲಕ್ಷ್ಯ ಇಟ್ಕೊಂಡು ಕೇಳ್ರಿ. 3 ಮಂದಿ ನನ್ನ ವಿಚಾರದಾಗ ಒಟ್ಟ ಮದುವೆ ಆಗಬಾರ್ದು ಅಂತಾರೆ, ಕನ್ಯೆ ಕೊಡಬಾರ್ದು. 3 ಮಂದಿಗೆ ಮದುವೆ ಮಾಡ್ಕೋಬಾರ್ದು, ಅವ್ರು ಮದುವೆ ಆಗಬಾರ್ದವ್ರು. ಯಾರು? ಯಾರಿಗೆ ಹೆಣ್ಣಿನ ಮೇಲೆ ಮೋಹ ಇರಂಗಿಲ್ಲಲ್ಲ ಅವ್ರು ಒಟ್ಟ ಮದುವೆ ಆಗಬಾರ್ದ್ರಿ. ಯಾಕ? ಹೆಣ್ಣಿನ ಮೇಲೆ ಮೋಹ ಇಲ್ದವ್ರು ಮದುವೆ ಮಾಡಿಸಿದ್ರ ಅವ್ರು ಹೋಗಿ ಮಠದಾಗ ಮಕ್ಕೊಂತಾರ, ಆಕಿ ಮನ್ಯಾಗ ಮಕ್ಕೊಂತಾಳ. ಸಂಸಾರ ಎಲ್ಲ ಆಗ್ಬೇಕದು, ಹೌದಲ್ಲ? ಹೆಣ್ಣಿನ ಮೇಲೆ ಮೋಹ ಇಲ್ದವರಿಗೆ ಎಂದೂ ಒತ್ತಾಯವಾಗಿ ಮದುವೆ ಮಾಡಿಸಬಾರ್ದು. ಇನ್ನೊಂದು, ಯಾರಿಗೆ ಆರೋಗ್ಯ ಸರಿ ಇರುವುದಿಲ್ಲೋ ಅವರು ಕೂಡ ಎಂದೂ ಮದುವೆ ಆಗಬಾರ್ದು. ಯಾಕೆ? ಆರೋಗ್ಯ ಸರಿ ಇಲ್ಲ ಜನ ಏನೋ ಇದಕ್ಕೊಂದು ಮುಕ್ತಿ ಕೊಟ್ಬಿಡೋಣ ಅಂತ ಮದುವೆ ಮಾಡ್ತಾರ. ಮದುವೆ ಮಾಡಿಕೊಂಡು ಅದು ದವಾಖಾನೆ ಮಕ್ಕಳು ಆಕಿ ಮನ್ಯಾಗ ಮಕ್ಕೊಂತಾಳ, ಹೌದಲ್ಲ? ಯಾವುದಕ್ಕೆ ಆರೋಗ್ಯ ಸರಿ ಇಲ್ಲೋ ಅಂತವ್ರು ಮದುವೆ ಆಗಬಾರ್ದು. 3ನೇದು ಬಹಳ ಲಕ್ಷ್ಯ ಇಟ್ಕೊಂಡು ಕೇಳ್ರಮ್ಮ, 3ನೇದು ಬಹಳ ಲಕ್ಷ್ಯ ಇಟ್ಕೊಂಡು ಕೇಳ್ರಿ. ಯಾರಿಗೆ ಹೆಣ್ಣಿನ ಮೇಲೆ ಮೋಹ ಇಲ್ಲೋ ಅವ್ರು ಮದುವೆ ಆಗಬಾರ್ದು, ಯಾರಿಗೆ ಆರೋಗ್ಯ ಸರಿ ಇಲ್ಲೋ ಅವ್ರು ಮದುವೆ ಆಗಬಾರ್ದು. 3ನೇದು, ಯಾರು ತಮ್ಮ ದುಡಿದ ಕೂಳನ್ನ ತಾವ ತಿನ್ಲಾರ್ದನ ಇನ್ನೊಬ್ಬರು ದುಡ್ದಾರ ತಿನ್ಕೊಂತ ಅಡ್ಡಾಡ್ತಲ್ಲ ಹರಾಮ್ ಕೋರ್ ನನ್ನ ಮಕ್ಕಳು, ಅಂತವ್ರಿಗೆಂದು ಕನ್ಯೆ ಕೊಡಬಾರ್ದು, ಅವ್ರು ಎಂದೊಂದು ಮದುವೆ ಆಗಬಾರ್ದು ಅಂತ. ಯಾಕ? ತಾವು ದುಡಿಲಾರ್ದ ಇನ್ನೊಬ್ರು ದುಡ್ಕೊಂಡು ತಿನ್ಕೊಂಡು ಅಡ್ಡಾಡ್ತಾರಲ್ಲ ಅವರು ಮದುವೆ ಅಂತವ್ರಿಗೆ ಏನಾರ ಮಕ್ಕಳು ಕೊಟ್ಟಂದ್ರ ಒಂದು ದಿನ ತಾವು ಬೀದಿಯಾಗಿ ಬೀಳ್ತಾರ, ಕಟ್ಕೊಂಡಿರ್ತಕ್ಕಂಥ ಹೆಂಡ್ರ ಮಕ್ಕಳನ್ನು ಬೀದಿಯಾಗಿ ಕಡೆಗೆ ಓಡಿ ಬಿಡ್ತಾರ. ದುಡಿಯುವಂತವರಿಗೆ ಮಾತ್ರ ಕನ್ಯೆ ಕೊಡಬೇಕು, ದುಡಿಯುವಂತ ಸಮರ್ಥನಿಗೆ ಮಾತ್ರ ಕೊಡಬೇಕು. ಉದ್ಯೋಗಂ ಯಾರ ಲಕ್ಷಣಂ ರೀ? ಅವರ ಪುರುಷ ಲಕ್ಷಣಂ. ತಂದು ಹಾಕಿ ದುಡ್ದು ಹಾಕುವಂತ ಗಂಡಗ ತಾಕತ್ತಿರ್ಬೇಕು, ಸಲ್ಲುವಂತವಂಗಿರ್ಬೇಕು, ಅಂತವ್ರಿಗೆ ಕೊಡಬೇಕು. ಹಾಗಾಗಿ ಏನಾಗಿತ್ತು ಅಂದ್ರೆ ಆ ಹುಡುಗನಿಗೆ ಕನ್ಯೆ ಕೊಡಾಕ್ ಬಂದಿದ್ರು. ಯಾವಾಗ ಅಲ್ಲೇ ಕನ್ಯೆ ಕೊಡಾಕ್ ಬಂದಿದ್ರು. ಕನ್ಯೆ ಕೊಡಾಕ್ ಬಂದಾಗ ಹುಡುಗ ಹೊರಗೆ ಹೋಗಿದ್ದ, ಬಂದು ಕುಂದ್ರು. ಬಂದು ಓಣಿನವ್ರೆಲ್ಲರೂ ಬಂದು ಕುತ್ಕೊಂಡ್ರು. ಹುಡುಗ ಇಲ್ಲೇ ಹೊರಗೆ ಹೋಗ್ಯಾನ, ಬಂದ್ ತಡ್ರಿ, ಆತ್ ಬಿಡು. ಎಲ್ಲರೂ ಕೈಕಾಲು ಮುಖ ತಕ್ಕೊಂಡ್ರು, ಎಲ್ಲ ಕುತ್ಕೊಂಡು ಹೋಗ್ಲೇನ ಆಯ್ತು. ಹುಡುಗ ಬಂದ, ಬಾರೋ ನಿನ್ನ ಕನ್ಯೆ ಕೊಡಾಕ್ ಬಂದಾರ, ಏನ್ ನೀ ಬಂದಿ? ಇಲ್ಲ ಹೋಗಿದ್ದಿದ್ದೆ ಹೊರಗೆ, ಬಂದಂತ ಕೈಕಾಲು ಮುಖ ತಕ್ಕೊಂಡ. ಮತ್ ಕೂಡಪ್ಪ ಮಾತಾಡೋಣ. ಇಲ್ಲ ನಾವು ನಿನ್ನ ಮಕ್ಕಾಕ್ ಹೋಗ್ತೀನಿ, ನಿನ್ನ ಮದಿನಾಕ್ ಹೋಗಿ ಬರ್ತೀನಿ ತಡಿ ಅಂದವ. ಏನಂದ? ಒಂದಿಷ್ಟು ಮೆಕ್ಕಾಕ್ ಹೋಗ್ತೀನಿ, ಮದಿನಾಕ್ ಹೋಗಿ ಬರ್ತೀನಿ ತಡಿ ಅಂದ. ಈಗಿನ ಕಾಲದಾಗ ಮೆಕ್ಕ ಮದಿನಾಕ್ ಹೋಗ್ಬೇಕಾರ ತಿಂಗಳಗಟ್ಟಲೆ ಟೈಮ್ ಹಿಡಿತೈತಿ. ಮತ್ತ ಆಗಿನ ಕಾಲದಾಗ ಹೋದ್ರಂದ್ರ ಅತ್ಲಾಗ ಮೆಕ್ಕ ಮದಿನಾಕ್ ಹೋದ್ರಂದ್ರೆ ಹೊಳೆ ಬರಂಗಿಲ್ಲ. ಅವ್ರು ಕನ್ಯೆ ಕೊಡೋರು ವಿಚಾರ ಮಾಡಿದ್ರು, ನಾವೇನ್ ಚಲೋ ಮನೆಗೆ ಬಂದ್ವಿ, ದಾಟ ಮನೆಗೆ ಬಂದಿವಿ ಅಂದ್ರೆ ಅವ್ರು. ಇವಾಗ ಮೆಕ್ಕ ಮದಿನಾಕ್ ಹೋಗಿ ಬರ್ತಾನಂದ್ರ ನಾವು ಅಲ್ಲಿ ತನಕ ನಾವು ಕುಂದ್ರ, ನಾವು ದಾಟ್ರಿ ಎದ್ದು ಹೋಗಂಬರಿ ಅಂದ್ರ ಅವ್ರು. ಇಲ್ಲ, ಹುಡುಗ ಶಾಣೆ ಅದನ್ನ ಒಳಗೆ ಹೋಗಿ ಅಂತ ತಡ್ರಿ, ಬರ್ತಾನ ತಡ್ರಿ. ಒಳಗ್ ಹೋದ, ಬಂದವ. ನೀವು ಮಾತುಕತೆ ಚಲೋ ಮಾಡ್ರಿ, ನೀ ಮೆಕ್ಕ ಮದಿನಾಕ್ ಹೋಗಿ ಬಂದೇನಪ್ಪ ಅಂದ್ರು. ಹೌದು. ಎಲ್ಲೈತಿ ಮೆಕ್ಕ ಮದಿನ? ಆ ಹುಡುಗ ಚಂದ ಹೇಳ್ತಾನ, ಅಮ್ಮ ಲಕ್ಷ ಇಟ್ಕೊಂಡು ಕೇಳ್ರಿ.
ಆ ಹುಡುಗ ಹೇಳೋ ಮಾತು, ನಾ ಮಕ್ಕನ ಮದಿನಾಕ ಹೋಗಿ ಬಂದ್ಯಾ, ಮಕ್ಕಾ ಮದಿನಾ ನೋಡಿ ಬಂದೆ. ಯಾವುದು ಮಕ್ಕಾ ಮದಿನಾ ಅಂದ್ರ, ಇಲ್ಲಿ ನಿಂತಾಳಲ್ಲ ನಮ್ಮವ್ವ, ಈಕಿ ನನ್ನ ಪಾಲಿನ ಮಕ್ಕ, ಇಲ್ಲಿ ನಿಂತಾನಲ್ಲ ನಮ್ಮಪ್ಪ, ಈತ ನನ್ನ ಪಾಲಿನ ಮದಿನಾ ಅಂತ ತಂದೆ ತಾಯಿಗಳಲ್ಲಿ ಮಕ್ಕಾ ಮದಿನಾ ಕಂಡಾತ ಸೂಫಿಯ ಸಂತನಾಗುತ್ತಾನೆ, ಸಂತ ಶಿಶುನಾಳ ಶರೀಫ ಶಿವಯೋಗಿ ಆಗುತ್ತಾನೆ ಈ ನಾಡಿನೊಳಗ. ತಂದೆ ತಾಯಿಗಳಲ್ಲಿ ಮಕ್ಕಾ ಮದಿನಾ ಕಂಡವರು ಸೂಫಿ ಸಂತರಾಗ್ತಾರೆ. ಎಂತ ದೊಡ್ಡ ತ್ಯಾಗದ ನೋಡ್ರಿ ಅವರ. ತಂದೆ ತಾಯಿಗಳನ್ನ ದೇವರಂತ ಕಾಣಬೇಕು ನಾವು. ತಂದೆ ತಾಯಿಗಳನ್ನ ದೇವರಂತ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನಮಗೆ ಯಾವ ದೇವರು ಒಲಿಯುವುದಕ್ಕೆ ಆಗುವುದಿಲ್ಲ. ಮನೆಯಾಗಿರುವಂತ ತಂದೆ ತಾಯಿಗಳ ಪೂಜ್ಯ ಭಾವನೆಯಿಂದ ನಾವು ಕಂಡಿವಂದ್ರ ದೇವಸ್ಥಾನದಾಗಿರ್ತಕ್ಕಂಥ ದೇವರಂತಾವು ನೀನು ತಂದೆ ತಾಯಿಗಳನ್ನ ಅತ್ಯಂತ ಪ್ರೀತಿಯಿಂದ ಜೋಪಾನ ಮಾಡಾಕತ್ತೀನಿ, ಪೂಜ್ಯ ಭಾವನೆಯಿಂದ ಕಾಣಕತ್ತಿ ಅಂದ್ರ ನೀನು ನನ್ನ ಪ್ರಾರ್ಥನೆ ಮಾಡಿದ್ರೆ ನಾನು ನಿನ್ನ ಮನೆಗೆ ಬಂದು ಆಶೀರ್ವಾದ ಮಾಡ್ತೀನಿ ಅಂತ. ನೋಡಿ ಎಂಥ ಇಲ್ಲಿ ಬಾಲ ಶಿಶುವಾಗಿರ್ತಕ್ಕಂಥ ಮಹಂತ ಶಿವಯೋಗಿಗಳು ತಾಯಿಯ ಮೇಲೆ ಅತ್ಯಂತ ಪ್ರೇಮವನ್ನು ಇಟ್ಟುಕೊಂಡಿದ್ರು. ಅಂಬೆಗಾಲನ್ನಿಟ್ಟುಕೊಂಡು ಅಮ್ಮ ಅಂತ ಬಂದಾಗ ಅನ್ನಪೂರ್ಣಮ್ಮನವರ ಭಾಗ್ಯದ ಬಾಗಿಲು ತೆರೆದು ಬಿಡುತ್ತಿತ್ತು. ಅನ್ನಪೂರ್ಣಮ್ಮನವರ ಪವಿತ್ರಮಯವಾಗಿರ್ತಕ್ಕಂಥ ಆನಂದದ ಒಡಲು ತುಂಬಿ ಬಿಡುತ್ತಿತ್ತು. ಅನ್ನಪೂರ್ಣಮ್ಮನವರು ಆ ಮಹಂತ ಶಿಶುವನ್ನ ಎತ್ತಿಕೊಂಡು ಆನಂದದಿಂದ ಲಾಲನೆ ಮಾಡುತ್ತಿದ್ರು. ಆ ಮಹಂತ ಶಿಶುವಿಗೆ ಒಳ್ಳೆಯ ಮಾತುಗಳನ್ನು ಹೇಳುತ್ತಿದ್ರು. ಬೆಳಿತಾ ಬೆಳಿತಾ ದೊಡ್ಡವನಾಗುವಂತ ಓಣಿಯೊಳಗ ಎಲ್ಲರ ಜೊತೆ ಆಟವನ್ನ ಆಡ್ತಕ್ಕಂಥ ಮಹಾಂತ ಶಿಶುವನ್ನ ನೋಡಿ ಆ ತಾಯಿ ಬಹಳ ಆನಂದದಿಂದ ಪ್ರೀತಿಯಿಂದ ಇರ್ತಿದ್ಲು. ನೋಡಿ ಆಲಮಟ್ಟಿಯ ಆ ಹಿರೇಮಠದ ಜಂಗಮ ದಂಪತಿಗಳು ಅವರೆಲ್ಲ ಅಮ್ಮ ಆ ಹಿರೇಮಠದ ದಂಪತಿಗಳು ಅವರೆಲ್ಲ ಆಗಿನ ಕಾಲದೊಳಗು ಈಗಿನ ಕಾಲದೊಳಗೆ ಹಿಡ್ಕೊಳ್ರಿ ಜಂಗಮರು ಬಹಳ ಬಡವರು. ಎಲ್ಲಾ ಕಡೆ ಇಲ್ಲೆಲ್ಲ ಒಂದ್ ಕಡೆ ಎಲ್ಲ ಶ್ರೀಮಂತರದಾರ. ಬಹಳ ಜನ ಬಡವರು. ಜಂಗಮರಿಗೆ ಬಡತನ ಅನ್ನೋದು ಅಂಟಿಕೊಂಡ್ಬಿಟ್ಟಿರ್ತದ. ಬಡತನ ಹೆಂಗಿರ್ತೈತಪ್ಪ ಅಂತಂದ್ರ ಮುಂಜಾನೆ ಹೋಗಿ ಹಿಟ್ಟಿನ ಭಿಕ್ಷೆ ಮಾಡಿಕೊಂಡು ಬರ್ಲಿಲ್ಲ ಅಂದ್ರ ಮನ್ಯಾಗ ರೊಟ್ಟಿ ಇಲ್ಲ. ಬಹಳ ಬಡವರು. ನೀವೆಲ್ಲ ತೋಳ್ರಿ, ಇಲ್ಲೇನ್ ಕಾವಿದಾರಿಗಳು ಸ್ವಾಮಿಗಳೆಲ್ಲ ಕುಂತಾರ, ದೊಡ್ಡ ದೊಡ್ಡ ಮಠಕ್ಕಾದವರು. ಅವ್ರೇನ್ ದೊಡ್ಡ ದೊಡ್ಡ ಶ್ರೀಮಂತರ ಮನೆಯಿಂದ ಬಂದಿಲ್ಲ, ದೊಡ್ಡ ಬಹಳ ಬಡತನದಿಂದ ಬಂದಾರ. ಅವ್ರ ತಂದೆ ತಾಯಿ ವಿಚಾರ ಮಾಡಿದ್ರು, ನನ್ನ ಮಗ ಒಂದ್ ಚಲೋ ಮಠಕ್ಕರ ಆಗಿ ಅಲ್ಲೆಲ್ಲ ಚಲೋ ಉಡ್ಕೊಂಡು ತಿನ್ಕೊಂಡಿರ್ಲಿ ಅಂತ ಮಠಕ್ಕೆ ಬಿಟ್ಟಿದ್ರು ಜಂಗಮರು. ಅಂತ ವಿಚಾರ ನೋಡ್ರಿ ಅವ್ರು. ಎಷ್ಟು ಬಡತನ ಅಂದ್ರೆ ಅಷ್ಟು ಬಡತನ. ಆ ಜಂಗಮರಿಗೆ ಬಡತನ ಅನ್ನೋದು ಅಂಟಿಕೊಂಡ್ಬಿಟ್ಟಿರ್ತತಿ. ಆಗ ಜಂಗಮರಲ್ಲಿ ಎಂತ ವಿಶ್ವಾಸದ ಗುಣ ಇರ್ತೈತೆ ಅಂದ್ರೆ ತಿಳ್ಕೋಬೇಕು. ತನ್ನನ್ನು ನಂಬಿರ್ತಕ್ಕಂಥ ಭಕ್ತರು ಏನಾದ್ರೂ ಉದ್ಧಾರ ಆಗ್ಯಾರಪ್ಪ ಅಂತಂದ್ರ ಆ ಭಕ್ತರಿಗಿಂತ ಮೊದಲು ಖುಷಿ ಪಡೋರು ಯಾರಂದ್ರೆ ಅದು ಜಂಗಮರು. ಯಾಕಂದ್ರ ಆ ನನ್ನ ಭಕ್ತರು ಬಹಳ ಚಲೋ ಆಗ್ಯಾರ, ಅವ್ರಿಗೆ ಇನ್ನೂ ಸಿರಿ ಸಂಪತ್ತನ್ನು ಕೊಡು. ತಾ ಗುಡಿಸಲೊಳಗಿದ್ರು ಚಿಂತಿಲ್ಲ, ತನ್ನನ್ನ ಕರೆದು ಆರಾಧನೆ ಮಾಡ್ತಕ್ಕಂಥ ಭಕ್ತರ ಹಿತವನ್ನ ಬಯಸ್ತಕ್ಕಂಥ ಆ ಜಂಗಮರು ಬಡವರಾಗೇ ಇದ್ರು. ಅಂತ ಬಡತನದೊಳಗೆ ಒಂದು ಕೂಸು ಹುಟ್ಟಿತ್ತವ. ಲಕ್ಷ ಇಟ್ಕೊಂಡು ಕೇಳ್ರಿ. ನಾವೇನ್ ಇಲ್ಲೇನು ಕುತ್ಕೊಂಡಿವಲ್ಲ, ನಾವೇನ್ ದೊಡ್ಡ ಶ್ರೀಮಂತರಲ್ಲ. ದಿನ ಈಗೇನು ಪ್ರವಚನ ಮಾಡ್ಬೇಕು, ಪ್ರವಚನದಿಂದ ನೀವು ಕೊಟ್ಟು ಕಾಣಿಕೆ ತೆಗೆದುಕೊಂಡು ಹೋಗಿ ಮನ್ಯಾಗ ಹೋದ್ರ ನಮ್ದೆಲ್ಲ ಚಲೋ ರೇಷನ್. ಯಾಕೆ ಪ್ರವಚನ ಮಾಡಿಕೊಂಡ ಬದುಕು ಕಟ್ಟಿಕೊಂಡವ್ರು ನಾವೆಲ್ಲ. ಕುಮಾರೇಶನ ಹೆಸರು ಹೇಳಿಕೊಂಡು ಕುಮಾರಜ್ಜನ ನಾಮಸ್ಮರಣೆ ಮಾಡಿಕೊಂಡು ಎಲ್ಲ ಹಿಂಗೆ ಪ್ರವಚನ ಮಾಡಿಕೊಂಡ ಬದುಕು ಕಟ್ಟಿಕೊಂಡವ್ರು. ಹಂಗ ಬಾಳ ಬಡತನದೊಳಗೆ ಕೂಸು ಹುಟ್ಟಿತ್ತು. ಆ ಕೂಸು ಏನ್ ಮಾಡ್ತಿತ್ತು ಬಾಲಕ ಅಂದ್ರೆ ಎಲ್ಲರೂ ಆಟ ಆಡಿಕೋಂತ ತಮ್ಮ ಜೀವನವನ್ನ ಎಂಜಾಯ್ ಮಾಡ್ತಿದ್ರ ಆ ಶಿಶು ಏನ್ ಮಾಡ್ತಿತ್ತು ಅಂದ್ರೆ ಹೆಗ್ರೊಳಗೆ ಜೋಳಿಗೆ ಹಾಕೊಂಡು ಓಡ್ತಿತ್ತು ದಿನ ಭಕ್ತರ ಮನೆಗೆ. ಒಂದ್ ತಡಗೆ ಲೇಟ್ ಆತಂದ್ರೆ ಯಾರ ಮನೆಗೆ ಹಿಟ್ಟು ಕಮ್ಮ ಆದಿತ್ತು, ಓಡುವುದು. ಯಾರ ಹುಡುಗ ಆಟ ಆಡಕತ್ರ ನೋಡುವುದು. ನಾ ಗೋಲಿ ಆಡ್ಬೇಕು, ನಾನು ಆ ಹುಡುಗರ ಜೊತೆ ಚಿಣಿಪಣಿ ಆಡ್ಬೇಕು, ನಾ ಹುಡುಗರ ಜೊತೆ ಆಟ ಆಡ್ಬೇಕಂತ ಒಂದು ಕ್ಷಣ ನೋಡ್ತಿತ್ತು. ಅಯ್ಯೋ ನಾನ್ ನಿಂತು ಬಿಡ್ತೀನಿ ಅಂದ್ರ ನಮ್ಮ ಮನ್ಯಾಗ ಹಿಟ್ಟಿಲ್ಲ ಅಂದ್ರೆ ರೊಟ್ಟಿಲ್ಲ. ಎಂತ ಬಡತನ ಇತ್ತು ಅಂದ್ರೆ ನಿಮ್ಗೆ ಹೇಳ್ತೀನಿ, ಅವ್ರ ಮನ್ಯಾಗ ಆ ಹುಡುಗ ಹಿಟ್ಟು ಭಿಕ್ಷೆ ಮಾಡಿಕೊಂಡು ಬಂದು ತಂದು ಕೊಟ್ರನ ಅವ್ರ ರೊಟ್ಟಿ ಬಡಿಬೇಕು. ಅಂತ ಬಡತನ. ರೊಟ್ಟಿ ಒಳಗ ಹಾಕೊಳ್ಳಕ ಖಾರ ಪುಡಿ ಇರ್ತಿತ್ತು, ಎಣ್ಣೆ ಇರ್ತಿದ್ದಿಲ್ಲ. ರೊಟ್ಟಿ ಹಿಂಗ ಮುರಿದ್ರ ಆ ಖಾರ ಪುಡಿನ ಕಣ್ಣಾಗ ಬಿದ್ರ ಕಣ್ಣನ್ನ ನೀರು ಆ ಖಾರ ಪುಡಿ ಒಳಗೆ ಬಿದ್ರ ಖಾರ ಪುಡಿನ ಕಣ್ಣೀರೊಳಗೆ ಕಳಿಸ್ಕೊಂಡು ಊಟ ಮಾಡುವಂತ ಬಡತನ ಇತ್ತು ಅವ್ರ ಮನೆಯೊಳಗೆ. ಎಂಥ ಬಡತನ. ಅಂತ ಬಡತನದೊಳಗೆ ಆ ಶಿಶು ಏನು ಮಾಡಿತ್ತು ಅಂದ್ರೆ ಮನೆಗೆ ಹೋಗ್ತಿತ್ತು. ತಾಯಿಗೆ ತಂದು ರೊಟ್ಟಿ ಹಿಟ್ಟು ಕೊಡ್ತಿತ್ತು. ತಾಯಿ ರೊಟ್ಟಿ ಮಾಡಿ ಎಲ್ಲರಿಗೂ ಊಟ ಮಾಡಿಸ್ತಿದ್ಲು. ಅಂತ ಬಡತನದೊಳಗಿರುವಂತ ಶಿಶುವಿನ ಹೆಸರು ಹಾಲಯ್ಯನವರು ಅಂತ, ಅವ್ರ ತಾಯಿ ಹೆಸರು ನೀಲಮ್ಮನವರು ಅಂತ. ಅಮ್ಮ ಲಕ್ಷ ಇಟ್ಕೊಂಡು ಕೇಳ್ರಿ. ಒಂದು ಸಾರಿ ಭಿಕ್ಷೆಯನ್ನು ಮಾಡಿಕೊಂಡು ರೊಟ್ಟಿಯನ್ನು ತಂದು ಹಿಟ್ಟನ್ನು ತಂದು ತಾಯಿಗೆ ಕೊಟ್ಟಾಗ ಹಿಟ್ಟು ಕಮ್ಮಿ ಇತ್ತು, ರೊಟ್ಟಿ ಮಾಡಿದ್ಲು. ಮನೆಯವ್ರು ಎಲ್ಲರೂ ಊಟ ಮಾಡಿದ್ರು. ಎರಡು ರೊಟ್ಟಿ ಉಳಿದು, ಒಂದು ದೊಡ್ಡದು ಉಳಿತು, ಒಂದು ಸಣ್ಣದು ಉಳಿತು. ದೊಡ್ಡದು ಯಾರಿಗೆ ಕೊಡ್ತೀರಿ ಅವರ, ಸಣ್ಣದು ಯಾರು ತಗೊಂತೀರಿ?
ಗಾಡ್ ಜಾರಿ ಕೊಡ್ತೀರಿ. ಉಳ್ದವ್ರು ಯಾರು? ಮಗ ತಾನು ಇಬ್ಬರ ಊಟ ಮಾಡಕ್ ಉಳ್ದಾರ. ಉಳ್ದಿರ ರೊಟ್ಟಿ ಯಾರು ಉಳ್ದವು? ಗಾಡ್ದೊಂದು ಉಳ್ದೈತಿ, ಸಣ್ಣದೊಂದು ಉಳ್ದೈತಿ. ಸಣ್ಣದು ಯಾರು ತಗೊಂತಾರ? ದೊಡ್ಡ ಜಾರಿಗೆ ಕೊಡ್ತಾರ. ದೊಡ್ಡ ಜಾರಿಗೆ ಕೊಡ್ತೀರಿ? ಹಾ, ತಾಯಿ ಹೃದಯ ಅಂತದದು. ನನ್ನ ಮಗ ಇಡೀ ಊರೆಲ್ಲ ಅಡ್ಡಾಡಿ ಭಿಕ್ಷೆ ಬೇಡ್ಕೊಂಡು ಬಂದದ. ನನ್ನ ಮಗ ದೊಡ್ಡ ರೊಟ್ಟಿ ಕೊಡೋಣಂತ ದೊಡ್ಡ ರೊಟ್ಟಿ ಹಚ್ಚಿ ಅದಕ್ಕೊಂದಿಟ್ಟು ಕಚ್ಚಾಯಿದ ಪಲ್ಯ ಹಚ್ಚಿ ಕೊಟ್ಲು. ಸಣ್ಣ ರೊಟ್ಟಿ ತಗೊಂಡು ಮುರ್ಕೊಂಡು ಹಿಂಗ ಶಿವ ಅಂತ ಬಾಯಿಯೊಳಗೆ ಇಟ್ಕೊಂಡು, ತಾಯಿಯವ್ರು ಯಾವಾಗ ಹಿಂಗ ಬಾಯಿಯೊಳಗೆ ಇಟ್ಕೊಂಡ್ರು ಅವಾಗ ಹೊರಗೊಬ್ಬ ಜಗಮಾಮೂರ್ತಿಗಳು ಬಂದ್ಬಿಟ್ರು. ಅಮ್ಮ, 3 ದಿನ ಆಗೈತಿ ಊಟ ಮಾಡ್ಲಾರ್ದೆ, ಏನಾದ್ರೂ ನೀಡ್ರಿ. 3 ದಿನ ಆಗೈತಿ ಊಟ ಮಾಡ್ಲಾರ್ದೆ. ಕೂಸು ಕೈಯೊಳಗ ಬಾಲ ಶಿಶು ಏನ್ ಮಾಡಿತ್ತದು? ಅವರು ಕೈಯೊಳಗೆ ರೊಟ್ಟಿ ಹಿಡ್ಕೊಂಡು ಕುತ್ಕೊಂಡಿತ್ತದು ಹಾಲೈನವರು. ಅವಾಗ ತಾಯಿ ಅಂದು, ಯಪ್ಪ ಇಡೀ ಊರೆಲ್ಲ ಅಡ್ಡಾಡಿ ನಡ್ಕೊಂಡು ಬಂದಿರಿ, ಮುಂದಕ್ಕೆ ಹೋಗಂತ ಹೇಳಿಬಿಡೋಣ. ಅವಾಗ ಆ ಶಿಶು ವಿಚಾರ ಮಾಡಿತು, ಅಮ್ಮ ಅವರು ಜಂಗಮಾಮೂರ್ತಿಗಳು ಹೊರಗೆ ಬಂದು ಭಿಕ್ಷೆ ಬೇಡಕತ್ತಾರ, ಅವ್ರು ಬಾಯಿ ತೆಗೆದು ಹೇಳಕತ್ತಾರ 3 ದಿನ ಆಗೈತಿ ನಾವು ಉಪವಾಸ ಇದ್ದ ಅಂತ. ಮುಂದಿನ ಮನೆಗೆ ಹೋಗಿ ಯಾರಾದ್ರೂ ನೀಡ್ಲಿಲ್ಲ ಅಂದ್ರ ಅವ್ರು ಉಪವಾಸದಿಂದ ಸತ್ರಂದ್ರ ಆ ಶಾಪ ನಮಗ ಬಂದಿತ್ತು ಅಂತ ತಿಳ್ಕೊಂಡು ಆ ಕೂಸು ಏನ್ ವಿಚಾರ ಮಾಡುತ್ತಂದ್ರ, ತಾನು ತಿನ್ನಾಕ ಏನ್ ಇಟ್ಕೊಂಡಿರ್ತದ ತಾನು ಉಣ್ಣುವಂತ ರೊಟ್ಟಿಯನ್ನ ಓಡಿ ಹೋಗಿ ಆ ಜಂಗಮನ ಜೋಳಿಗಳಿಗೆ ಹಾಕಿ ಬಿಡ್ತೈತಿ. ತಾಯಿಗೆ ಎಷ್ಟು ಆನಂದ ಆಗುತ್ತ. ಎಂತ ದೊಡ್ಡ ಮೇಧಾವಿದೆಯೋ ನನ್ನಪ್ಪ ನೀನು, ಎಂತ ದೊಡ್ಡ ಮೇಧಾವಿದಿ, ನನಗಿರ್ಬೇಕಾಗಿರ್ತಕ್ಕಂಥ ಗುಣ ನಿನಗೈತಲ್ಲೋ ಹಾಲಯ್ಯ ಅಂತ ಆ ತಾಯಿ ಆ ಮಗನನ್ನ ತಪ್ಪಿಕೊಂಡು ಮಗನಿಗೆ ಮುದ್ದಾಡಿದ್ಲಂತೆ. ಅಂದು ಹಸಿದು ಬಂದಿರತಕ್ಕಂಥ ಜಂಗಮನ ಹಸುವನ್ನ ನೀಗಿಸಿರ್ತಕ್ಕಂಥ ಆ ಹಾಲುಗಲ್ಲದ ಹಾಲಯ್ಯನವರು ಮುಂದೆ ಸಮಾಜದ ಹಸುವನ್ನ ನೀಗಿಸ್ತಕ್ಕಂಥ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳಾಗುತ್ತಾರೆ. ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳಾಗುತ್ತಾರೆ. ತಾಯಿಯ ಪವಿತ್ರಮಯವಾಗಿರ್ತಕ್ಕಂಥ ಸಂಸ್ಕಾರ ಆ ಹಸಿದಿರ್ತಕ್ಕಂಥ ಜಂಗಮನಿಗೆ ತುತ್ತನ್ನವನ್ನ ಕೊಡ್ತು. ಹಾಗೆ ಆ ಹಸಿದು ಬಂದಿರತಕ್ಕಂಥವ್ರಿಗೆ ಅನ್ನ ಕೊಡುವುದು, ಒಳ್ಳೆ ಸಂಸ್ಕಾರವನ್ನು ಕೊಡುವುದು, ಅದು ತಾಯಿಯ ಪವಿತ್ರಮಯವಾಗಿರ್ತಕ್ಕಂಥ ತ್ಯಾಗ. ಅಂತ ತಾಯಿಗೆ ಭಕ್ತಿ ಪ್ರೇಮವನ್ನು ಕೊಡ್ತಕ್ಕಂಥ ಆ ಬಾಲ ಶಿಶು ಮಹಾಂತೇಶ ತಾಯಿಯನ್ನ ಅತ್ಯಂತ ಪೂಜ್ಯ ಭಾವನೆಯಿಂದ ಕಾಣ್ತಾ ಇದ್ದ. ಆ ತಾಯಿಯನ್ನು ಕುರಿತುಕೊಂಡೇ ಒಂದು ಭಕ್ತಿಯ ಜನಪದವನ್ನು ಹಾಡ್ತಾರೆ. ನಾವು ಇವೆಲ್ಲ ಕೇಳೋಣ. ಓ ನನ್ನ ತಾಯವ್ವ, ಜಗದ ಜನನಿ ನೀನವ್ವ, ಭೂಮಿ ತೂಕದ ತಾಯಿ ನೀ ನನ್ನ ಹಡೆದವ್ವ. 9 ತಿಂಗಳು ನನ್ನ ಹೊತ್ತು ಹೆತ್ತು ಹಡೆದೆಯವ್ವ. ನನ್ನ ಹಡೆಯುವಾಗ ನಿನಗ ಕಷ್ಟವೆಷ್ಟು ತಾಯವ್ವ. 9 ತಿಂಗಳು ನನ್ನ ಕಷ್ಟವೆಷ್ಟು ಹಡೆದೆಯವ್ವ. ನನ್ನ ಹಡೆಯುವಾಗ ನಿನಗ ಕಷ್ಟವೆಷ್ಟು ತಾಯವ್ವ. ಮುದ್ದಾಡಿ ನನಗ ಎದೆ ಹಾಲು ಕುಡಿಸಿ, ಮುದ್ದಾಡಿ ನನಗ ಎದೆ ಹಾಲು ಕುಡಿಸಿ. ಓ ನನ್ನ ತಾಯವ್ವ, ಜಗದ ಜನನಿ ನೀನವ್ವ, ಭೂಮಿ ತೂಕದ ತಾಯಿ ನೀ ನನ್ನ ಹಡೆದವ್ವ. ಭೂಮಿ ತೂಕದ ತಾಯಿ ನೀ ನನ್ನ ಹಡೆದವ್ವ. ಇದ್ದರೂ ಇರಬೇಕವ್ವ ನಿನ್ನಂತ ತಾಯವ್ವ. ಕುಂತರು ನಿಂತರು ನನಗೆ ಸದಾ ನೆನಪು ನಿನದವ್ವ. ಇದ್ದರೂ ಇರಬೇಕವ್ವ ನಿನ್ನಂತ ತಾಯವ್ವ. ಕುಂತರು ನಿಂತ ತಾಯಿ ದೇವರು ಎನ್ನುವ ಗಾದೆ ಮಾತು ಸುಳ್ಳಲ್ಲವ್ವ. ಓ ನನ್ನ ತಾಯವ್ವ, ಜಗದ ಜನನಿ ನೀನವ್ವ, ಭೂಮಿ ತೂಕದ ತಾಯಿ ನೀ ನನ್ನ ಹಡೆದವ್ವ. ಭೂಮಿ ತೂಕದ ತಾಯಿ ನೀ ನನ್ನ ಹಡೆದವ್ವ. ಕಾಣಬಾರದೆಲ್ಲ ಸುಖವ ನಿನ್ನಿಂದ ಕಂಡೆ ನೋವ. ಅಮ್ಮ ಯವ್ವ
ಮಗನ ಮಮತೆಯೊಳಗೆ ನೀನು ಸ್ವರ್ಗವಾಸಿಯಾದೆ. ತಾಳ್ಕೆರೆ ಮಾಸ್ತರ ತಾಯಿಯ ಕುರಿತು, ತಾಳ್ಕೆರೆ ಮಾಸ್ತರ ತಾಯಿಯ ಕುರಿತು ಅನುಭವದ ಹಾಡು ಹಾಡಿದ ನವ್ವ ನೀನವ್ವ. ಭೂಮಿ ತೂಕದ ತಾಯಿ ನೀ ನನ್ನ ಹಡೆದವ್ವ. ಭೂಮಿ ತೂಕದ ತಾಯಿ ನೀ ನನ್ನ ಹಡೆದವ್ವ. ನೀ ನನ್ನ ಹಡೆದವ್ವ. ನೀ ನನ್ನ ಹಡೆದವ್ವ. ಸಾಂಬದೇ ನಮಃ ಪಾರ್ವತೀಪದೇ ಶಿವ ಹರ ಹರ ಮಹಾದೇವ. ತಾಯಿ, ನಾವು ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ಬೇಕ್ರಿ. ಅವರ ಅನ್ನಪೂರ್ಣಮ್ಮನವರು ಆ ಬಾಲ ಶಿಶುವಾಗಿರ್ತಕ್ಕಂಥ ಮಾಂತೇಶನಿಗೆ ಎಂಥ ಸಂಸ್ಕಾರ ಕೊಟ್ಟಿದ್ಲು. ಮೊದಲೇ ಕಾರಣಿಕ ಶಿಶು, ಅದರ ಜೊತೆಗೆ ಕರುಣಾಮಯಿ ಆಗಿರ್ತಕ್ಕಂಥ ತಾಯಿ. ಆ ತಾಯಿ ಬಂದಿರತಕ್ಕಂಥ ಗುರುಲಿಂಗ ಜಂಗಮರ ಪಾದ ಸೇವೆಯನ್ನು ಮಾಡಿ, ಬಂದಿರತಕ್ಕಂಥ ಕಾವಿ ಯೋಗಿಧಾರಿಗಳ ಪಾದ ಸೇವೆಯನ್ನು ಮಾಡಿ, ಆ ಪಾದೋದಕ ಪ್ರಸಾದವನ್ನು ಸ್ವೀಕಾರ ಮಾಡೋತನ ಮೊಲೆ ಹಾಲನ್ನು ಕೊಡುತ್ತಿರಲಿಲ್ಲ. ಒಂದು ಸಾರಿಕರವಾಗಿರ್ತಕ್ಕಂಥ ಜ್ವರದೊಳಗೆ ಬಳಲು ಬಿಟ್ಟಿರ್ತಾನೆ, ಎಲ್ಲಿ ತೋರಿಸಿದ್ರು ಆರಾಮಾಗುವುದೇ ಇಲ್ಲ. ಯಾರೂ ಅನ್ನಪೂರ್ಣಮ್ಮನವ್ರಿಗೆ ಅನ್ನಂಗಿಲ್ಲ. ವೈದ್ಯರಂತಾರೆ, ಅನ್ನಪೂರ್ಣಮ್ಮ ಕೂಸು ಉಳಿತದೋ ಇಲ್ಲೋ ಗೊತ್ತಿಲ್ಲ. ನೋಡಿ, ಬಾಲ ಮಾಂತೇಶ ಭಯಂಕರವಾದ ಜ್ವರದೊಳಗೆ ಮಲ್ಕೊಂಡು ಬಿಟ್ಟಿದ್ದಾನೆ, ಕೂಸು ಉಳಿತದೋ ಇಲ್ಲೋ ಗೊತ್ತಿಲ್ಲ. ಅವಾಗ ತಾಯಿ ಎಷ್ಟು ಅಂಗಲಾಗ್ತಾಳೆ. ಮೊದಲೇ ಹಂಬಲಿಸಿ ಪಡೆದಿರ್ತಕ್ಕಂಥ ಜೀವ, ಗುರು ಕೊಟ್ಟಿರ್ತಕ್ಕಂಥ ಪವಿತ್ರವಾದ ಆಶೀರ್ವಾದ. ಏನ್ ಹೇಳಿ ನಾ ಗುರುವಾಂತ ಶಿವಯೋಗಿಗಳಿಗೆ, ಈ ಮಗುವನ್ನು ಲಾಲನೆ ಮಾಡ್ತೀನಿ, ಪಾಲನೆ ಮಾಡ್ತೀನಿ, ಪೋಷಣೆ ಮಾಡ್ತೀನಿ, ಇದಕ್ಕೆ ನಾನು ಪೋಷಕಳಾಗಿರ್ತೀನಿ ಅಂತ ಗುರುಗಳಿಗೆ ಮಾತು ಕೊಟ್ಟು ಒಪ್ಪಿಕೊಂಡು ಬಿಟ್ಟೀನಿ. ಎಂತಾದಿದು? ನನ್ನಲ್ಲೇನಾದ್ರೂ ತಪ್ಪದ ಏನು? ನಾ ಮಾಡುವಂತ ಕಾರ್ಯದೊಳಗೆ ಏನಾದ್ರೂ ತಪ್ಪದ ಏನು? ಏ ಗುರುವೇ, ಇದು ನನ್ನ ಹೊಟ್ಟಿ ಮಗ ಅಲ್ಲ, ಇದು ನನ್ನ ಮಲಮಗ ಅಂತ ತಿಳ್ಕೊಂಡು ನಾನೇನಾದ್ರೂ ಅಪವಿತ್ರ ಭಾವನೆಯಿಂದ ಆ ಕೂಸನ್ನ ಕಂಡಿದ್ದಾದ್ರ ಮರಣ ಅಂತಕ್ಕಂಥದ್ದು ಮೊದಲು ನನಗೆ ಬರಲಿ, ಆಮೇಲೆ ಆ ಕೂಸನ್ನ ನೀನು ನೋಡಿ ತಗೋ, ನನ್ನ ಮೊದಲು ತಗೋ ಅಂತ ಪರಮಾತ್ಮನನ್ನ ಕುರಿತು ಪ್ರಾರ್ಥನೆ ಮಾಡ್ತಾಳೆ. ಹೆಂಗೆ ನೋಡಿ, ಚಂದ ಕವಿಗಳು ಬರೀತಾರೆ, ಮೊದಲೇ ಏನನ್ನು ಬಯಸಬಾರದಿತ್ತು, ಬಯಸಿದರೂ ಯೋಗಿ ಕೊಡಬಾರದಿತ್ತು, ಬಯಸಿ ಪಡೆದು ಅಂಗಲಾಚ ಆಲಂಗಿಸಬಾರದಿತ್ತು. ಹೆತ್ತ ಮಗನಲ್ಲವೆಂದು ಸಲುವಲ್ಲಿ ನಾನೇನು ಅಸಡ್ಡೆ ಮಾಡಿದ್ದೇನೆ? ನನ್ನಾಣೆ ನನ್ನಾಣೆ, ಬೇಡಿದ್ದು ಕೊಡುವೆ, ಬೇಡಿದ್ದು ಕೊಡುವೆ. ಏ ಗುರುಮಹಾಂತ, ನಾನು ಏನಾದರೂ ಈ ಮಗನಲ್ಲಿ ತಾರತಮ್ಯವನ್ನು ಮಾಡಿದ್ದೇನೆ, ಆದರೆ ನನ್ನಾಣೆ, ನನ್ನ ಅಂಗದ ಮೇಲೆ ಇರ್ತಕ್ಕಂಥ ಲಿಂಗಯ್ಯನ ಆಣೆ, ನಾನು ಯಾವುದನ್ನೂ ಕೂಡ ಅಪೇಕ್ಷೆ ಇಡುವುದಿಲ್ಲ ಅಂತ ವಿಚಾರ ಮಾಡಿಕೊಂಡಾಗ ಒಬ್ಬ ಕಾವಿದಾರಿಗಳು ಅವ್ರ ಮನೆಗೆ ಬರ್ತಾರೆ, ಒಬ್ಬ ಜಂಗಮರವ್ರ ಮನೆಗೆ ಬರ್ತಾರೆ. ಅವಾಗ ಬಂದಿರತಕ್ಕಂಥ ಜಂಗಮರನ್ನ ಭಕ್ತಿಯಿಂದ ಕುಂದಿರಿಸಿ, ಜ್ವರದ ಬಾಧೆಯಲ್ಲಿ ಬರ್ತಕ್ಕಂಥ ಆ ಬಾಲ ಶಿಶುವನ್ನ ಅಲ್ಲೇ ಮಗ್ಲು ಮನಗಿಸಿ ಆ ಜಂಗಮರ ಪಾದ ಪೂಜೆಯನ್ನ ಮಾಡಿ, ಆ ಪಾದ ಪೂಜೆಯಲ್ಲಿ ಪಾದೋದಕವನ್ನು ತೆಗೆದುಕೊಂಡು ಆ ಜ್ವರದಿಂದ ಬಳಲ್ತಕ್ಕಂಥ ಬಾಲ ಶಿಶುವಾಗಿರ್ತಕ್ಕಂಥ ಮಾಂತೇಶನ ಬಾಯಿಯೊಳಗೆ ಹಾಕಿದ್ರ ಭಯಂಕರವಾಗಿರ್ತಕ್ಕಂಥ ಜ್ವರಗಳು ಇಳಿದು ಹೋಗಿ ಬಿಡ್ತಾವಂತೆ, ಎದ್ದು ಆಟವನ್ನು ಆಡಿಬಿಡ್ತಾರಂತ ಮಾಂತೇಶ. ನೋಡಿ, ನಾವೆಲ್ಲ ತಿಳ್ಕೋಬೇಕು. ಬಾಲ ಶಿಶು ಮಹಾಂತೇಶ ಗುರುಲಿಂಗ ಜಂಗಮರ ಪಾದೋದಕವನ್ನು ತೆಗೆದುಕೊಳ್ಳಲಾರದೆ ಎಷ್ಟು ಜಾಗೃತನಾಗಿದ್ದ, ಎಷ್ಟು ವಿಚಾರಮಯವಾಗಿದ್ದ. ನೋಡಿ, ತಾಯಿಯ ಆ ಸಂಸ್ಕಾರ ಆ ಮಹಾಂತೇಶನಿಗೆ ಅಪಾರವಾಗಿ ಬಂದು ಬಿಟ್ಟಿತ್ತು. ಪಾದೋದಕದೊಳಗ ಅಂತ ದೊಡ್ಡ ಶಕ್ತಿ ಅದಾರಿ. ಅವರ ಸ್ವಲ್ಪ ಲಕ್ಷ ಇಟ್ಕೊಂಡು ಕೇಳ್ರಿ, ಪಾದೋದಕದೊಳಗ ದೊಡ್ಡ ಶಕ್ತಿ ಅದ. ನಮ್ಮ ಭಾಗದೊಳಗ ಹಾಲ್ಕೆರೆಯ ಬೆತ್ತದ ಜೋರ್ ಅಂತ ಆಗಿ ಹೋದ್ರು. ಹಾಲ್ಕೆರೆಯ ಬೆತ್ತದ ಜೋರ್ ಅಂತ, ಅವ್ರಿಗೆ ಬೆತ್ತದ ಜೋರ್ ಅಂತ ಯಾಕೆ ಕರಿತಿದ್ರಂದ್ರ, ಬೆತ್ತ ಕೈಯಾಗಿ ಹಿಡ್ಕೊಂಡು ಅವ್ರು ಮಂದಿರ ಕಟ್ಟಲಿಲ್ಲ, ಯಾವ ದೇವಸ್ಥಾನಗಳನ್ನ ಕಟ್ಟಲಿಲ್ಲ. ಸ್ವತಂತ್ರ ಪೂರ್ವದಲ್ಲೇ ಈ ಕನ್ನಡ ನಾಡಿನ ಬಡ ಮಕ್ಕಳಿಗಾಗಿ ಬೆತ್ತವನ್ನು ಹಿಡಿದು ಆ ಬೆತ್ತದ ಅಳತೆಯಲ್ಲೇ ಶಾಲಾ ಕಾಲೇಜುಗಳನ್ನು ಕಟ್ಟಿ ಅನ್ನ ಅಕ್ಷರ ಆಶ್ರಯಗಳನ್ನ ಸ್ವತಂತ್ರ ಪೂರ್ವದಲ್ಲೇ ಉತ್ತರ ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ಮಹಾ ಮೇಧಾವಿಗಳಂದ್ರ ಅದು ಹಾಲ್ಕೆರೆ ಅನ್ನದಾನ ಶಿವಯೋಗಿಗಳು ಅಂತ. ಅವ್ರೆಷ್ಟು ತಪಸ್ವಿಗಳಿದ್ರಂದ್ರ ಅವ್ರು ಪಾದೋದಕ ತೆಗೆದುಕೊಂಡು ಹೋಗಿ ಚಿಂಪಡಿಸಿದ್ರೆ ಮಳೆ ಆಗುತ್ತಿತ್ತಂತೆ. ಅವ್ರ ಪಾದ ಅವ್ರು ಇರ್ಲಿಲ್ಲ ಅಂದ್ರೆ ಅವ್ರ ಆವುಗೆಯನ್ನು ತೆಗೆದುಕೊಂಡು, ಅವ್ರು ಮೆಟ್ಟುವಂತ ಆವುಗೆಯನ್ನು ತೆಗೆದುಕೊಂಡು ಹೋಗಿ ಮೆರವಣಿಗೆ ಮಾಡಿದ್ರೆ ಮಳೆ ಆಗುತ್ತಿತ್ತಂತೆ. ಅಂಥ ಅನ್ನದಾನೇಶ್ವರ, ಅಂತ ಅನ್ನದಾನ ಶಿವಯೋಗಿಗಳು ನೆರೆದಿರ್ತಕ್ಕಂಥ ನಾಡಿನೊಳಗೆ ನಾವೆಲ್ಲ ಇದ್ದೇವೆ. ಅಂತ ಮಹಾ ಕಾವಿದಾರಿಗಳು ನಡೆದಾಡಿರ್ತಕ್ಕಂಥ ಪುಣ್ಯದ ನೆಲದೊಳಗೆ ನಾವಿದ್ದೇವೆ.
ಪಾದ ಪೂಜೆ, ಆ ಪಾದೋದಕ ಅಂದ್ರೆ ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು ಅಂತ. ಆ ಪವಿತ್ರವಾದ ಪಾದೋದಕವನ್ನ ಆ ಬಾಲ ಮಹಾಂತೇಶನ ಬಾಯಿಯೊಳಗೆ ಹಾಕಿದಾಗ ಎದ್ದುವುದು ಆಟವನ್ನು ಆಡುತ್ತದೆ. ಅಂತಹ ಸಂಸ್ಕಾರವನ್ನು ತಾಯಿ ಆ ಮಹಾಂತೇಶನಿಗೆ ಕೊಟ್ಟು ಬಿಟ್ಟಿದ್ಲು. ಆರಾಮ್ ಕೂತ್ಕೊಂಡ್ರವ, ಹಾಕಿ ಮುಗಿಸ್ಬಿಡ್ತೇನೆ, ಇನ್ನೇನು ಬಾಳತ್ತಿಲ್ಲ. ಕೆಲವು ಕಡೆ ಎಲ್ಲ ಈ ಸಣ್ಣ ಹುಡುಗರು ಕರ್ಕೊಂಡ್ಬರ್ತಾರೆ ವಾರ ಪುರಾಣಕ್ಕೆ. ಕರ್ಕೊಂಡ್ಬಂದ್ರೆ ಏನು ಮಾಡ್ತಾರಪ್ಪ ಅಂತಂದ್ರೆ ಟೈಮ್ ಆಗೋದ್ಲೇ ಅವ್ರು ಕೊಂಡಿ ಚುಟ್ಬಿಡ್ತಾರೆ. ಅವ್ರು ಅವು ಚಲೋ ಮಾಡಿದ್ರೆ ನಾವು ಮುಗಿಸ್ಬೇಕಂತ. ಇಲ್ಲೇನು ಹಂಗಿಲ್ಲ, ಇಲ್ಲೆಲ್ಲ ಇನ್ನೊಂದು ಕತೆ ಹೇಳಿದ್ರೆ ನಮ್ಮ ಮಂದಿನ ಐತಿ, ಭಾಳ ಮಜಾ ಇರ್ತದೆ ಇದು. ಒಟ್ಟಾರೆ ಹೆಂಗೈತಪ್ಪ ಅಂತಂದ್ರೆ ಏನೋ ಬ್ಯಾಲೆನ್ಸ್ ಮಾಡ್ಕೊಂಡು ಚಂದಾಗಿರ್ಬೇಕಿದೆ. ಬಹಳ ಅತ್ಯಂತ ಆನಂದ ಕಾರ್ಯಕ್ರಮದಲ್ಲಿ ತಾವೆಲ್ಲ ಅತ್ಯಂತ ಆನಂದದಿಂದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಅಧ್ಯಕ್ಷತೆ ಸ್ಥಾನವನ್ನು ಅಲಂಕರಿಸಲು ಆಗಮಿಸಿರುವಂತಹ ಶ್ರೀ ವಿಜಯ್ ಸಿಂಗ್, ಮಾಜಿ ವಿಧಾನ ಪರಿಷತ್ ಸದಸ್ಯರು, ಬೀದರ್, ಜನನಾಯಕರು, ಬಸವ ಕಲ್ಯಾಣ್ ಇವರು ತಮ್ಮ ಸ್ಥಾನವನ್ನು ಅಲಂಕರಿಸಬೇಕಾಗಿ ಅವರಲ್ಲಿ ವಿನಂತಿಸುತ್ತೇನೆ. ಅದೇ ರೀತಿ ಇನ್ನೋರ್ವ ಅತಿಥಿಗಳು ಬಸವರಾಜ್ ಬಿರಾದರ್, ಯುವ ಮುಖಂಡರು, ಇವರು ಕೂಡ ವೇದಿಕೆ ಮೇಲೆ ತಮ್ಮ ಸ್ಥಾನವನ್ನು ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಮಂಜುನಾಥ್ ಪೀರ್ಜೆ ಹಾರ್ಕೋಡ್, ಇವರು ಕೂಡ ತಮ್ಮ ಸ್ಥಾನವನ್ನು ಅಲಂಕರಿಸಬೇಕಾಗಿ ಅವರಲ್ಲಿ ವಿನಂತಿಸುತ್ತೇನೆ. ತಾವೆಲ್ಲ ಬಹಳ ಲಕ್ಷ್ಯ ಇಟ್ಕೊಂಡು ಆನಂದದಿಂದ ಈ ಪುಣ್ಯ ಪರಿಸರದಲ್ಲಿ ಕೇಳುತ್ತೀರಿ. ಅಮ್ಮ, ನೀವು ಲಕ್ಷ್ಯ ಇಟ್ಕೊಂಡು ಕುತ್ಕೊಂಡಿಲ್ಲ, ಆನಂದದಿಂದ ಬರಾಕತ್ತೀರಿ ಅಂದ್ರೆ ಎಷ್ಟು ದೊಡ್ಡ ತಾಕತ್ತಿ. ಪರಿಸರದೊಳಗೆ ಪ್ರವಚನ ಕೇಳಾಕತ್ತೀರಂದ್ರೆ ನಿಮ್ಮನ್ನು ನೋಡ್ಬೇಕಂತ ಕಾವಿದಾರಿಗಳು ಬರ್ತಾರೆ, ನಿಮ್ಮನ್ನು ನೋಡ್ಬೇಕಂತ ದೊಡ್ಡ ದೊಡ್ಡ ರಾಜಕೀಯ ಧೋರಣರು ಬರ್ತಾರೆ. ನೀವೆಲ್ಲ ಕಡೆ ಹೋಗಿ ಯಾರನ್ನೂ ಸಂಪರ್ಕ ಮಾಡೋಕ್ಕಾಗಲಿಲ್ಲ ಅಂದ್ರೆ ನಿಮ್ಮ ಸಂಪರ್ಕವನ್ನು ಮಾಡಿ ನಿಮ್ಮ ಶ್ರೇಯೋಭಿವೃದ್ಧಿಯನ್ನು ಮಾಡೋದಕ್ಕಾಗಿ ನಾಡಿನ ದೊಡ್ಡ ದೊಡ್ಡ ಪೂಜ್ಯರನ್ನ, ಕಾವಿದಾರಿಗಳನ್ನ, ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳನ್ನ, ರಾಜಕೀಯ ಧೋರಣನ ನಿಮ್ಮ ಮಠಕ್ಕೆ ತಂದು ನೀವು ನೋಡುವಂಗೆ ಮಾಡುವಂಥ ಶಕ್ತಿ ಅದು ಯಾರಲ್ಲಿ ಐತಂದ್ರೆ ಕರ್ತೃ ಶಿವಲಿಂಗೇಶನಲ್ಲಿ ಐತಿ ಅನ್ನೋದಕ್ಕಾಗಿ ನೀವೆಲ್ಲ ಬಹಳ ಭಾಗ್ಯವಂತರದೇವಿ. ಇವತ್ತು ನೋಡಿ, ಈ ಕನ್ನಡ ನಾಡು ಕಂಡಿರ್ತಕ್ಕಂಥ ಅತ್ಯಂತ ಕ್ರಿಯಾಶೀಲ ಅಪರೂಪದ ಕನ್ನಡ ನಾಡಿನ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ದಿವಂಗತ ಧರ್ಮಸಿಂಗ್ ಅವರ ಸುಪುತ್ರರು ಬಹಳ ಕ್ರಿಯಾಶೀಲರಾಗಿ ಕನ್ನಡ ನಾಡನ್ನು ಮುನ್ನಡೆಸಿರ್ತಕ್ಕಂಥವ್ರು. ಅಂಥವರ ಸುಪುತ್ರರಾದ ಶ್ರೀ ವಿಜಯ್ ಸಿಂಗ್ ಅವರು ಈ ಒಂದು ಪುಣ್ಯ ಪರಿಸರದ ಶಿವಲಿಂಗೇಶನ ಪುಣ್ಯ ಪರಿಸರದಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಆ ವಿಜಯ್ ಸಿಂಗ್ ಅವರಿಗೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತವನ್ನು ಕೋರ್ತಾ, ಅದರ ಜೊತೆಗೆ ಕ್ರಿಯಾಶೀಲ ಯುವಕರು, ಧುರೀಣರಾಗಿರ್ತಕ್ಕಂಥ ಬಿರಾದವರವರು ಮತ್ತು ನಮ್ಮ ಮಂಜುನಾಥ ಅಣ್ಣವರು ಅವರು ಕೂಡ ಈ ವೇದಿಕೆಗೆ ಆಗಮಿಸಿದ್ದಾರೆ. ಆ ಈವರೆಗೊಮ್ಮೆ ಜೋರಾದ ಭಕ್ತಿ ಚಪ್ಪಾಳೆಯನ್ನು ಸಮರ್ಪಣೆ ಮಾಡ್ತಾ, ನೋಡಿ ನಾವೆಲ್ಲ ವಿಚಾರ ಮಾಡಬೇಕು, ಈ ಜಗತ್ತಿನೊಳಗೆ ಯಾರು ದೊಡ್ಡವರು ಅವರ ತಂದೆ ತಾಯಿಗಳ ದೊಡ್ಡವರು. ಆ ತಂದೆ ತಾಯಿ ಮುಂದೆ ನಾವು ಯಾರೂ ದೊಡ್ಡವರಲ್ಲ. ಎಂತ ಲೆಕ್ಕ ಹಾಕೊಂತ ಹೋಗ್ರಿ, ಈ ಭೂಮಿ ಮೇಲೆ ಮೊದಲು ಪೂಜೆ ಮಾಡೋದು ಯಾರಿಗೆ? ಮೊದಲು ಪೂಜೆ ಮಾಡೋದು ಯಾರಿಗೆ? ಗಣಪ ಪೂಜೆ ಮಾಡ್ತಾರೆ. ಎಲ್ಲರ ಒಂದು ಚಲೋ ಕಾರ್ಯಕ್ರಮ ನಡೆದೈತಂದ್ರೆ ಅಲ್ಲಿ ಗಣೇಶನ ಇಟ್ಬಿಡ್ದ, ಒಂದು 2 ಎಲೆ, ಒಂದು ಅಡಿಕೆ ಬೆಟ್ಟ ಇಟ್ಟು ಅದಕ್ಕೆ ₹1 ಇಟ್ಟು ಪೂಜೆ ಮಾಡಿಬಿಡ್ತಾರೆ. ಗಣೇಶನಿಗೆ ತಗೋರಿ, ಪೂಜೆ ಮಾಡ್ರಿ. ಮೊದಲು ಪೂಜೆನೇ ಗಣಪಗೆ. ಆ ಗಣಪಗೆ ಒಂದು ರೀತಿ ಭಾಳ ಮಜಾ ಅನಿಸ್ತಂಥದ್ದು. ಭೂಮಿ ಮೇಲೆ ನಾನಾ ಮೊದಲು ಪೂಜೆ ಮಾಡಕೊಳ್ಳೋ, ನನ್ನ ಪರ್ಮಿಷನ್ ಇಲ್ಲ ಭೂಮಿ ಮೇಲೆ ಯಾವ ಪೂಜೆನ ಆಗಂಗಿಲ್ಲ. ನನ್ನ ಚಲೋದು ಆ ವಿಷಯಗಳನ್ನು, ನನ್ನ ಪೂಜೆ ಮಾಡ್ತಕ್ಕಂಥ ವಿಷಯಗಳನ್ನು ನಮ್ಮ ತಂದೆ ತಾಯಿಗೆ ತೋರಿಸ್ಬೇಕಂತ ಅವ ಏನು ಮಾಡಿದಂದ್ರೆ ತಂದೆ ತಾಯಿನ ಬೋಲೋಕಕ್ಕೆ ಕರ್ಕೊಂಡು ಬಂದಂತ. ಗಣೇಶನ ತಂದೆ ತಾಯಿ ಯಾರ್ಯವರ? ಶಿವ ಪಾರ್ವತಿ. ನಂದಿ ಏರಿ ಬಂದ್ರವರು ದೊಡ್ಡದ ಹಿಂಗೆ ಕೇಳಿಗಿ ಜಾತ್ರೆಯೊಳಗೆ ನೋಡಿದ್ರು, ವೇಷವನ್ನು ಮರೆಸಿಕೊಂಡು ಇಳಿದ್ರು. ಯಾರ್ಯಾರು? ಶಿವ, ಪಾರ್ವತಿ, ಗಣಪ ಮೂವರು ಇಳಿದ್ರು. ದೊಡ್ಡ ಜಾತ್ರೆ ನಡೆದಿತ್ತು. ಜಾತ್ರೆಯೊಳಗೆ ಗಣಪ ವಿಚಾರ ಮಾಡಿದ, ಈ ಭೂಮಿ ಮೇಲೆ ನಾನ ದೊಡ್ಡವ, ಈ ಭೂಮಿ ಮೇಲೆ ನಾನ ಪೂಜೆ ಮಾಡಿಸ್ಕೊಳ್ಳವ, ತೋರಿಸ್ಬೇಕಲ್ಲ ತಂದೆ ತಾಯಿಗೆ. ಅತ್ಲಾಗಿತ್ಲ ನೋಡಿದ, ಅಲ್ಲಿ ಗೊಂಬೆ ಅಂಗಡಿ ಇತ್ತು. ಗೊಂಬೆ ಅಂಗಡಿ ಕರ್ಕೊಂಡು ಹೋದವ್ರು. ಗೊಂಬೆ ಅಂಗಡಿ ಕರ್ಕೊಂಡು ಹೋದ್ಲೇನ ಗೊಂಬೆ ನೋಡಾಕತ್ತಿದ್ರು. ಎಲ್ಲರೂ ನೋಡಾಕತ್ತಿದ್ಲೇನ ಪರಮಾತ್ಮ ದೃಷ್ಟಿಯಲ್ಲಿ ಬಿತ್ತಂದ್ರೆ ನೇರವಾಗಿ ಆ ಪರಮಾತ್ಮನ ಮೂರ್ತಿ ಮೇಲೆ ಬಿತ್ತು. ಆ ಗೊಂಬೆ ಮಾಲಕನ ಕರೆದ, ಬಾರೋ ಇಲ್ಲೇ, ಇದು ಯಾರ ಮೂರ್ತಿದು? ಜಗತ್ತಿಗೆ ಭಾಳ ದೊಡ್ಡಾತ, ಪರಮೇಶ್ವರನ ಮೂರ್ತಿ. ಏನು ಮಾಡಿದ್ರು ರೇಟು? ₹100 ಮಾಡೀನಿ ಅಂತ.
ಮತ್ತೆ ಅತ್ತ ಇತ್ತ ನೋಡ್ಕೊಂಡು ನಿಂತ್ಲು. ಪಾರ್ವತಿ ನೋಡಿದ್ಲು, ಪಾರ್ವತಿಗೂ ಮಗ್ಳು ಒಂದು ಮೂರ್ತಿ ಕಣ್ಣಾಗ್ಬಿತ್ತು. ಆಕೆಂದ್ಲು ಪರಮಾತ್ಮನ ರೇಟ್ ಅಂದ್ರು 100 ರೂಪಾಯಿ ಅಂತ ಹೇಳಿದವ, ಇಲ್ಲೇ ಮಗ್ಳು ನನ್ನ ಮೂರ್ತಿ ಐತಿ, ಇದ್ರ ರೇಟ್ ಕೇಳಂತಡಿ ಅಂತ ಪಾರ್ವತಿ ಅಂದ್ಲು. ಏಕಮ್ಮ ಬಾಯಿಲೆ, ಇದು ಯಾರ ಮೂರ್ತಿ? ಇದು ಜಗಜ್ಜನನಿ ಆಗಿರ್ತಕ್ಕಂಥ ಪರಮೇಶ್ವರನ ಅರ್ಧಾಂಗಿನಿಯ ಪಾರ್ವತಿ ಮೂರ್ತಿ. ಇದ್ರ ರೇಟ್ ಏನ್ ಮಾಡಿ? ಅದನ್ನು 100 ರೂಪಾಯಿ ಮಾಡಿದ್ರಿ ಅಂದವ. ಈಟಾದ್ಮೇಲೆ ಗಣಪ ಸುಮ್ಮನೆ ಕುಂದಿರ್ಬೇಕಾಗಿತ್ತು. ಅತ್ಲಾಗಿತ್ಲ ನೋಡಿದ, ಮ್ಯಾಲೆ ಗಣಪನ ಮೂರ್ತಿ ಇಟ್ಟಿದ್ದ. ಏ ಬಾರೋ ಇಲ್ಲಿ ಅಣ್ಣ ಅಂತ ಕರೆದ. ಪರಮಾತ್ಮನ ಮೂರ್ತಿಗೆ ಎಷ್ಟು? 100 ರೂಪಾಯಿ. ಪಾರ್ವತಿ ಮೂರ್ತಿಗೆ ಎಷ್ಟು? 100 ರೂಪಾಯಿ. ಹಾಗಾದ್ರೆ ನಂದು ಮ್ಯಾಲಿಟ್ಟನ, ನನ್ನ ಕಿಮ್ಮತ್ತು ಭಾಳ ಇರ್ಬೇಕಂತ. ಹಾಗಾದ್ರೆ ಅಲ್ಲಿ ಮ್ಯಾಲಿಟ್ಟಿಲ್ಲ, ಅದು ಯಾರ್ದು? ಏ ಭೂಮಿ ಮೇಲೆ ಮೊದಲು ಪೂಜೆ ಮಾಡಿಕೊಳ್ಳತ್ತಪ್ಪ ಆತ ಗಣಪ, ಅದು ಗಣಪನ ಮೂರ್ತಿ. ಸುಮ್ಮನೆ ಕುಂತಿರ್ ಚಲೋ ಐತಿ ಗಣಪ, ಹಾಗಾದ್ರೆ ಅದ್ರ ರೇಟ್ ಏನು ಅಂದ. ಈಟಂದು ಹುಡ್ಲನ ಅಂಗಡಿ ಮಾಲಕಂದವ, ಗೊಂಬಿ ಮಾರವ, ಈ ಪಾರ್ವತಿ ಮತ್ತು ಪರಮೇಶ್ವರನ ಇಬ್ಬರನ್ನು ತಗೊಂಡ್ಬಿಟ್ರ ಈ ಗಣಪನ ಮೂರ್ತಿ ಪುಕಟ ಕೊಟ್ಬಿಡ್ತೀನಿ ನಾನು ಅಂದವ. ಗಣಪ ಸುಮ್ಮನೆ ಕುಂತ್ಬಿಟ್ಟಲ್ಲಿ. ಅಂದ್ರ ತಂದೆ ತಾಯಿಗಳ ವ್ಯಾಲ್ಯೂ ಮಾತಾಡುವಾಗ ನಮ್ಮ ವ್ಯಾಲ್ಯೂ ಎಂದೊಂದು ಹೆಚ್ಚಿಸ್ಕೋಬಾರ್ದು. ನಾವು ತಂದೆ ತಾಯಿ ಮುಂದೆ ನಾವೆಂದು ದೊಡ್ಡವ್ರು ಆಗಕ್ಕೆ ಹೋಗ್ಬಾರ್ದು. ಅಮ್ಮ ನಿಮ್ಗೆ ಗೊತ್ತಿರಲಿ, ಇವತ್ತು ನೀವು ನಿಮ್ಮ ದೊಡ್ಡ ದೊಡ್ಡ ಒಳ್ಳೆ ಹುದ್ದೆ ಪಡ್ಕೊಂಡು ನೀವು ಲಕ್ಷ ಗಂಟೆ ಸಂಬಳ ಪಡಿತೀರಿ, ನೀವೆಲ್ಲ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತೀರಿ. ತಿಳ್ಕೋಬೇಕು, ನಾವೆಲ್ಲ ಲಕ್ಷ ರೂಪಾಯಿ ಗಂಟೆ ಸಂಬಳ ಪಡ್ಕೊಂತೀನಿ, ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ಸಂಪಾದನೆ ಮಾಡಿನಂತ ನೀವು ಬೀಗ್ತಿರ್ಬೋದು. ಆದ್ರೆ ನಿಮಗೆ ಲಕ್ಷ ಗಂಟೆ ಸಂಪಾದನೆ ಮಾಡುವಂಗ ಶಕ್ತಿ ಕೊಟ್ಟಿರ್ತಕ್ಕಂಥದ್ದು ನಿಮ್ಮ ತಂದೆ ತಾಯಿಗಳು ದುಡ್ಡಿರ್ತಕ್ಕಂಥ 20 ರೂಪಾಯಿ ಪಗಾರದಿಂದ ನೀ ದೊಡ್ಡವಾಗಿ ಅನ್ನೋದನ್ನ ನೆನಪನಾಗಿ ಇಟ್ಕೊಂಡ್ಬಿಟ್ರೆ ಸಾಕು, ನಿನ್ನ ಬದುಕು ಸಾರ್ಥಕತೆ ಆಗಿರ್ತ ಅಂತ. ತಂದೆ ತಾಯಿಗಳಿಗೆ ಗೌರವವನ್ನು ಕೊಡುವುದನ್ನು ಕಲಿಬೇಕು ಅಂತ. ತಂದೆ ತಾಯಿಗಳನ್ನು ಪೂಜ್ಯ ಭಾವನೆಯಿಂದ ಕಾಣಬೇಕು ಅಂತ. ತಂದೆ ತಾಯಿಗಳಿಗೆ ಗೌರವವನ್ನು ಕೊಡುವಂತ ಒಂದು ಪವಿತ್ರಮಯವಾಗಿರ್ತಕ್ಕಂಥ ಪುರಾಣವೇ ಮುಳುಗುಂದದ ಬಾಲಲೀಲ ಮಾಂತ ಶಿವಯೋಗಿಗಳ ಪುರಾಣ. ತಂದೆ ತಾಯಿಗಳಿಗೆ ಗೌರವ ಕೊಡುವುದು, ತಂದೆ ತಾಯಿಗಳ ಉತ್ತಮವಾದ ಸಂಸ್ಕಾರವನ್ನು ಕೊಡುವುದು, ಆ ತಂದೆ ತಾಯಿಗಳಿಂದ ಪಡೆದಿರ್ತಕ್ಕಂಥ ಸಂಸ್ಕಾರವನ್ನ ಸಮಾಜಕ್ಕೆ ಕೊಡುವುದು, ಅದು ಮಕ್ಕಳ ಕರ್ತವ್ಯ. ಒಂದು ಮಾತು ಹೇಳಿ ಮುಗಿಸ್ಬಿಡ್ತೀನಿ. ಇವತ್ತೆಲ್ಲ ಬಹಳ ಜನ ಮಾತನಾಡೋರು ಬಂದಿದ್ದಾರೆ, ಗುರುಗಳ ಆಶೀರ್ವಚನ ಇದೆ. ನಾನೊಂದು ಪ್ರಶ್ನೆ ಕೇಳ್ತೀನಿ ರೀ ಅವರ. ಒಂದು ನೀರಿನ ಹೌಸ್ ಏನಂತೀರಿ? ನೀರಿನ ಹೌಸ್ ಅಂತೀರ ಏನಂತೀರ? ಅದಕ್ಕೆ ನಿಮ್ಮ ಭಾಗದಾಗ ನಮಗೂ ನಿಮಗೂ ಥೋಡೆ ಡಿಫ್ರೆನ್ಸ್ ಆಗತ್ತೆ ಭಾಷೆ. ಏನಂತೀರಿ? ನೀರಿನ ಹೌಸ್ ಅಂತೀರಿ. ಒಂದು ನೀರಿನ ಹೌಸ್, ಆ ನೀರಿನ ಹೌಸ್ನೊಳಗ ಸೀಸದ ಗುಂಡ ಗೊತ್ತಾಗತ್ತಲ್ಲ, ಕಬ್ಬಿಣ ಗುಂಡ. ಆ ಕಬ್ಬಿಣ ಗುಂಡನ ಒಗದ್ರ ಏನಾಗತ್ರಿ ಹೇಳ್ರಿ ಅವರ? ಇದೇನು ದೊಡ್ಡ IAS ಕ್ವಶನ್ ಅಲ್ಲ. ಏನಾಗತ್ತ? ನನಗೂ ಗೊತ್ತು, ನಿಮಗೂ ಗೊತ್ತು, ಮುಳುಗತ್ತಲ್ಲ. ಒಂದು ನೀರಿನ ಹೌಸ್ ಒಳಗ ಸೀಸದ ಗುಂಡ ಹಾಕಿದ್ರ ಅದು ಮುಳುಗತ್ತ. ಗೊತ್ತು. ಆ ಸೀಸದ ಗುಂಡ ಏನಾದ್ರು ತೆಲ್ಸಕ್ಕಾಗತ್ತೆ? ಇಲ್ಲ. ಅದನ್ನೇ ಒಬ್ಬ ಕಬ್ಬಾರನ ಕೈಯಾಗ ಕೊಟ್ಟು ಅದನ್ನು ಕಾಸಿ ಕಟ್ಟದು ಒಂದು ಪುಟ್ಟಿ ಮಾಡಿ ಅದ ನೀರಿನ ಹೌಸ್ ಒಳಗೆ ಬಿಡ್ರಿ, ಏನಾಗತ್ರಿ ಅವರ? ತೇಲತ್ತ. ಮುಳುಗತ್ತಂದವರು ನೀವ, ತೇಲತ್ತಂದವರು ನೀವ. ಲಕ್ಷ ಇಟ್ಕೊಳ್ರಿ. ನಮ್ಮ ಹೊಟ್ಟೆಯಾಗ ಹುಟ್ಟಿರ್ತಕ್ಕಂಥ ಮಕ್ಕಳು ಮೊದ್ಲು ಹೆಂಗಿರ್ತಾವಂದ್ರ ಅವು ಸಿಸದ ಗುಂಡಿದ್ದಂಗೆ ಇರ್ತಾವು. ಅಯ್ಯೋ ನನ್ನ ಬಂಗಾರ ಗುಂಡ, ಅಯ್ಯೋ ನನ್ನ ಬಂಗಾರ ಗುಂಡ, ಅಯ್ಯೋ ನಮ್ಮ ಅವನ ಗಂಡ ಅಂತ ನೀವು ಮುದ್ದು ಮಾಡ್ರಿ, ಬ್ಯಾಡ ಅನ್ನಂಗಿಲ್ಲ. ನೀವೆಷ್ಟು ಮುದ್ದರ ಮಾಡ್ರಿ, ಆದ್ರ ಆ ಮುದ್ದು ಮಾಡಿರ್ತಕ್ಕಂಥ ಮಕ್ಕಳಿಗೆ ಸಂಸ್ಕಾರದ ಉಳಿಪೆಟ್ಟನ್ನ ಕೊಟ್ಟು ನೀವೇನಾದ್ರೂ ತಿದ್ಲಿಲ್ಲ ಅಂದ್ರ ಆ ಗುಂಡು ಸಮಾಜ ಅಂತಕ್ಕಂಥ ನೀರಿನ ಹೌದ್ರೊಳಗ ಮುಳುಗು ಹೋಗಿ ಬಿಡ್ತಾವು. ಸಂಸ್ಕಾರ ಕೊಟ್ರಪ್ಪ ಅಂದ್ರ ಅವು ಎತ್ತರದೊಳಗ ತೇಲ್ತಕ್ಕಂಥ ತೇಲುವ ತಟ್ಟೆಗಳಾಗತ್ತಾವು ಅನ್ನೋದಕ್ಕಾಗಿನ ಸಮಾಜದೊಳಗೆ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಅಂತ. ಮಕ್ಕಳಿಗೆ ಸಂಸ್ಕಾರವನ್ನು ಕೊಡುವುದು, ಆ ಸಂಸ್ಕಾರದಿಂದ ಸಮಾಜದೊಳಗವು ಪೂರಕ ಆಗುವಂತ ವ್ಯವಸ್ಥೆಯನ್ನು ತಂದೆ ತಾಯಿಗಳು ಮಾಡಬೇಕು. ಆ ತಂದೆ ತಾಯಿಗಳನ್ನ ಅತ್ಯಂತ ಪ್ರೀತಿಯಿಂದ ಮಕ್ಕಳು ಕಾಣಬೇಕು ಅಂತ ತಂದೆ ತಾಯಿಗಳ ಮೇಲೆ ಅತ್ಯಂತ ಪ್ರೇಮದ ಭಕ್ತಿಯನ್ನು ಇಟ್ಟುಕೊಂಡಿರ್ತಕ್ಕಂಥ ಒಂದು ಪುರಾಣ ಅದು ಮುಳುಗುಂದದ ಬಾಲಲೀಲ ಮಹಾಂತ ಶಿವಯೋಗೀಶ್ವರ ಪುರಾಣ. ಅಂತ ಪುರಾಣದೊಳಗ ನಾವೆಲ್ಲ ಅತ್ಯಂತ ಆನಂದದಿಂದ ಈ ಪುರಾಣವನ್ನು ಆಲಿಸ್ತೇವೆ. ಸಂಸ್ಕಾರ ಅನ್ನೋದು ಬಹಳ ಚಲೋ ಇರ್ಬೇಕ್ರಿ ಅವರ. ಊರಾಗ ಸಂಸ್ಕಾರ ಇರಬೇಕು. ಸಂಸ್ಕಾರ ಯಾರಿಂದ ಬರ್ತದಂದ್ರೆ ಅದು ಗುರುಗಳ ಮುಖೇನವಾಗೇ ಬರ್ತದೆ. ನಾನು ಒಂದು ಊರಿಗೆ ಪ್ರವಚನಕ್ಕೆ ಹೋಗಿದ್ದೀನಿ ರೀ ಅವರ. ಪ್ರವಚನಕ್ಕೆ ಹೋದಾಗ ಒಂದು ವಯಸ್ಸಾದ ತಬಲಾಜಿ ಕರ್ಕೊಂಡು ಹೋಗಿದ್ದು ನಾನು. ಪಾಪದ ವಯಸ್ಸಾದ ತಬಲಾಜಿ ಏನ್ ಮಾಡಿತ್ತು, ಜಂಗಮಾ ಮೂರ್ತಿ ಅದು ಅದ ಪ್ರವಚನ ಕರ್ಕೊಂಡು ಹೋಗಿನಿ. ಕರ್ಕೊಂಡು ಹೋಗಿ 2 ತಿಂಗಳಿಗೆ ಹಿಂದೆ ಅವ್ನು ಹೆಂಡತಿ ಸತ್ತು ಬಿಟ್ಟಾಳ. ಹೆಂಡತಿ ನೆನಪಿಗೆ ಹಲ್ಸಟ್ಟು ಹಾಕೊಂಡನವ. ಹಲ್ಸಟ್ ಮಾಡಿಸ್ಕೊಂಡು ಬಂದಿದ್ದ. ನಾನು ಬರ್ತೀನಪ್ಪ ಅಜ್ಜ, ಬರ್ತೀನಿ ಬರ್ರಿ ಅಂತ ಕರ್ಕೊಂಡು ಹೋಗಿದ್ದೆ. ಕರ್ಕೊಂಡು ಹೋಗ್ಲೇನ ಆ ಊರಾಗ ಎಷ್ಟು ಸಂಸ್ಕಾರ ಇತ್ತಪ್ಪ ಅಂತಂದ್ರ ಪುರಾಣ ಪ್ರವಚನ ಕರೆದಾರ, ಹೇಳ್ಯಾರ ಫೋನ್ ಮಾಡಿ. ಒಬ್ರು ಬಂದು ನಮ್ಗೆ ಕರೆಯೋರ ಇಲ್ಲ, ಒಬ್ರು ಕರೆಯೋರ ಇಲ್ಲ.
ನಾವೊಂದು ಪುರಾಣ ಎಲ್ಲಿಪ್ಪ ಇಂತಲ್ಲಿ ಐತ್ರಿ, ಯಾರು ಬ್ಯಾಗ್ ಹಿಡ್ಕೊಳ್ಳೋರಿಲ್ಲ ಏನಿಲ್ಲ, ಸುಮ್ಮನೆ ಹೋದ್ವಿ. ಹೋಗ್ಲೇನ ಮತ್ತೆ ಪುರಾಣ ಬಡ ಬಡ ಬರೀ ಒಂದು ರೂಮ್ ಕೊಟ್ಟಿವಂತ ಅಲ್ಲೇ ಜಳಕ ಮಾಡಿದ್ರೆ ಆಯ್ತು ಅಂತ ಪುರಾಣ ವೇದಿಕೆಗೆ ಹೋದ್ವಿ. ಆಯ್ತು, ಪುರಾಣದೊಳಗೆ ನಾ ಕೇಳಿದೆ ಮತ್ತೆ ನಮ್ಮ ಪ್ರಸಾದ ಮಾಡಿಸೋದು ಹೆಂಗ? ಇಲ್ರಿ ಅಲ್ಲೇ ದಾಸೋದಾಗಿರ್ತೈತಿ, ಉಂಡು ಹೋಗ್ಬಿಡ್ಬೇಕ್ರಿ, ಉಂಡು ಮಕ್ಕೊಂಡು ಪುರಾಣ ಹೇಳ್ಬೇಕು ನೀವು ಅಂದ್ರೆ ಅವ್ರು. ನಾನಂದೆ ಊರಾಗ ಮನೆಯಾಗ ಭಿನ್ನ ಇದಾವನಿ ಇಲ್ಲಿ ಮುರಾಗಂದೆ ಹಂಗಂದ್ರಿ ಅಂದ್ರು. ಮತ್ತೆ ಮನೆಗೆ ಸ್ವಾಮಿಗಳು ಕರೆದ ಪ್ರಸಾದ ಕೊಡ್ತೀರಿ, ಕಾಣಿಕೆ ಕೊಡೋದು ಇಲ್ಲ ಇಲ್ಲೇನು? ಇಲ್ಲ ಮತ್ತೆ ನೀವು ಹೇಳಿದ್ಮೇಲೆ ನಾಳೆ ಚಲೋ ಮಾಡ್ತಿತ್ತು ಯಾರು ನೋಡ್ತೀವಿ ಅಂತ ಒಂದು ಮನೆಗೆ ಹೇಳಿದ್ರು ಅವ್ರು. ಆತಂತ ಮುಂಜಾನೆದ್ದು ಭಿನ್ನಾಯಕ್ ಕೇಳ್ಯಾರಂತ ಅವ್ರ ಮನೆಗೆ ಭಿನ್ನಾಯಕ್ ಹೋದ್ವಿ. ನಾವು ಭಿನ್ನಾಯಕ್ ಹೋದ್ವಿ, ನೋಡ್ತೀವಿ ಅವ್ರ ಮನ್ಯಾಗ ಏನ್ ಮಾಡ್ಯಾರಪ್ಪ ಅಂತಂದ್ರೆ ಸ್ವಾಮಿಗಳು ಬರ್ತಾರ, ಸ್ವಾಮಿಗಳು ಬರೋ ತನಕ ಉಪವಾಸ ಇರ್ಬೇಕಂತೇಳಿ 1 ಗಂಟೆ ಆಗೈತಿ 2 ಗಂಟೆ ಆಗೈತಿ ಒಬ್ಬವನು ಉಪವಾಸ ಇಟ್ಬಿಟ್ರು ಅವ್ರು. ಎಲ್ಲರೂ ಅವ್ರ ಮನೆಗೆ ಉಂಡು ಬರ್ತಿಯಾಗಿ ಕುಂತಾರ, ಒಬ್ಬವನು ಉಪವಾಸ ಕುಂತ್ಬಿಟ್ಟಾನ. ಅವ್ನು ಹೊಟ್ಟೆ ನೋಡ್ರಿ ತಾಳಾಕೈತಿ, ಯಾವಾಗ ಬರ್ತಾರ. ನಾವು ರೂಮ್ನಾಗಿಂದ 2 ಗಂಟೆಗೆ ಬಂದ್ವಿ. ಮುಂದೊಬ್ಬ ಬುದಿ ಕುಂತಿದ್ಲ, ಆಚಾರ ಊಟ ಮಾಡೋ ಬರ್ರಿ ಅಂತ ಹಾಕಿ ಇವಾಗ ಭಾಳ ಮಂದಿ ಆಗಿತ್ತು ಅಂದ್ಯಾನ. ಆತಂತ ಒಳಗೆ ಹೋದ್ವಿ. ಒಳಗೆ ಹೋದ್ಬಿಟ್ಲೇನ ಎಲ್ಲ ಸ್ವಾಮಿಗಳಿಗೆ ಎಡಿ ಮಾಡಿಸಿದ್ರು. ಎಲ್ಲ ಆದ್ಬಿಟ್ಲೇನ ಭಾಳ ಚಲೋ ಇತ್ತು. ಮನಿ ನೋಡ್ರಿ, ದೊಡ್ಡ ಅಂಗಡಿ ಮನಿ ಇತ್ತು. ಏನ್ ಕರ್ಕೊಂಡು ಬಂದಿದ್ನಲ್ಲ ಜಂಗಮಾಮೂರ್ತಿ ತಬಲಾಜಿ ಹುಡುಗ, ಆ ಮುದುಕ ಅಂದ, ಶಾಸ್ತ್ರಿಗಳ ಇವತ್ತು ಗದ್ಗಿ ಮೇಲೆ ನೀವು ಕುಂದ್ರು ಬೇಡ್ರಪ್ಪ, ನಾನ ಕುಂದಿರ್ತೀನಿ, ದೊಡ್ಡ ಮನೆ ಐತಿ, ಚಲೋ ಕಾಣಿಕೆ ಕೊಟ್ರೆ ನಾನೇ ಎಸ್ಕೊಂಡ್ಬಿಡ್ತೀನಿ ಅಂತ ಹೋಗಿ ಗದ್ಗಿ ಮ್ಯಾಗ ಆ ಮುದುಕ ಕುಂತು ಬಿಡ್ತೀನಿ. ನಾನಂದೆ ಆಗ್ಬಿಡಪ್ಪ ತಾತ ಕುಂದ್ರು ನೀನಂತ ಸುಮ್ಮನೆ ಕುಂತು ಬಿಡ್ಲೇನ. ಸುಮ್ಮನೆ ಹುಡುಗೆಲ್ಲ ಬಂದು ನೀಡಿದು ಬಿಡ್ಲೇನ. ತಮ್ಮ ಸಾಷ್ಟಾಂಗ ಹಾಕಿ ಹೋದವ್ರು ಸ್ವಾಮಿಗಳು. ಏನಂದ್ರಿ? ಸಾಷ್ಟಾಂಗ ಹಾಕ್ರಿ. ಆಟೊಂದುತ್ತ ತಡ ಹುಡುಗ ಮೊದ್ಲ ಹೊಟ್ಟೆ ಹಸ್ತಿತ್ತು ಅಂದ, ಉಪವಾಸ ಇದ್ದ, ಸೀದ ಹೋದವ ಸ್ವಾಮಿಗಳು ಎಂತ ಕರ್ಕೊಂಡ್ ಬಂದಿವೆ. ಸುಮ್ಮನೆ ನಿಡಿವಿ ಉಣ್ವಲ್ರು ಸಾಷ್ಟಾಂಗ ಅಂತ ನೋಡಿ ಎಲ್ಲ ಇದ್ದಿದ್ದಲ್ಲಿ ಆಕೆ ಅಂತೂ ನನಗೆ ಗೊತ್ತಿಲ್ಲ ಅಪ್ಪ ಅಂದ. ನನಗೆ ಗೊತ್ತೇ ಇಲ್ಲ, ನಿಮ್ಮ ಅಪ್ಪನ ಹೋಗಿ ಕೇಳಂದ್ ಆಕೆ. ಅವ ಹೊರಗ ಹಿತ್ಲದಾಗ ಕಡಿ ಗಿಡಕತ್ತಿದ್ದವ. ಯಪ್ಪ ಅವು ಕರಿತಾಳ ಬಾಯಿಲೆ, ಏನು ಬಾಯಿಲೆ ಸ್ವಾಮಿಗಳು ಬಂದಾರಲ್ಲ ಪುರಾಣಿಕರು ಊಟಕ್ಕ, ಅವ್ರು ಶಾಸ್ತ್ರಾಂಗ ಕೇಳಕತ್ತಾರ. ಅದಕ್ಕೆ ನೋಮರ ನಾವು ಕಮಿಟಿ ಕರಿಬೇಡ ಅವ್ರನ್ನ ಅಂತಂದು ಎಲ್ಲಿ ಇದ್ದು ಉಂಡು ಹೋಗಲ್ದಾಗ ಶಾಸ್ತ್ರಾಂಗ ಹೇಳಿ ತರ್ಬೇಕು ನಮ್ಗೆ, ಅಲ್ಲಿ ಮತನ್ ಕೇಳೋ ಬರ್ತಿಲ್ಲ ನನಗಂತಂದವ ಅಂದ. ಅದು ಹೊರಗೆ ಮುದುಕ ಬಿಡಿ ಹಚ್ಕೊಂಡು ಅದಕ್ಕೆ ಕುಂತಿತ್ತು. ಮುಗೀತಾನ ಇನ್ಯಾರ್ದು ಊಟ ಮಾಡ್ಕೊಂಡು ಕುಂತಿತ್ತು. ಕೆಮ್ಮಿಕು ಅಂತ ಬಿಡಿ ಹಚ್ಕೊಂಡು ಅದಕ್ಕೆ ಕುಂತಿತ್ತು. ಹುಡುಗ ಹೋಗಿ ಎದ್ದ ಶಾಸ್ತ್ರಾಂಗ ಕೇಳ್ತಾರೆ, ಇನ್ನೂ ಮುಗಿದಿಲ್ಲ ಊಟ ಅಂದವ. ಒಳ ಕರ್ಕೊಂಡ್ ಬಂದಿಪ್ಪ ಅಪ್ಪ, ಅಲ್ಲೇ ಯಾವ್ದ್ರ ಅಂಗಡಿಯಾಗ ಇರ್ಬೇಕು ಒಳ್ಳೆ ತಗೊಂಬಂದ್ ಬಡ ಕೊಟ್ಟೆ ವಿಶ್ವಾಸ ಅವ್ರು ಅಂದವ. ಓಡೋತದ ಹುಡುಗ ಅಂಗಡಿ ಭಾಳ ಗಂಟ್ಲಿತ್ತು. ಅವರು ಭಾಳ ವಿಚಾರವಂತರಿದ್ರು. ಯಾಕೋ ನಮ್ಮ ಮನೆಗೆ ಸ್ವಾಮಿಗಳು ಬಂದಾರ, ಅರ್ಜೆಂಟ್ ಶಾಸ್ತ್ರಾಂಗ ಕೊಡ್ರಿ ಅಂದವ. ಏಟ್ರಿ ಅದಕ್ಕೆ ಬಡ ಏಟ್ರಿ ಕೊಟ್ಬಿಡ್ತೀನಿ. 51 ರೂಪಾಯಿ ಕೊಟ್ಬಿಡ್ಬೇಕು. 51 ರೂಪಾಯಿ ಸುಮ್ಮನೆ ಇಟ್ಟ ಅಂಗಡಿ ಕಾರ್ನು ಭಾಳ ಬ್ಯಾಸತ್ತಿದ್ದ. ಅವನು ಗಿರೇಕಿ ಕೊಟ್ಟು ಬಾಯಿಲ್ ತಮ್ಮ ಮುಂದ್ಗತ್ತ ಅಂದ. ಹಾಸಿಂತ ಒಂದು ಕಪಾಳ ಕೊಡ್ದ. ಯಾಕ್ರಿ ಅಂದ, ಇದ ನೋಡಿ ಶಾಸ್ತ್ರಾಂಗ ಅಂದ. 2:30 ಆಗಿತ್ತು. ಹುಡುಗ ಹಸ್ಕೊಂಡು ಪಾಪ ಇದು ಬಾಯಾಗ ಹಲ್ಸಟ್ ಹಾಕೊಂಡು ಮುದುಕ, ಬಾರೋ ಮಂತ್ರಾಂತಿನ ಶಾಸ್ತ್ರಾಂಗ ತೊಂಬ ಬಡ ಶಾಸ್ತ್ರಾಂಗ ಹಾಕು. ಹ್ಞೂನ್ರಿ ಅಂತಾರ. ಇದೊಂದು ಬಂದ ಮುದುಕ ಹಿಂಗೆ ಕಣ್ಣು ಮುಚ್ಕೊಂಡು ಚಲೋತ್ನಾಗ ಕಾಣಿಕೆ ಕೊಡ್ತಾರಂತ. ಶಿವಯೋಗಿನಿ ಸಂತೃಪ್ತೆ ತೃಪ್ತೆ ಭವತಿ ಶಂಕರ ಅಂತ ಹಿಂಗೆ ಅನ್ಬೇಕು. ಹುಡುಗ ಎಲ್ಲಿತ್ತೋ ಎಲ್ಲಿಲ್ಲೋ ಮೊಂಗ ಏರಿಸ್ತವನ ಹಿಂಗೆ ಬಡ್ಡ ಹೊಡೆದು ಬಿಟ್ರ ಬಾಯಾಗಿರೋ ಹಲ್ಲು ಸಟ್ಟು ಗಂಗಾಳದಾಗ ಗಳ ಅಡ್ಡಾಡ್ಬಿಟ್ಟಂತ. ಮುದುಕಗ ಕಣ್ಣಾಗ ದೀಪ ಹಚ್ಚಿದಂಗಾಗಿ ಕೈ ಹಿಡಿದು ಕಾಣಿಕೆ ಇಸ್ಕೊಳ್ಳಾರ್ದು ರೂಮ್ಗೆ ಹೋಗಿ ಊಟ ಮಾಡ್ಲಾರ್ದು ಮಕ್ಕೊಂಡ್ರಿ ಅವ್ರ ಊರಾಗ. ಅಂದ್ರ ಊರಾಗ ಸಂಸ್ಕಾರ ಇರ್ಲಿಲ್ಲ ಅಂದ್ರೆ ಶಾಸ್ತ್ರಾಂಗ ಅಂದ್ರೆ ಗೊತ್ತಿಲ್ಲ, ಪಾದೋದಕ್ಕಂದ್ರೆ ಗೊತ್ತಿಲ್ಲ, ಗುರುಗಳಿಗೆ ನಮಸೋದಂದ್ರೆ ಗೊತ್ತಿಲ್ಲ. ಆದ್ರ ಗುರುಗಳನ್ನ ಕಂಡ್ರೆ ಭಕ್ತಿಯಿಂದ ಎದ್ದು ನಿಲ್ಲೋದು, ಗುರುಗಳ ಕಂಡ್ರೆ ಭಕ್ತಿಯಿಂದ ಕಾಣಿಕೆಯನ್ನು ಕೊಡೋದು, ಗುರುಗಳ ಪಾದೋದಕವನ್ನು ತೆಗೆದುಕೊಂಡು ಹೋಗಿ ಮನೆಯೊಳಗ ನಾವೆಲ್ಲ ಸಿಂಪಡಿಸೋದು, ಗುರುಗಳನ್ನ ಅತ್ಯಂತ ಪ್ರೇಮದಿಂದ ಕಾಣುವಂತ ಒಂದು ಪವಿತ್ರವಾದ ಸಂಸ್ಕಾರದ ಎಲ್ಲರ ಕಾಣುತ್ತಂದ್ರ ಅದು ಕೇಳಿಗೆಯ ಶಿವಲಿಂಗೇಶ್ವರ ಮಠದೊಳಗ ಅನ್ನೋದನ್ನ ನಾವು ಬಹಳ ಭಕ್ತಿಯಿಂದ ಇಲ್ಲಿ ಕಾಣುತ್ತೇವೆ. ಈ ಸಂಸ್ಕಾರವನ್ನ ನಿಮಗೆ ಗುರುಗಳು ಬಹಳ ಅತ್ಯಂತ ಆನಂದದಿಂದ ಕೊಟ್ಟಿದ್ದಾರೆ. ಅಂತ ಸಂಸ್ಕಾರವನ್ನ ತಾವೆಲ್ಲ ಹೊಂದಿಕೊಂಡು ಬಹಳ ಭಕ್ತಿಯಿಂದ ಈ ಪ್ರವಚನವನ್ನ ತಾವು ತುಂಬ ಮನಸ್ಸಿನಿಂದ ಕೇಳುತ್ತೀರಿ. ಬಾಲಲೀಲ ಮಾಂತ ಶಿವಯೋಗಿಗಳು ಬಾಲಲೀಲೆಯನ್ನ ಮಾಡ್ತಾ ಪಾದೋದಕದ ಮಹಿಮೆಯನ್ನ ಇವತ್ತು ನಮಗೆಲ್ಲ ತಿಳಿಸಿದ್ದಾರೆ. ನಾಳೆ ದಿವಸ ಅವರು ವಿದ್ಯಾಭ್ಯಾಸವನ್ನ ಮಾಡುವುದಕ್ಕಾಗಿ ಗುರುಕುಲಕ್ಕೆ ಹೋಗುತ್ತಾರೆ. ಎಂತ ಗುರುವನ್ನ ಹುಡುಕಿಕೊಂಡು ಹೋಗುತ್ತಾರೆ. ಮಕ್ಕಳಿಗೆ ಎಂತ ಶಿಕ್ಷಣವನ್ನ ಕೊಡಬೇಕು, ಮಕ್ಕಳು ಎಂತ ವ್ಯವಸ್ಥೆಯೊಳಗ ಕಲಿಬೇಕು ಅನ್ನುವಂತ ಒಂದು ಶಿಕ್ಷಣದ ಪುರಾಣ ನಾವದು ಇವತ್ತಲ್ಲ, ಅದು ನಾಳೆ ಎನ್ನುವಂತ ವಿಚಾರವನ್ನ ತಿಳಿಸಿ ಇವತ್ತು ಬಹಳ ವಿಶೇಷವಾಗಿ ತಾವೆಲ್ಲ ಸಮಯಕ್ಕೆ ಅನುಸಾರವಾಗಿ ಈ ಪುರಾಣದ ವೇದಿಕೆಯೊಳಗೆ ಬಂದು ಮುಳುಗುಂದದ ಬಾಲಲೀಲ ಮಾಂತ ಶಿವಯೋಗಿಗಳ ಜೀವನ ದರ್ಶನವನ್ನ ತಾವೆಲ್ಲ ಪವಿತ್ರವಾದ ಮನಸ್ಸಿನಿಂದ ಆಲಿಸಿದ್ದೀರಿ. ತಮ್ಮೆಲ್ಲರಿಗೂ ಈ ಪುರಾಣವನ್ನ ಆ ಕರ್ತೃ ಶಿವಲಿಂಗೇಶನ ಗದ್ದುಗೆಗೆ ಸಮರ್ಪಣೆ ಮಾಡ್ತೇನೆ. ತಮ್ಮೆಲ್ಲರಿಗೂ ಶುಭವಾಗಲಿ. ಶರಣು ಶರಣಾರ್ಥಿ. ಇಲ್ಲಿವರೆಗೂ ನಮ್ಮೆಲ್ಲರಿಗೆ ಜ್ಞಾನದ ದಾಸೋಹವನ್ನು ಬಡಿಸಿರುವಂಥ
ಪುರಾಣಿಕರಿಗೆ ತುಂಬು ಹೃದಯದ ಧನ್ಯವಾದಗಳು. ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ಅಭಿನಂದಿಸೋಣ. ಇಂದಿನ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವ ಪರಮ ಪೂಜ್ಯರು, ಹಿರಿಯರು ಆಗಿರುವಂಥ ಶ್ರೀ ಜಯಶಾಂತಲಿಂಗ ಮಹಾಸ್ವಾಮೀಜಿಗಳು ಶ್ರೀಮಠ ಹಿರಣ್ಯಗಾಂವ್ ಅವರಿಗೆ ಕೇಳಗಿ ಶ್ರೀಮಠದ ಪೂಜ್ಯರು ಗೌರವ ಸಮರ್ಪಣೆಯನ್ನು ಮಾಡಬೇಕಾಗಿ ಅವರಲ್ಲಿ ವಿನಂತಿಸುತ್ತೇನೆ. ಹಾಗೂ ಶ್ರೀಮಠಕ್ಕೆ ದಾಸೋಹ ಸೇವೆಯನ್ನು ನೀಡಿರುವಂಥ ಶ್ರೀ ಓಂನಾಥ್ ಪಾಟೀಲ್ ಬಸವ ಕಲ್ಯಾಣ್ ಇವರು ವೇದಿಕೆ ಆಗಮಿಸಿ ಕುಟುಂಬ ಸಮೇತ ಆಗಮಿಸಿ ಪರಮ ಪೂಜ್ಯರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕಾಗಿ ಅವರಲ್ಲಿ ವಿನಂತಿಸುತ್ತೇನೆ. ನಮ್ಮೆಲ್ಲರಿಗೆ ಅದೇ ರೀತಿ ಗಂದೂರು ಗ್ರಾಮದಿಂದ ಆಗಮಿಸಿರುವಂತಹ ಭಕ್ತರು ಶ್ರೀ ರೇವಣಸಿದ್ದಪ್ಪ ದಯಾನಂದ ಪಾಟೀಲ್ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶ್ರೀ ವಿಜಯ್ ಸಿಂಗ್ ಮಾಜಿ ವಿಧಾನ ಪರಿಷತ್ ಸದಸ್ಯರು, ಸಿದ್ದಲಿಂಗಯ್ಯ ಶಾಸ್ತ್ರಿಯವರಿಗೆ ವಿಜಯ್ ಸಿಂಗ್ ಅವರು ಗೌರವ ಸಮರ್ಪಣೆಯನ್ನು ಮಾಡಬೇಕಾಗಿ ವಿನಂತಿಸುತ್ತೇನೆ. ಜೋರಾದ ಚಪ್ಪಾಳೆಯನ್ನು ತಾವೆಲ್ಲ ಮಂಜುನಾಥ್ ರವರು ಕೂಡ ಪರಮ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆಯಬೇಕಾಗಿ ವಿನಂತಿಸುತ್ತೇನೆ. ಹಾಗೆ ಗಂದೂರು ಗ್ರಾಮದಿಂದ ಆಗಮಿಸಿರುವ ಭಕ್ತಾದಿಗಳಲ್ಲಿ ಶ್ರೀ ರೇವಣಸಿದ್ದಪ್ಪ ದಯಾನಂದ ಪಾಟೀಲ್ ಅವರು ವೇದಿಕೆ ಆಗಮಿಸಿ ಪರಮ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆಯಬೇಕಾಗಿ ವಿನಂತಿಸುತ್ತೇನೆ. ಹಾಗೂ ಇನ್ನೋರ್ವ ಭಕ್ತರಾಗಿರುವಂತಹ ಕೂಡ ವೇದಿಕೆ ಆಗಮಿಸಿ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆಯಬೇಕಾಗಿ ವಿನಂತಿಸುತ್ತೇನೆ. ಅದೇ ರೀತಿ ಹಳ್ಳಿಕೇಡ್ ಗ್ರಾಮದಿಂದ ಆಗಮಿಸಿರುವ ಶ್ರೀ ಶಿವಕುಮಾರ್ ಚಿಕ್ಮಠ್ ರವರು ವೇದಿಕೆ ಆಗಮಿಸಿ ಪರಮ ಪೂಜ್ಯರಿಂದ
ಆಶೀರ್ವಾದವನ್ನು ಪಡೆಯಬೇಕಾಗಿ ವಿನಂತಿಸುತ್ತೇನೆ. ಜೊತೆಗೆ ಇನ್ನೋರ್ವರು ಭಕ್ತರಾಗಿರುವಂತಹ ಶ್ರೀ ಸೂರ್ಯಕಾಂತ್ ಲಕ್ಕ ಇವರು ಕೂಡ ವೇದಿಕೆ ಆಗಮಿಸಿ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆಯಬೇಕಾಗಿ ವಿನಂತಿಸುತ್ತೇನೆ. ಹೆರ್ನಗಾಂವದಿಂದ ಆಗಮಿಸಿರುವಂತಹ ಭಕ್ತಾದಿಗಳು ಇಬ್ಬರು ವೇದಿಕೆ ಆಗಮಿಸಿ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆಯಬೇಕಾಗಿ ವಿನಂತಿಸುತ್ತೇನೆ. ಅದೇ ರೀತಿ ಶರಣ್ ನಗರದಿಂದ ಆಗಮಿಸಿರುವಂತಹ ಶ್ರೀ ಧನರಾಜ್ ಪಾಟೀಲ್ ರವರು ಕೂಡ ವೇದಿಕೆ ಆಗಮಿಸಿ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆಯಬೇಕಾಗಿ ವಿನಂತಿಸುತ್ತೇನೆ. ಹರಣಿಯುವ ಕಾಲಕ್ಕೆ ಸಿರಿಯು ಬನ್ನಲ್ಲಿ ಬಕ್ಕು ಹರಿದು ಹೆದ್ದೊರೆ ಕೆರೆತುಂಬಿದಂತಯ್ಯ ಅರಸು ಪರಿವಾರ ಕೈವಾರ ನೋಡಯ್ಯ ನೆರೆಯದ ವಸ್ತು ನೆರವುದು ನೋಡಯ್ಯ ಪರಮ ನಿರಂಜನನ ಮರೆವ ಕಾಲಕ್ಕೆ ತುಂಬಿದ ಹರವಿಯ ಕಲ್ಲುಕೊಂಬಂತೆ ಕೂಡಲ ಸಂಗಮ ದೇವ. ಪ್ರಾತಸ್ಮರಣೀಯ ಬಸವಾದಿ ಶಿವಶರಣರನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಕಾರಣಿಕ ಶಿವಯೋಗಿ ಹಾನಗಲ್ಲ ಕುಮಾರೇಶ್ವರರನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಬಸವ ಭೂಮಿಯ ಶಿವಯೋಗ ಚರಚಕ್ರವರ್ತಿಯಾಗಿರುವಂತಹ ಒಬ್ಬ ಬಡವೃದ್ಧೆಯ ಬೇಡಿಕೆಗೆ ಅವಳ ಭಕ್ತಿಯ ಬೇಡಿಕೆಗೆ ಮನೆದು ಪಾದಚಾರಿಗಳಾಗಿ ಇನ್ನೊಂದು ಸ್ಥಳಕ್ಕೆ ಹೋಗಬೇಕಾಗಿರುವಂಥ ಪುಣ್ಯಾತ್ಮ ಇದೇ ಖೇಳಿಗೆ ಒಳಗ ಜೀವಂತ ಸಮಾಧಿಸ್ಥರಾಗಿ ಎಲ್ಲ ಸದ್ಭಕ್ತರನ್ನು ಉದ್ಧರಿಸುತ್ತಿರುವಂಥ ಪರಮ ಗುರುಗಳಾದ ಶಿವಲಿಂಗೇಶ್ವರರನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಈ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನ ದಯಪಾಲಿಸಿರುವಂಥ ಪರಮ ಮಾರ್ಗದರ್ಶಕ ಪರಮ ಪೂಜ್ಯರಾದ ಶ್ರೀ ನಿರಂಜನ ಪ್ರಣವ ಸ್ವರೂಪ ಜಯಶಾಂತಲಿಂಗ ಮಹಾಸ್ವಾಮಿಗಳು ಜಯಶಾಂತಲಿಂಗೇಶ್ವರ ವಿರಕ್ತ ಮಠ ಹಿರಣಾಗಾಂವ ಪರಮ ಪೂಜ್ಯರ ಶ್ರೀಚರಣಗಳಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಪ್ರತಿನಿತ್ಯಲೂ ಕೂಡ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ದಯಪಾಲಿಸಿ ನಿಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದವನ್ನು ದಯಪಾಲಿಸುತ್ತಿರುವ ಆತ್ಮೀಯ ಪರಮ ಪೂಜ್ಯರಾದ ಶ್ರೀ ಅಭಿನವ ಚನ್ನಬಸವ ಮಹಾಸ್ವಾಮಿಗಳು ಗುರುಲಿಂಗೇಶ್ವರ ಚೌಕಿ ವಿರಕ್ತ ಮಠ ಪರಮ ಪೂಜ್ಯರ ಶ್ರೀಚರಣಗಳಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ನಮ್ಮ ಕಲ್ಯಾಣ ನಾಡಿನ ಅಭೂತಪೂರ್ವ ವ್ಯಕ್ತಿತ್ವವನ್ನು ಹೊಂದಿ ಬಸವ ಕಲ್ಯಾಣ ನಾಡಿನ ಜನತೆಗೆ ತನ್ನದೇ ಆಗಿರುವಂಥ ಸೇವೆಯನ್ನು ಸಲ್ಲಿಸಬೇಕು ಅಂತೇಳಿ ಟೊಕ್ಕಗಟ್ಟಿ ನಿಂತಿರುವಂತಹ ಯುವ ಶಕ್ತಿ ಪ್ರತೀಕರು ಮತ್ತು ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಸನ್ಮಾನ್ಯ ಶ್ರೀ ವಿಜಯ್ ಸಿಂಗ್ ಸಾಹೇಬರವರಲ್ಲಿ ಶರಣುಗಳನ್ನು ಹೇಳಿ ಅವರೊಂದಿಗೆ ಬಂದಿರುವಂಥ ಎಲ್ಲ ಯುವ ಶಕ್ತಿ ಪ್ರತೀಕರಾಗಿರುವಂಥ ಬಸವರಾಜ್ ಬಿರಾದರ್ ಅವರಲ್ಲಿಯೂ ಅದೇ ತೆರನಾಗಿ ಅಶೋಕ್ ಶ್ರೀಮಂತ್ ರಾಯ್ ಅವರಲ್ಲಿಯೂ ಶರಣಗಳನ್ನು ಹೇಳಿ ಅದೇ ತೆರನಾಗಿ ನಿಮ್ಮೆಲ್ಲರಿಗೂ ಮನ್ ಹೊಡೆದ್ರಲ್ಲ ಹೋಳಿಗೆ ದಾಸೋಹನ್ ಮಾಡಿದಂಥ ನಮ್ಮ ಶ್ರೀಮಠದ ಭಕ್ತರಾದ ಓಂಕಾರನಾಥ್ ಪಾಟೀಲ್ ಅವರಲ್ಲಿಯೂ ಶರಣುಗಳನ್ನು ಹೇಳಿ ನಿಮ್ಮೆಲ್ಲರಿಗೂ ಪ್ರತಿನಿತ್ಯಲೂ ಕೂಡ ಬಾಲಲೀಲ ಮಹಾಂತ ಶಿವಯೋಗಳವರ ಪುರಾಣವನ್ನು ಅನುಬಡಿಸುತ್ತಿರುವಂಥ ನಮ್ಮ ಅನುಭಾವಿಗಳಾಗಿರುವಂಥ ಸಿದ್ಧಲಿಂಗಯ್ಯ ಶಾಸ್ತ್ರಿಗಳವರಲ್ಲಿ ಶರಣಗಳನ್ನು ಹೇಳಿ ನಮ್ಮ ಶ್ರೀಮಠದ ಸಂಗೀತ ಕಲಾ ಬಳಗದವರಾದ ಲಿಂಗಾನಂದ್ ಚಿಕ್ಕಮಠ ಅವರಲ್ಲಿ ಮೃತ್ಯುಂಜಯ ಚಿಕ್ಕಮಠ ಅವರಲ್ಲಿ ಶರಣಗಳನ್ನು ಹೇಳಿ ನಮ್ಮ ಧನ್ನೂರು ಗ್ರಾಮದಿಂದ ಹಿರಣಾಗಾಂವ್ ಗ್ರಾಮದಿಂದ ಅದೇ ತೆರನಾಗಿ ಶರಣನಗರ ಗ್ರಾಮದಿಂದ ಬಂದಿರುವಂಥ ಎಲ್ಲ ಸದ್ಭಕ್ತರೇ ಅದೇ ತೆರನಾಗಿ ಕಾರ್ಯಕ್ರಮಕ್ಕೆ ಪ್ರತಿನಿತ್ಯಲೂ ಬಂದು ಶೋಭೆಯನ್ನು ಕೊಡುತ್ತಿರುವಂಥ ನಮ್ಮೂರಿನ ಎಲ್ಲ ಶಿವಲಿಂಗೇಶನ ಭಕ್ತಿ ವಾರಸುದಾರರಾದ ಎಲ್ಲ ಶರಣ ತಂದೆ ತಾಯಿಗಳ ತಮ್ಮೆಲ್ಲರ ಪವಿತ್ರಂತರಾತ್ಮಕ್ಕೆ ಶರಣು ಶಿವಶರಣಾರ್ಥಿಗಳು. ಸಾಕು ನೀವು ಚಪ್ಪಾಳಿ ಹೊಡಿಬಿಡೋದು ಅರ್ಧ ತಾಸು ಹೋಗಿಬಿಡ್ತದೆ. ಇವತ್ತಿನ ವೇದಿಕೆ ಹೇಗಾಗಿದೆ ಅಂದ್ರೆ ಎಲ್ಲ ದೊಡ್ಡ ದೊಡ್ಡ ಹಿರಿಯರ ಓಡಾಡಕ್ಕೆ ಹತ್ಬಿಟ್ರೆ ಆ ಕಾಡಿ ಈ ಕಾಡಿ
ಅಲ್ಲ ನೋಡೋಣ ಹೆಂಗೆ ಮಕ್ಕೋಣ. ನಿಮ್ಮ ಮಕ್ಕಳನ್ನ ಬಲ್ಲಿಟ್ಕೋರವ, ಅವ್ರು ಹೇಳೋದು ನಿಮಗೆ ಅರ್ಥ ಆಗಿ ನಿಮಗೆ ತಲೆಯಾಗಿ ಇಳಿಬೇಕಲ್ಲ. ಮೊದಲ ಗದಗ ಜಿಲ್ಲಾದಿಂದ ಬಂದಾರ, ಸೂಕ್ಷ್ಮ ಭಾಷೆ ನಿಮಗೆ ಅರ್ಥ ಆಗಂಗೆ ಅವ್ರು ವಿಚಾರ ಮಾಡಿ ಹೇಳ್ತಿರ್ತಾಳೆ. ಅದ್ರಾಗ ಇವರೆಲ್ಲ ಸಣ್ಣ ಸಣ್ಣ ಮಕ್ಕಳು ಓಡಾಡಿದ್ರ ಅಂದ್ರೆ ನಿಮ್ಮ ದೃಷ್ಟಿ ಆ ಕಡೆ ಹೋಯ್ತಂದ್ರೆ ಆಯ್ತದ. ಪುರಾಣ ನೀವು ಕೇಳಿದಂಗ ನೀವು ನೆನಪುಳ್ದಂಗ. ಅದಕ್ಕೆ ನೀವೆಲ್ಲ ಆ ಮಕ್ಕಳನ್ನ ಹೆಚ್ಚಿಗೆ ಇಲ್ಲೆಲ್ಲ ಓಡಾಡ್ಲಿಕ್ಕೆ ಅವಕಾಶ ಕೊಡಬಾರ್ದು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಯಪಡಿಸ್ತಾ, ಇವತ್ತಿನ ಪುರಾಣದೊಳಗೆ ಕೇಳಿದ್ರಿ ಬಾಲಲೀಲ ಮಹಾಂತ ಶ್ರೀಗಳವರ ಜೀವನ ಚರಿತ್ರೆ ಬಾಲ್ಯದೊಳಗ ಹೇಗಿತ್ತು ಅನ್ನುವಂಥದ್ದನ್ನ. ಮಹಾತ್ಮರ ಪುರಾಣವನ್ನ ಕೇಳುವುದಷ್ಟೇ ಅಲ್ಲ, ಅದನ್ನು ಕೇಳಿ ನೆನಪಿಟ್ಕೊಂಡಾಗ ಮಾತ್ರ ನಮ್ಗೆ ಏನಾಗ್ತದಪ್ಪ ಅಂತಂದ್ರೆ ಅದು ಕೇಳಿದ್ದಕ್ಕೊಂದು ಸಾರ್ಥಕತೆ ಸಿಗುತ್ತದೆ ಅನ್ನುವಂಥದ್ದನ್ನು ನಾವೆಲ್ಲ ತಿಳ್ಕೋಬೇಕಾಗ್ತದೆ. ಹಾನಗಲ್ ಕುಮಾರ ಮಹಾಶ್ರೀಗಳವರ ಜೀವನ ಚರಿತ್ರೆ ಒಂದು ಉದಾಹರಣೆಯನ್ನು ಕೊಟ್ಟರು. ಅದನ್ನು ನಾನು ನಿಮಗೆ ಇನ್ನೊಂದು ಸರ್ತಿ ಹೇಳ್ತೀನಿ. ಹಾನಗಲ್ ಕುಮಾರ ಮಹಾಸ್ವಾಮಿಗಳವರು ಸಣ್ಣವರಿದ್ದಾಗ ಅವರಿಗೆ ಹಾಲಯ್ಯ ಅಂಥೇಳಿ ಕರೀತಾ ಇದ್ರು. ಹಾಲಯ್ಯ ಅಂತೇಳಿ ಕರಿಬೇಕಾದ್ರೆ ಆ ಹುಡುಗ ಸಣ್ಣವಿದ್ದಾಗ ಮನೆ ಬಿಟ್ಟು ಹೋಗಿರ್ತಾನ. ಮುಂದೆ ಬೆಳೆದ ದೊಡ್ಡವನಾಗಿ ಅವರ ತಾಯಿಯ ತವರೂರೊಳಗ ಶಾಲೆಯ ಶಿಕ್ಷಕಾಗಿ ಕೆಲಸ ಮಾಡ್ತಾ ಇರ್ತಾನೆ. ಅವರ ತಾಯಿಗೆ ಯಾರೋ ಹೇಳ್ತಾರ, ಅವ್ರ ತಾಯಿ ಅಲ್ಲಿಗೆ ಬಂದ ಆತಗೆ ಭೇಟಿಯಾಗಿ ಏನು ಹೇಳ್ತಾರಂದ್ರ, ಸಂಕ್ಷಿಪ್ತ ಹೇಳ್ತೀನಿ, ಮಗ ಭಾಳ ದೊಡ್ಡವಾಗಿದಿ, 18 ವರ್ಷ ಆಗಿದಾವ, ನಿಮ್ಮ ಅಣ್ಣಗೆ ಮದುವೆ ಮಾಡಿ ಶಿವಬಸ್ವ, ಈಗ ನಿನಗೂ ಮದುವೆ ಮಾಡ್ಬೇಕು ಮಗ, ಬಾ ಮನೆಗೆ ಹೋಗುನು ಅಂದಾಗ ಹಾನಗಲ್ ಕುಮಾರ ಮಹಾಸ್ವಾಮಿಗಳು ಬಹಳ ಸುಂದರವಾದ ಮಾತನ್ನು ಹೇಳ್ತಾರೆ. ಅವ್ವ, ನಾನು ನಿನಗೊಬ್ಬನಿಗೆ ಮಗನಾಗ್ಲಿಕ್ಕೆ ನನಗ ಮನಸ್ಸಿಲ್ಲ, ನೀನು ನನಗೆ ತ್ಯಾಗ ಮಾಡಿದಂದ್ರ ಸಮಾಜಕ್ಕೆ ನಾನು ಸನ್ಯಾಸಿ ಆಗ್ಲಿಕ್ಕೆ ನೀನು ನನಗೆ ಅಪ್ಪನೆ ಕೊಟ್ಟಪ್ಪ ಅಂತಂದ್ರ ನಾ ಈ ನಾಡಿನ ತಾಯಂದರಿಗೆಲ್ಲ ಮಗನಾಗಿ ಒಬ್ಬ ಸನ್ಯಾಸಿಯಾಗಿ ಸೇವೆ ಮಾಡ್ತೀನಿ ಅನ್ನುವಂಥ ಮಾತನ್ನ ಹಾನಗಲ್ ಕುಮಾರ ಮಹಾಸ್ವಾಮಿಗಳು ಹೇಳ್ತಾರೆ. ಅವಾಗ ತಾಯಿ ಭಾಳ ನಿಮ್ಮ ಮನೆಯೊಳಗ ಮಗ ಮನೆಗೆ ಬರ್ಲಿಕ್ಕಂದ್ರ ಒಂದ್ ತಾಸು ತಡ ಆದ್ರೆ ಎಷ್ಟು ನೀವೆಲ್ಲ ಕಳವಳ ಪಡ್ತೀರಿ, ಹೌದಲ್ಲ? ಹಂಗ ಹಾನಗಲ್ ಅಜ್ಜರು ಬಿಟ್ಟು ಹೋಗ್ತೀನಿ ಅಂದಾಗ ತಾಯಿ ಮನಸ್ಸು ಬಹಳ ತುಂಬ್ತದೆ, ಕಣ್ಣು ತುಂಬ್ತದ. ಅವಾಗ ಹೇಳ್ತಾರ ಅವ್ರ ತಾಯಿ, ಹಾಲಯ್ಯ, ನೀನು ನನ್ನ ಬಿಟ್ಟು ಒಂದು ಕ್ಷಣಾನು ಇಲ್ಲದೆ ಇರ್ತಕ್ಕಂಥವನು, ರಾತ್ರಿ ಎದ್ರು ಕೂಡ ಅವ್ವ ಅಂತೇಳಿ ಅಂತಿರ್ತಕ್ಕಂಥ ನನ್ನ ಮಗ ನೀನು ಇವತ್ತು ನೀನು ಸನ್ಯಾಸಿ ಆಗ್ತಿಯಪ್ಪ ಅಂತಂದ್ರ ಅದಕ್ಕಿಂತ ದೊಡ್ಡದೇನೈತಪ್ಪ, ನೀ ಆಗುದಿದ್ರ ನಿಷ್ಠಾವಂತ ಸ್ವಾಮಿ ಆಗುದಿದ್ರೆ ನೀನು ಸನ್ಯಾಸಿ ಆಗು ಅನ್ನುವಂಥ ಮಾತನ್ನ ಆ ತಾಯಿ ಹೇಳಿ ಆ ಮಗನನ್ನ ಸಮಾಜಕ್ಕೆ ತ್ಯಾಗ ಮಾಡ್ತಾರ. ಅವರೊಬ್ಬರೇ ಅಲ್ಲ ಅಮ್ಮ, ಇವತ್ತು ನಾವೇನು ಒಬ್ಬ ಪುಣ್ಯಾತ್ಮನ ಕ್ಷೇತ್ರದೊಳಗೆ ಕುತ್ಕೊಂಡು ಇವತ್ತು ಪುರಾಣ ಪ್ರವಚನ ಕೇಳಕತ್ತೀವಲ್ಲ, ನಮ್ಮ ಗುರುಗಳು ನಿಮ್ಮ ಗುರುಗಳಾಗಿರತಕ್ಕಂತಹ ಶಿವಲಿಂಗೇಶ್ವರರು, ಕೀಳಿಗೆ ಶಿವಲಿಂಗೇಶ್ವರರು ಕೂಡ ಸನ್ಯಾಸಿ ಆಗ್ಬೇಕಾದ್ರ ಅವರ ತಾಯಿಯ ಅಪ್ಪನೆ ಪಡ್ಕೊಂಡಾಗಲೇ ಇವತ್ತಿಲ್ಲಿ ಅವ್ರು ಬಂದ ನಮಗೆ ಸಿಕ್ಕಾರೆ ಅನ್ನುವಂಥದ್ದನ್ನ ನಾವು ನೀವೆಲ್ಲ ಇಲ್ಲಿ ತಿಳಿದುಕೊಳ್ಬೇಕಾಗ್ತದೆ. ಒಬ್ಬ ಸನ್ಯಾಸಿ ಅಂತಕ್ಕಂಥದ್ದು ಸಮಾಜದ ಜೀವನದೊಳಗೆ ಎಡವುತ್ತಾರೆ, ತಪ್ಪಾಗ್ತವೆ, ಎಲ್ಲವನ್ನ ಒಳಗೊಂಡು ಸಮಾಜದ ಒಳಿತಿಗಾಗಿ ದುಡಿತಕ್ಕಂಥ ಬದುಕು ಯಾರ್ದಂದ್ರ ಅದು ಸನ್ಯಾಸಿಯ ಬದುಕು. ಅಂತಹ ಸನ್ಯಾಸಿಗಳು ಶಿವಲಿಂಗೇಶ್ವರರು, ಹಾನಗಲ್ ಕುಮಾರೇಶ್ವರರು ಮತ್ತು ಬಾಲಲೀಲ ಮಹಾಂತ ಶ್ರೀಗಳು. ಅಂತ ಒಂದು ಪುರಾಣಕ್ಕ ಇವತ್ತು ಅಧ್ಯಕ್ಷತೆಯನ್ನು ವಹಿಸಿ ನಮ್ಮ ಮಾದಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ವಿಜಯ್ ಸಿಂಗ್ ಅನ್ನೋರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇದೇನು ಹೆಸರಿಗೆ ಬಸವ ಕಲ್ಯಾಣ ತಾಲೂಕು, ಖರೆ ವೋಟಿಂಗ್ ಹುಮ್ನಾಬಾದ್ ಬರ್ತದೆ. ಆದರೂ ಕೂಡ ನಾನು ಈ ಮಠಕ್ಕೆ ಬರಬೇಕು, ಶಿವಲಿಂಗೇಶ್ವರ ದರ್ಶನ ಪಡ್ಕೋಬೇಕು, ಈ ಪುರಾಣವನ್ನ ಕೇಳಬೇಕು, ಎಲ್ಲ ಪೂಜರ ದರ್ಶನವನ್ನ ಮಾಡಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಜನರಿಗೆ ಒಂದೆರಡು ಹಿತಮಾತುಗಳನ್ನ ನಾನು ಆಡಿ ಹೋಗ್ಬೇಕು ಅಂತೇಳಿ ಬಂದಿದಾರಲ್ಲ ವಿಜಯ್ ಸಿಂಗ್ ಅನ್ನೋರು, ಅವ್ರದ್ದು ಕೂಡ ಭಕ್ತಿ ಅನ್ನುವಂಥದ್ದು ಬಹಳ ದೊಡ್ಡದು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ನೀವೆಲ್ಲ ತಿಳಿದುಕೊಳ್ಳಬೇಕಾಗ್ತದೆ. ಅವ್ರದ್ದೊಂದು ದೊಡ್ಡ ಸಂಕಲ್ಪ ಇದೆ. ಏನು ಸಂಕಲ್ಪಪ್ಪ ಅಂತಂದ್ರೆ ಬಸವ ಕಲ್ಯಾಣದ ಜನತೆಗೆ ನನ್ನದೇ ಆಗಿರ್ತಕ್ಕಂಥ ಒಂದು ಸೇವೆಯನ್ನ ನಾನು ಸಲ್ಲಿಸಬೇಕು ಅನ್ನುವಂಥ ಒಂದು ದಿಟ್ಟ ಪರವನ್ನು ತೊಟ್ಟು ಬಂದಿದ್ದಾರೆ ವಿಜಯ್ ಸಿಂಗ್ ಅನ್ನೋರೇ. ನಾವು ನಿಮಗೊಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಯಾವ ಸ್ವಾಮೀಜಿಯವರು ಯಾವ ಜನ ನಿಮಗೆ ಹೇಳ್ಯಾರೆಲ್ಲ ಗೊತ್ತಿಲ್ಲ, ಇಲ್ಲೇನು ಶಿವಲಿಂಗಪ್ಪನ ಗದ್ಗೆಗೆ ಬಹಳ ನಿಷ್ಠೆಯಿಂದ ಯಾರು ಹನಿ ಹೊಡೆದು ಹೋಗ್ಯಾರ ಅವ್ರು ಬೇಡಿರ್ತಕ್ಕಂಥ ಗದ್ಗೆ ಒಳಗ ಶಿವಲಿಂಗಪ್ಪ ಕುಂದಿಸೇ ತೀರಾಣ ಅನ್ನುವಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕಾಗ್ತದೆ. ಇವತ್ತು ನೀವೇನು ಶಿವಲಿಂಗೇಶನ
ಮಠಕ್ಕೆ ದರ್ಶನ ತೆಗೆದುಕೊಳ್ಳಕ್ ಬಂದೇರಿ. ಮುಂಬರುವ ದಿನಮಾನದೊಳಗೆ ಶಿವಲಿಂಗೇಶ ನಿಮ್ಮ ಕೊರಳಿಗೆ ಗೆಲುವಿನ ಹಾರವನ್ನು ಹಾಕಿ ಮಠಕ್ಕೆ ಕರೆಸಿಕೊಳ್ತಾನೆ ಅನ್ನುವಂಥ ಮಾತನ್ನ ಇವತ್ತಿನ ಡೇಟಿಗೆ ನಾವು ಹೇಳ ಬಯಸ್ತೇವೆ. ಅದಕ್ಕೆ ನಿಮ್ಮ ಸೇವೆ ಈ ಕಲ್ಯಾಣಕ್ಕೆ, ಈ ಮಠಕ್ಕೆ ಸದಾಕಾಲ ಇರಬೇಕು. ನಿಮ್ಮ ತಂದೆಯವರ ಸೇವೆ ಅಗಾಧನೀಯವಾಗಿರ್ತಕ್ಕಂಥದ್ದು. ಅದೇ ಹಾದಿ ಒಳಗೆ ತಾವು ಕೂಡ ನಡೆದುಕೊಂಡು ಬಂದಿದ್ದೀರಾ. ಶರಣರ ಜೀವನ, ಬಸವ ತತ್ವ ಹಾದಿಯೊಳಗೆ ನಡೆದಿರ್ತಕ್ಕಂಥ ತಮ್ಮೆಲ್ಲರ ತಮ್ಮ ಆಶಯಕ್ಕೆ, ತಮ್ಮ ಸೇವೆಗೆ ಎಲ್ಲ ಬಸವಾದಿ ಶಿವಶರಣರ, ಕುಮಾರೇಶನ, ಎಲ್ಲ ಸಂತ ಮಹಾಂತರ ಆಶೀರ್ವಾದ ಸದಾಕಾಲ ಇರಬೇಕು ಅನ್ನುವಂಥ ಆಶಯವನ್ನ ಆಶಿಸ್ತಾ 1-2 ನಿಮಿಷದಲ್ಲಿ ನಮ್ಮ ಪೂಜ್ಯರ ಆಶೀರ್ವಚನ ಮಾಡ್ತಾರೆ. ಆಮೇಲೆ ಅನ್ನೋರ ಅಧ್ಯಕ್ಷತೆಯ ನುಡಿ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ತಾವೆಲ್ಲರೂ ಅಲ್ಲಿ ತನ 10 ನಿಮಿಷದಲ್ಲಿ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ಇಲ್ಲಿ ಬಂದಿರುವಂತ ಎಲ್ಲ ದಾಸೋಹ ಮೂರ್ತಿಗಳಿಗೂ, ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ, ಎಲ್ಲ ತಾಯಂದಿರಿಗೂ ಕುಮಾರೇಶನ, ಶಿವಲಿಂಗೇಶನ ಆಶೀರ್ವಾದ ಸದಾಕಾಲ ಇರಲಿ ಅಂತ ಹೇಳಿ ನಮ್ಮೆರಡು ಮಾತುಗಳಿಗೆ ವಿರಮಿಸ್ತೇನೆ. ಶರಣು ಶರಣಾರ್ಥಿ. ಹಲವು ಮಾತೇನು ನೀನು ಒಲಿದ ಪಾದವನಿಂತ ನೆಲವೇ ಸ್ವಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾರಂಭದಲ್ಲಿ ಬಸವಾದಿ ಶಿವಶರಣರನ್ನ, ಹಾನಗಲ ಕುಮಾರೇಶನನ್ನ, ಎನ್ನ ಪೀಠದ ಒಡೆಯರು ಕರ್ತೃ ಗುರುಲಿಂಗೇಶನನ್ನ, ಈ ಕ್ಷೇತ್ರದ ಕ್ಷೇತ್ರಾಧಿಪತಿ, ನಿಮ್ಮೆಲ್ಲರ ಆರಾಧ್ಯ ದೈವ ಕರ್ತೃ ಶಿವಲಿಂಗೇಶ್ವರನ ಸ್ಮರಣೆ ಮಾಡಿಕೊಂಡು ಈ ಕಾರ್ಯಕ್ರಮದ ಪುರಾಣ ಪ್ರವಚನ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಂಡು ಹಿರಿಯರು, ಮಾರ್ಗದರ್ಶಕ ಪೂಜ್ಯರು, ಬಸವ ಕಲ್ಯಾಣ ನಾಡಿನ ಅತ್ಯಂತ ಹಿರಿಯ ಪೂಜ್ಯರಲ್ಲಿ ಒಬ್ಬರಾಗಿರುವಂಥ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಜಯಶಾಂತಲಿಂಗ ಮಹಾಸ್ವಾಮಿಗಳ ಶ್ರೀಚರಣಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ಅದೇ ರೀತಿಯಾಗಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳು, ಕಲ್ಯಾಣ ನಾಡಿನ ವಾಗ್ಮಿಗಳು, ಎನ್ನ ಮಾರ್ಗದರ್ಶಕರು, ಪರಮ ಪೂಜ್ಯರಾಗಿರುವಂಥ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳ ಪಾದಕ್ಕೆ ಪಡಮಟ್ಟು. ಇವತ್ತಿನ ಕಾರ್ಯಕ್ರಮದಲ್ಲಿ ಅವ್ರು ಆ್ಯಕ್ಚುಲಿ 2ನೇ ತಾರೀಕು ಬರ್ತೀನಿ ಅಂತ ಅಂದಿದ್ರು, ಇವತ್ತೇ ಬಂದಾರ. ಅಂದ್ರೆ ಶಿವಲಿಂಗೇಶ್ ಜಲ್ದಿ ಕರೆಸ್ಕೊಳ ನಂತರ ಬಹಳ ಸರಳ. ನಮ್ಮ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಬರ್ತಾರೆ. ನಮ್ಮ ಪಟ್ಟಾಧಿಕಾರಕ್ಕೂ ಬಂದಾರ, ಮೊನ್ನೆ ಮಾಡಿದ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಬರ್ತಾರ. ಹೆಂಗಂದ್ರೆ ಅವರು ನೀವೆಷ್ಟು ಸೈಲೆಂಟ್ ಕುಂತಿರ್ತಿರಲ್ಲ ಅಷ್ಟು ಸೈಲೆಂಟ್ ಅವ್ರು ಅದಾರ. ನೀವು ಹೆಂಗೆ ಮಾತಾಡಿಸ್ತಿರಲ್ಲ ಹಂಗೆ ಮಾತಾಡಿಸ್ತಾರ. ಅವರು ಕೈ ಮುಗಿತಾರೆ. ಯಾವ ರೀತಿ ನೀವು ನೋಡಿರ್ಬೇಕು, ಬಂದ ಮೇಲೆ ಕೈ ಮುಗಿತಾರೆ. ಅದು ಇಲ್ಲಿ ಒಂದೇ ಕಡೆ ಅಲ್ರಿ, ಎಲ್ಲ ಕಡೆನೂ ನಾ ಭಾಳ ಸರಿ ಅಬ್ಸರ್ವ್ ಮಾಡಿ. ಅಂದ್ರೆ ಅಷ್ಟು ನಯ ವಿನಯ ಒಬ್ಬ ಸದ್ಗುಣ ಸಂಪನ್ನ ವ್ಯಕ್ತಿ ಯಾರಾದ್ರ ಅಂದ್ರೆ ಅದು ಧರ್ಮಸಿಂಗ್ ಅವರ ಸುಪುತ್ರರು ವಿಜಯ್ ಸಿಂಗ್ ಅವರು ಅದಾರ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಾನೇನು ಯಾರಿಗೂ ಹೊಗಳುವಂಥ ಸ್ವಾಮಿ ಅಲ್ಲ ಏನ್ರಿ. ಯಾಕೆ ಇದ್ದಿದಂಗೆ ಹೇಳಬೇಕಾಗತ್ತ. ಅಂತ ಒಂದು ವ್ಯಕ್ತಿ ಇವತ್ತಿನ ದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂಥ ವಿಜಯ್ ಸಿಂಗ್ ಸಾಹೇಬರಲ್ಲಿ ಕೂಡ, ಅಣ್ಣಾಜಿಯವರಲ್ಲಿ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ, ಅವರ ಜೊತೆಗೆ ಆಗಮಿಸಿರುವಂಥ ದ್ವಯ ಅತಿಥಿಗಳಲ್ಲಿ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ, ನಿಮಗೆಲ್ಲರಿಗೂ ಕೂಡ ಬಹಳಷ್ಟು ಸುಂದರವಾಗಿ ಬಾಲಲೀಲ ಮಹಂತ ಶಿವಯೋಗಿಯ ಚರಿತ್ರೆಯನ್ನು ಉಣಬಡಿಸುತ್ತಿರುವಂಥ ಆತ್ಮೀಯರಾದ ಸಿದ್ಧಲಿಂಗಯ್ಯ ಶಾಸ್ತ್ರಿಗಳವರಲ್ಲಿ, ಲಿಂಗಾನಂದ ಚಿಕ್ಕಮಠ ಅವರಲ್ಲಿ, ಮೃತ್ಯುಂಜಯ ಚಿಕ್ಕಮಠ ಅವರಲ್ಲಿ, ಎಲ್ಲ ಆಗಮಿಸಿರುವಂಥ ಸುತ್ತಮುತ್ತಲಿನ ಸದ್ಭಕ್ತರಲ್ಲಿ, ಖೇಳಿಗೆಯ ಸಮಸ್ತ ಸದ್ಭಕ್ತರಲ್ಲಿ, ತಾಯಂದಿರಲ್ಲಿ ಶರಣೋ ಶಿವ ಶರಣಾರ್ಥಿ. ಇವತ್ತಿನ ದಿನ ಪ್ರವಚನದಲ್ಲಿ ಏನು ಹೇಳ್ಯಾರಂದ್ರೆ ತ್ಯಾಗದ ಬಗ್ಗೆ ಹೇಳ್ಯಾರ. ತ್ಯಾಗಕ್ಕೆ ಮತ್ತೊಂದು ಹೆಸರು ತಾಯಿ. ಅದಕ್ಕೆ ನೀವು ಬಹಳಷ್ಟು ದೃಷ್ಟಾಂತವನ್ನ ಕೇಳಿದೆ. ತಾಯಿ ಸಂಸ್ಕಾರ ಕೊಟ್ರೆ ಒಬ್ಬ ಮನುಷ್ಯ ಹೇಗಾಗ್ತಾನ ಅನ್ನೋದಕ್ಕೂ ನೀವು ಕೇಳಿರಿ. ತಾಯಿ ತ್ಯಾಗ ಮಾಡಿದ್ರಂದ್ರೆ ಎಷ್ಟು ಜನ ಈ ನಾಡಿನಲ್ಲಿ ಬೆಳಗಿದ್ದಾರೆ ಅನ್ನುವಂಥ ಕಥೆಗಳು ನೀವು ಕೇಳಿದೆ. ಇವತ್ತಿನ ದಿನ ನಮ್ಮ ಸಿದ್ಧಲಿಂಗಯ್ಯ ಶಾಸ್ತ್ರಿಗಳು ಹೇಳಿದ್ರು,
ಒಬ್ಬ ಸನ್ಯಾಸಿ ಆಗಬೇಕಂದ್ರೆ ಯಾರ ಅಪ್ಪಣೆ ಇರ್ತೈತೋ ಬಿಡ್ತೈತೋ ಗೊತ್ತಿಲ್ಲ, ತಾಯಿ ಅಪ್ಪಣೆಯನ್ನ ಇರಬೇಕಾಗತ್ತೆ. ಯಾಕಂದ್ರೆ ಪಟ್ಟಾಧಿಕಾರ ಮಾಡ್ಬೇಕಾದ್ರೆ ನೀವೆಲ್ಲ ನೋಡಿದಿರಿ, ಏನ್ ಮಾಡ್ತಾರ್ರಿ ಪಟ್ಟಾಧಿಕಾರ ಮಾಡ್ಬೇಕಾದ್ರೆ ಉಡಧಾರವನ್ನ ಕಟ್ ಮಾಡಿ ಇವತ್ತಿನ ದಿನ ಈ ಮಗ ನನ್ನ ಮಗ ಅಲ್ಲ, ಈ ಸಮಾಜದ ಮಗ ಅಂತೇಳಿ ಸಂಕಲ್ಪ ಮಾಡಿದ ನಂತರ ಉಡಧಾರ ಕಟ್ ಮಾಡಿ ಆ ಮಗನ್ನ ಏನ್ ಮಾಡ್ತಾರೆ, ನಿಮ್ಮ ಜೋಳಿಗೆಗೆ ಹಾಕ್ತಾರ, ಅಂದ್ರೆ ನಿಮ್ಮ ಉಡಿಗೆ ಹಾಕ್ತಾರ. ನೀವು ನಿನ್ನಿಂದ ದಿನ ಹೆಂಗ ಇಲ್ಲಿ ಬಾಲ್ಯ ಮಾನಸ್ವಾಮಿಗಳು ತೊಟ್ಲ ಕಾರ್ಯಕ್ರಮ ಮಾಡಿದ್ರೆ ಅದೇ ರೀತಿ ಈ ಕಡೆ ತೊಟ್ಟಿಲದಲ್ಲಿ ಅಪ್ಪವ್ರನ್ನ ಕುಂದರ್ಸಿ ನೀವು ತೋಗಿದ್ರಿ. ಇದು ಹೆಂಗೈತಂದ್ರ ಸುಮಾರು 8-10 ವರ್ಷ ಆತ ಅಪ್ಪವ್ರ ಪಟ್ಟಾಧಿಕಾರ ಆಗಿ. 8 ವರ್ಷದ ಹಿಂದೆ ಬಳ್ಳಾರಿ ಹೊಸಪೇಟೆ ಜಗತ್ತುಗಳಾಗಿರುವಂಥ ಸಂಗನ ಬಸವ ಮಹಾಸ್ವಾಮಿಗಳು ನಿಮ್ಮ ಉಡಿ ಒಳಗೆ ಒಂದು ಕೂಸು ಹಾಕಿದ್ರು. ಅವ್ರ ಹೆಸರು, ಮೊದಲನೇ ಹೆಸರು ವಿಶ್ವನಾಥ್ ದೇವ್ರ ಅಂತ ಹೇಳಿ. ಆ ಕೂಸನ್ನ ಇವತ್ತಿನ ದಿನ ನೀವು ಹೆಂಗ ತೂಗಾಕತ್ತೀರಂದ್ರ ಬಹಳಷ್ಟು ಭಕ್ತಿಯಿಂದ, ಬಹಳಷ್ಟು ಸುಂದರವಾಗಿ, ಏನೂ ತೊಂದರೆ ಆಗಲಾರ್ದಂಗ ನಮ್ಮ ಮಗ ಯಾವಾಗೂ ನಕ್ಕೋತಾ ಇರ್ಬೇಕಂತ ಹೇಳಿ ನೀವು ನಿನ್ನೆ ತೂಗಿದ ರೀತಿ ನೋಡಿದ್ರ ನಮಗ ಈ ತರ ಖುಷಿ ಆಕತಿತ್ತಲ್ಲ. ಅವ್ರು ಹೇಳಿದ್ರು, ನಮ್ಮ ತಾಯಿಯವ್ರು ತೂಗಿದ ನಾವು ನೋಡಿಲ್ಲ, ನೀವು ತೂಗಾಕತ್ತಿರಲ್ಲ ಇವತ್ತಿನ ದಿನ, ನಿಜವಾಗ್ಲೂ ನನ್ನ ಹೆಮ್ಮೆ ಅನ್ನುವಂಥ ಮಾತನ್ನ ನಿನ್ನೆ ಅಪ್ಪವ್ರು ಹೇಳಿದ್ರು. ಯಾಕಪ್ಪ ಅಂದ್ರ ನೀವೆಲ್ಲರೂ ಕೂಡ ತಾಯಿ ಸ್ವರೂಪರು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ವಿಜಯ್ ಸಿಂಗ್ ಸಾಹೇಬರು ಇವತ್ತು ಬಂದಿದ್ದಾರೆ, ಬಹಳಷ್ಟು ಸೇವೆಯನ್ನ ಮಾಡ್ತಾರ. ಅವ್ರ ಅಪ್ಪವ್ರು ಹೇಳ್ಬಿಟ್ರೆ ನಾ ಏನು ಹೆಚ್ಚು ಹೇಳಂಗಿಲ್ಲ. ಅವರು ಇವತ್ತಿನ ದಿನ ಶ್ರೀಮಠಕ್ಕೆ ದಯಮಾಡಿಸಿದ್ದಾರೆ. ಈ ಮಠ ಹೇಗಪ್ಪ ಅಂದ್ರೆ ಸುಮಾರು ಒಂದು 11-12ನೇ ಶತಮಾನದ ಮಠ ಈ ಮಠ, ಶಿವಲಿಂಗೇಶ್ವರ ಮಠ. ಶಿವಲಿಂಗೇಶ್ವರ ಮಠ ಬಹಳಷ್ಟು ಈ ನಾಡಿಗೆ ಕೊಡುಗೆಯನ್ನು ಕೊಡ್ತಾ ಬಂದಿದೆ. ಆದ್ರೆ ಅಪ್ಪೋರ ಬಂದ ಮೇಲೆ ಈ ಶಿಕ್ಷಣವನ್ನ ಖೇಳಗಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದ ಮಕ್ಕಳಿಗೆ ನಮ್ಮ ಶಿವಲಿಂಗೇಶ್ವರ ಮಠದಿಂದ ಶಿಕ್ಷಣ ಸಂಸ್ಥೆಯನ್ನ ತೆರೆದಿದ್ದಾರೆ. ಅಂತ ಶಿಕ್ಷಣ ಸಂಸ್ಥೆಗೆ ಅಣ್ಣವರಲ್ಲಿ ನಾನು ಒಂದು ಮಾತು ಕೇಳ್ಕೊತೀನಿ. ಯಾಕಂದ್ರೆ ಅಣ್ಣವ್ರು ನನಗಷ್ಟು ಕ್ಲೋಸ್ ಅದಾರ, ಅದಕ್ಕೆ ಒಂದು ಮಾತು ಕೇಳ್ಕೊತೀನಿ. ಏನಪ್ಪ ಅಂದ್ರೆ ಇಲ್ಲಿ ಬರುವಂತ ಮಕ್ಕಳಿಗೆ ಒಂದು ಬಿಲ್ಡಿಂಗ್ ಇಲ್ಲ, ಅಂದ್ರ ಶಾಲೆ ಕಾಲೇಜುಗಳ ಮಾಡ್ಬೇಕಂದ್ರೆ ಒಂದು ಬಿಲ್ಡಿಂಗ್ ಇಲ್ಲ. ಆ ಬಿಲ್ಡಿಂಗ್ ವ್ಯವಸ್ಥೆ ನಿಮ್ಮ KKRDB ಒಳಗ ನೀವು ಮಾಡಿಕೊಡ್ಬೇಕಂತ ಹೇಳಿ ಅಪ್ಪವ್ರ ಪರವಾಗಿ ನಾ ಕೇಳ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅವರು ಇನ್ನಷ್ಟು ನಮ್ಮ ಮಟ್ಟಕ್ಕೂ ಕೂಡ ಸಹಾಯ ಮಾಡಿದ್ದಾರೆ. ಅದು ಎಷ್ಟಂತೇಳಿ ಹೇಳಬಾರ್ರಿ ಅಂತ ಹೇಳ್ಯಾರ ಅವರು. ಏನ್ರಿ, ನಮ್ಮ ಮಠಕ್ಕೆ ಮೊನ್ನೆ ಧ್ವನಿ ಸುರಳಿಯನ್ನ ಮಾಡಿದ್ದೇವೆ. ಧ್ವನಿ ಸುರಳಿ ಸೇವೆಯನ್ನ ಸುಮಾರು 50-60 ಸಾವಿರ ರೂಪಾಯಿ ಸೇವೆಯನ್ನ ಅವ್ರು ಮಾಡಿದ್ದಾರೆ. ಹಾಗೆ ಈ ಮಠಕ್ಕೆ ಬಡ ವಿದ್ಯಾರ್ಥಿಗಳಿಗೆ, ಬಡ ಮಕ್ಕಳಿಗೆ ಇಂದಿನ ಪ್ರಜೆಗಳೇ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ಹೇಳ್ತಾರ. ಹಂಗ ಇಂದಿನ ಮಕ್ಕಳಿಗೆ ಅವರು ಶಿಕ್ಷಣ ಕಲಿಯೋಕೆ ನಿಮ್ಮ ಕಡೆಯಿಂದ ಒಂದು ಅನುಕೂಲ ಆಗ್ಲಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಬಂದಿರುವಂತ ಎಲ್ಲ ಸದ್ಭಕ್ತರಿಗೆ, ಬಂದಿರುವಂತ ಎಲ್ಲ ತಾಯಂದ್ರಿಗೆ ಶಿವಲಿಂಗೇಶನ ಆಶೀರ್ವಾದ, ಕುಮಾರೇಶನ ಆಶೀರ್ವಾದ ಸದಾಕಾಲ ಇರ್ಲಿ ಅನ್ನುವಂಥ ಮಾತನ್ನು ಹೇಳಿ 2 ಮಾತುಗಳಿಗೆ ವಿರಾಮ ನೀಡ್ತೇನೆ. ಕಾರ್ಯಕ್ರಮದಲ್ಲಿ ಒಂದು ಮಾತು ಲಕ್ಷ್ಯ ಇಟ್ಕೊಳ್ರಿ. ನಾನು ನಿನ್ನಿನೂ ಒಂದು ಮಾತು ಹೇಳಿದ್ದೆ, ಇವತ್ತು ಒಂದು ಮಾತು ಹೇಳ್ತೀನಿ. ಯಾಕೆ ಇಲ್ಲಿ ಶಿವಲಿಂಗೇಶ್ವರರು ಬಂದು ಕೂತ್ಕೊಂಡಿದ್ದಾರೆ ಅಂದರೆ, ಇಲ್ಲೊಂದು ಆಲದ ಮರ ಕಾಣ್ತದೆ. ಕಾಶಿಯೊಳಗೆ ಬಿಟ್ಟರೆ ಅಖಂಡವಾರದ ಭರತ ಭೂಮಿಯಲ್ಲಿ ಮತ್ತೊಂದು ಆಲದ ಮರವನ್ನು ನಾವು ಎಲ್ಲಿಯಾದರೂ ನೋಡ್ತೀವಿ ಅಂದರೆ ಅದು ಶಿವಲಿಂಗೇಶ ತಪ್ಪಗೈದಿರ್ತ ಅಂತ ಗೊತ್ತಿರಲಿ. ಆ ಗದಿಗೆಯಾಗಿರ್ತಕ್ಕಂಥ ಶಿವಲಿಂಗೇಶ್ವರ ಬೇರೆ ಅಲ್ಲ, ಇಲ್ಲಿ ಕುತ್ಕೊಂಡಿರ್ತಕ್ಕಂಥ ಶಿವಲಿಂಗೇಶ್ವರರು ಬೇರೆ ಅಲ್ಲ. ಆದ್ರೆ ನಮ್ಮ ಅಜ್ಜವ್ರು ನಾನು ಭಾಳ ನೋಡೀನಿ, ಅವ್ರು ಸಣ್ಣರಿದ್ದಾಗಿದ್ದು ನನಗೆ ಭಾಳ ಪರಿಚಯ. ಎಲ್ಲಿ ಯಾರನ್ನೂ ಹೊಗಳಿಲ್ಲ ಅವರು ವೇದಿಕೆ ಮೇಲೆ. ಎಂತೆಂಥ ದೊಡ್ಡ ಧೂರ್ಣರು ಬಂದರೂ ಹೊರಳಿಲ್ಲ. ಆದ್ರೆ ಇವತ್ತು ಅವರ ಅಮೃತಮಯವಾದ ವಾಣಿಯಿಂದ ನಮ್ಮ ವಿಜಯ್ ಸಿಂಗ್ ಅಣ್ಣವ್ರ ಬಗ್ಗೆ 1-2 ಚಲೋ ಮಾತುಗಳು ಬಂದಾವಂದ್ರೆ ಇಲ್ಲಿ ಕುತ್ಕೊಂಡಿರ್ತಕ್ಕಂಥ ಶಿವಲಿಂಗೇಶ ಅವ್ರ ಬಾಯಾಗಿಂದ ಮಾತಾಡಿಸಿಲ್ಲ. ಕರ್ತೃಗದ್ದುಗೆಯಲ್ಲಿ ಇರ್ತಕ್ಕಂಥ ಶಿವಲಿಂಗೇಶನ ಆಶೀರ್ವಾದನೆ ನಮ್ಮ ವಿಜಯ್ ಸಿಂಗ್ ಅಣ್ಣವ್ರಿಗೆ ಆಗೈತಿ. ಅವರು ಕನ್ನಡ ನಾಡಿನ ಬಹುದೊಡ್ಡ ಎತ್ತರದ ಸ್ಥಾನವನ್ನು ಅಲಂಕರಿಸಿ ಕೇವಲ ಈ ಬಸವ ಕಲ್ಯಾಣದ ನಾಡಿನ ಭಾಗದ ಸೇವೆಯನ್ನು ಅಷ್ಟೇ ಅಲ್ಲ,
ಕನ್ನಡ ನಾಡಿನ ಸೇವೆಯನ್ನು ಮಾಡುವಂಥ ಮಹಾ ಮೇಧಾವಿಗಳಾಗಲಿ ಅನ್ನೋದೇ ನಮ್ಮೆಲ್ಲರ ಹಾರೈಕೆ ಅಂತ ತಿಳ್ಕೊಂಡು ಅಂತ ವಿಶೇಷವಾಗಿರ್ತಕ್ಕಂಥ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವಿಜಯ್ ಸಿಂಗ್ ಅಣ್ಣವರು ಈ ಕಾರ್ಯಕ್ರಮ ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಹೇಳ್ತಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಸಮರ್ಪಣೆಯಾಗಬೇಕು. बोलो शिवलिंगेश्वर महाराज की, बोलो शिवलिंगेश्वर महाराज की. ಇವತ್ತಿನ ದಿನ ಖೇಡಾಬಿ ಗ್ರಾಮದಲ್ಲಿ ಶಿವಲಿಂಗೇಶ್ವರ ಅವರ 98ನೆಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಏನು ಕಾರ್ಯಕ್ರಮ ನಡೀತಾ ಇದೆ, ಈ ಪ್ರವಚನದ ಕಾರ್ಯಕ್ರಮ ನಡೀತಾ ಇದೆ. ವೇದಿಕೆ ಮೇಲೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಹೊಂದಿರುವ ಪೂಜ್ಯ ಶ್ರೀ ಜಯಶಾಲಿಂಗೇಶ್ವರ ಮಹಾಸ್ವಾಮಿಗಳ ಪಾದಗಳನ್ನು ನಮಸ್ಕಾರ ಮಾಡುತ್ತಾ, ಅದೇ ರೀತಿ ಪೂಜ್ಯ ಶ್ರೀ ಶಿವಲಿಂಗ ಮಹಾಸ್ವಾಮಿಗಳ ಪಾದಗಳನ್ನು ನಮಸ್ಕಾರ ಮಾಡುತ್ತಾ, ಪೂಜ್ಯ ಶ್ರೀ ಅಭಿನವ್ ಚನ್ನಬಸವ ಮಹಾಸ್ವಾಮಿಗಳ ಪಾದಗಳನ್ನು ನಮಸ್ಕಾರ ಮಾಡುತ್ತಾ, ಮತ್ತೆ ಗದಗಿಂದ ಬಂದಿರುವ ಪೂಜ್ಯ ಶ್ರೀ ಸಿದ್ಧಲಿಂಗಯ್ಯ ಶಾಸ್ತ್ರಿಯವರ ಪಾದಗಳನ್ನು ನಮಸ್ಕಾರ ಮಾಡುತ್ತಾ, ನಮ್ಮ ಜೊತೆ ಬಂದಿರುವ ಬಸವರಾಜ್ ಬಿರಾದರ್ ಅವರೇ, ಮತ್ತೆ ನಮ್ಮ ಮಂಜು ಅವರೇ, ಬಂಡಯ್ಯ ಸ್ವಾಮಿ ಅವರೇ, ಚನ್ನಬಸಪ್ಪ ಅವರೇ, ಮತ್ತೆ ವಿಜಯ್ ಕುಮಾರ್ ಅವರೇ, ಜಲೀಂದರ್ ಅವರೇ, ಮತ್ತೆ ಮುಂಭಾಗದಲ್ಲಿ ಕೂತ್ಕೊಂಡಿರುವ ಎಲ್ಲ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರಿಗೆ ಎಲ್ಲರಿಗೂ ಇನ್ನೊಂದ್ಸಲ ಶರಣು ಶರಣಾರ್ಥಿಗಳು. ಇವತ್ತು ಬಂದಿದ್ದ ಕಾರಣ ಏನಂದ್ರೆ, ಸ್ವಾಮಿಗಳು ನಮ್ಮ ಬಹಳಷ್ಟು ಎಲ್ಲೂ 3 ಜನನು ಬಹಳಷ್ಟು ಇವರು ಹಿರಿಯರಿದ್ದಾರೆ. ಅವರು ಎಲ್ಲರೂ ಬಹಳಷ್ಟು ಆತ್ಮೀಯರು, ಮತ್ತೆ ನಮಗೆ ಯಾವಾಗಲೂ ಆಶೀರ್ವಾದ ಮಾಡ್ತಾರೆ. ಅದಕ್ಕಿಂತ ಹೆಚ್ಚು ಬಹಳಷ್ಟು ಪ್ರೀತಿಯಿಂದ ನೋಡ್ತಾರೆ ನಮ್ಮ ಕಡೆ. ಪ್ರೀತಿಯಿಂದ ಅಂದ್ರೆ ಅವ್ರ ಕಣ್ಣಲ್ಲೇ ಪ್ರೀತಿ ಇದೆ. ಅದಕ್ಕೋಸ್ಕರ ನಾನು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೆ ಅಷ್ಟೇ, ಬೇರೆದೇನಿಲ್ಲ. ನಾನಿಲ್ಲಿ ಬಂದು ಈ ಮಠದಲ್ಲಿ ಅವರ ಆಶೀರ್ವಾದ ಪಡೆಯಬೇಕು. ಬಂದ್ಬಿಟ್ಟು ಮಾತಾಡಕ್ಕೆ ಏನು ಬಂದಿಲ್ಲ ನಾನು, ಬರೀ ಅವ್ರು ಬಂದ್ಬಿಟ್ಟು ಮಠದಲ್ಲಿ ಎಲ್ಲ ಸ್ವಾಮಿಗಳ ಆಶೀರ್ವಾದ ಪಡೆಯಬೇಕು, ಅವ್ರು ನಮ್ಗೆ ಮಾರ್ಗದರ್ಶನ ಮಾಡಬೇಕು, ಅವ್ರು ಹೇಳಿದ ದಾರಿಯಲ್ಲಿ ನಾವು ನಡಿಬೇಕು ಅಂತ ನಾವು ಯಾವಾಗಲೂ ಮಠಕ್ಕೆ ಹೋಗ್ತಾ ಇದ್ದೀವಿ. ನಾವೇ ಅಲ್ಲ, ನಮ್ಮ ತಂದೆ ಇರಲಿ, ನಮ್ಮ ತಾಯಿಯವರು ಇರಲಿ, ಎಲ್ಲ ಜೀಡ್ಗಾ ಮಠಕ್ಕೆ ಇರಲಿ, ಎಲ್ಲ ಮಠಕ್ಕೆ ನೀವು ಕೇಳಬಹುದು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಮಟ್ಟಕ್ಕೆ ಯಾರಾದ್ರೂ ಅತ್ಯಂತ ಪ್ರೀತಿಯಾಗಿ ಮತ್ತೆ ಅತ್ಯಂತ ಭಕ್ತಿಯಿಂದ ಹೋಗ್ತಾ ಇದ್ರೆ ಅಂದ್ರೆ ಅದು ನಮ್ಮ ತಂದೆಯವರು. ಅದೇ ರೀತಿ ಅವರು ಎಲ್ಲಾ ಮಠಾಧೀಶರು ಮತ್ತೆ ಎಲ್ಲ ಜನರು ಅವರು ಆಶೀರ್ವಾದ ಮಾಡಿದ್ದಕ್ಕೆ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆದರು. ಅದು ಮುಖ್ಯಮಂತ್ರಿ ಆಗಿ ನಾವು ಅಷ್ಟೇ, ನಾವು ಇಲ್ಲಿ ಬಂದಿದ್ದೀವಿ, ಬಸವ ಕಲ್ಯಾಣ ಬಂದಿದ್ದೀವಿ. ಬರೀ ನಮ್ಮ ಸ್ವಾಮಿಗಳು ಇವಾಗ ಆಶೀರ್ವಾದ ಮಾಡಿದ್ದಾರೆ. ಆಶೀರ್ವಾದ ಮಾಡಿ ಬರೀ ಅಧಿಕಾರ ಅಂತ ಬೇಡ, ನಮಗೆ ಆಶೀರ್ವಾದ ಮಾಡಿ ಒಳ್ಳೆ ಕೆಲಸಗಳು ಮಾಡಬೇಕು ಅಂತ ಇನ್ನೊಂದ್ಸಲ ಆಶೀರ್ವಾದ ಮಾಡ್ಬೇಕು. ತಾವು ನಮ್ಮ ಮುಂದೆ ಇಲ್ಲಿ ಆಗಿ ಏನೋ ಒಂದು ಅವಕಾಶ ಸಿಗುತ್ತೆ. ಅಧಿಕಾರ ಅಂದ್ರೆ ಒಂದು ಅವಕಾಶ ಯಾಕೆ? ಜನ ಸಂಪರ್ಕ ಮಾಡುವುದಕ್ಕೆ, ಮತ್ತೆ ಜನ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಸ್ಪಂದನೆ ಮಾಡೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಈ ಅಧಿಕಾರ ಏನಿದೆ ಅದರಿಂದ ನಾವು ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆ ಜನಕ್ಕೆ ಏನಾಗುತ್ತೆ ಒಳ್ಳೆದಾಗೋದಕ್ಕೆ ನಾವೇನು ಎಷ್ಟು ಶ್ರಮೆ ಪಡಬೇಕು ಅದು ಪಟ್ಟಿ ಕೆಲಸ ಮಾಡಬೇಕು ಅಂತ ಅದು ಒಂದೇ ಉದ್ದೇಶದಿಂದ ನಾವು ಇಲ್ಲಿ ಬಂದಿದ್ದೀವಿ. ನಮ್ಮ ಸಿದ್ಧಲಿಂಗಯ್ಯ ಶಾಸ್ತ್ರಿ ಅವರು ಒಳ್ಳೆ ಮಾತು ಹೇಳಿದ್ರು. ಫಸ್ಟು ಮಠಾಧೀಶರು, ಮತ್ತೆ ಅದಕ್ಕಿಂತ ಹೆಚ್ಚು ಯಾರಾದ್ರೂ ವಿದ್ಯಾಭ್ಯಾಸವನ್ನು ಕಲಿಸ್ತಾರೆ, ಸಂಸ್ಕೃತಿ ಕಲಿಸ್ತಾರೆ, ಶಾಲೆಗಿನ್ನ ಜಾಸ್ತಿ ಯಾರಾದ್ರೂ ಮಾಡ್ತಾರೆ ಅಂದ್ರೆ ಮನೆಯಲ್ಲಿ ತಂದೆ ತಾಯಿ. ಹೌದಲ್ವಾ? ಅವ್ರು ಏನ್ ಹೇಳ್ತಾರೆ, ನಾವು ಅಷ್ಟೇ ಈಗಲೇ ಹೇಳಿದ್ವಿ. ಯಾರಿಗೆ ಹೇಳಿದ್ವಿ? ಫಸ್ಟು ನಮ್ಮ ತಂದೆ ತಾಯಿ ಅವರು ಏನು ಕಲಿಸಿದ್ದಾರೆ ಅದ್ರ ಬಗ್ಗೆನೇ ನಾವು ಇವಾಗಲೇ ಮಾತಾಡಿದ್ವಿ. ಅದೇ ರೀತಿ ಎಲ್ಲರೂ ಅಷ್ಟೇ. ಆಮೇಲೆ ಎಲ್ಲ ಮಕ್ಕಳಿಗೂ ಹೇಳಬೇಕು. ಎಲ್ಲ ಬೇರೆ ಕಡೆ ಇರ್ತಾರೆ, ಎಷ್ಟು ಕಷ್ಟ ಪಡ್ತಾರೆ ತಂದೆ ತಾಯಿ ಅವರು. ಅವ್ರು ಹೊಟ್ಟೆಗೆ ಊಟ ಒಂದು ಕಟ್ಟು ಮಾಡಿ ಶಾಲೆಗೆ ಕಳಿಸ್ತಾರೆ. ಹೌದಲ್ವಾ? ಕಳಿಸ್ತಾರೆ, ಮತ್ತೆ ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸ ಮಾಡ್ತಾರೆ. ಮತ್ತೆ ಅವ್ರು ದೊಡ್ಡವರಾದ್ಮೇಲೆ ಅದೇ ಪ್ರೀತಿ ವಿಶ್ವಾಸದಿಂದ ಅವರ ತಂದೆ ತಾಯಿಯವರು ನೋಡ್ಕೋಬೇಕು. ಮತ್ತೆ ನಾವು ಎಲ್ಲಿಂದ ಬಂದಿದ್ದೀವಿ, ಎಷ್ಟು ದೊಡ್ಡವರಾದ್ರೇನು
ಎಲ್ಲಿಂದ ಬಂದಿದ್ದೀವಿ ಅಂತ ಯಾವತ್ತೂ ಮರಿಬಾರ್ದು. ಇಂಥ ಮಠದಲ್ಲೆಲ್ಲ ಏನು ನಮಗೆ ಯಾವಾಗಲೂ ಎಲ್ಲ ಕಾರ್ಯಕ್ರಮದಲ್ಲಿ ಬರ್ತೀವಿ, ಬಹಳಷ್ಟು ಕಾರ್ಯಕ್ರಮಕ್ಕೆ ಹೋಗ್ತೀವಿ ನಾವು. ಆದರೆ ಧಾರ್ಮಿಕ ಕಾರ್ಯಕ್ರಮ ಬಂದಿರುವಾಗ ಇವಾಗ ನೀವೆಲ್ಲರೂ ಕೂತ್ಕೊಂಡಿದ್ದೀವಿ, ಎಷ್ಟು ಶಾಂತಿ, ಎಷ್ಟು ನೆಮ್ಮದಿ ಇದೆ. ನಿಮ್ಗೆ ಎಷ್ಟು ದೊಡ್ಡ ಕಾರ್ಯಕ್ರಮ ಹೋದ್ರೇನು ಈ ತರ ಶಾಂತಿ ಮತ್ತು ನೆಮ್ಮದಿ ಯಾವತ್ತೂ ಸಿಗೋದಿಲ್ಲ. ಇಂಥ ಮಠಕ್ಕೆ ಬಂದ್ರೇನೆ ನಾವು ಯಾಕೆ ಬರ್ತೀವಿ? ಎಲ್ಲರೂ ಮಠಕ್ಕೆ ಬಂದು ಸ್ವಾಮಿಗಳೇ ಕಷ್ಟ ಆಗ್ತಾ ಇದೆ ಅಂದ್ರೆ ಅವರು ನಿಮ್ಗೇನು ಚೆನ್ನಾಗಿ ಮಾತಾಡಿ ಮತ್ತೆ ಪ್ರೀತಿಯಿಂದ ಮಾತಾಡಿ ಒಂದೆರಡು ಮಾತಾಡಿ ಕಳಿಸ್ತಾರೆ. ಅದರಿಂದನೇ ಎಷ್ಟು ನೆಮ್ಮದಿ ಬರ್ತದೆ, ನಮ್ಗೆ ಕಾನ್ಫಿಡೆನ್ಸ್ ಬರ್ತದೆ. ಮತ್ತೆ ಮುಂದಿನ ದಿನ ನಾವು ನಮ್ಮ ಕೆಲಸಕ್ಕೆ ಇನ್ನೂ ಜೋರಾಗಿ ಕೆಲಸ ಮಾಡಕ್ ಶುರು ಮಾಡ್ತೇವೆ. ಹೌದಲ್ಲ ಸರ್ ಸ್ವಾಮಿಗಳೇ? ತಾವು ಈ ಥರನೇ ಮಾರ್ಗದರ್ಶನ ಮಾಡ್ತಾ ಇರಿ. ನಾವು ಎಲ್ಲರೂ ಸೇರ್ಕೊಂಡು ಒಂದು ಒಳ್ಳೆ ತಾಲೂಕಾ ಮತ್ತು ಒಂದು ಒಳ್ಳೆ ಜಿಲ್ಲೆ ಒಳ್ಳೆ ಕೆಲಸಗಳು ಮಾಡೋಣ, ಒಂದು ಒಳ್ಳೆ ಸಮಾಜವನ್ನು ಕಟ್ಟೋಣ. ಮತ್ತು ಅದಕ್ಕೆ ಗುರುಗಳ ಆಶೀರ್ವಾದ ಮತ್ತು ತಮ್ಮೆಲ್ಲರ ಸಹಕಾರ, ಪ್ರೀತಿ, ವಿಶ್ವಾಸ ನಮ್ಮ ಮೇಲೆ ಇರಲಿ ಅಂತ ಹೇಳುತ್ತಾ, ಮತ್ತೆ ಗುರುಗಳೆಲ್ಲ ಇಷ್ಟು ವಿಶ್ವಾಸಕ್ಕಿದ್ದಾರೆ. ಅವರು ಒಂದೆರಡು ಬೇಡಿಕೆ ಇಟ್ಟಿದ್ದಾರೆ. ಅದ್ರ ಬಗ್ಗೆನೂ ನಾವು ಬೆಂಗಳೂರು ಹೋದಾದ್ಮೇಲೆ ಚೆಕ್ ಮಾಡಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಗುರುಗಳೇ ನಾವು ಮಾಡೋಕ್ಕೆ ಪ್ರಯತ್ನ ಮಾಡ್ತೇವೆ. 100% ಪ್ರಯತ್ನ ಮಾಡ್ತೇವೆ. ಯಾಕಂದರೆ ತಾವು ಇದು ಏನದು ವಿದ್ಯಾಭ್ಯಾಸಕ್ಕೆ ಬಡ ಮಕ್ಕಳಿಗೆ ಹೆಲ್ಪ್ ಆಗೋವಂಥ ಕೆಲಸ ಮಾಡ್ತಾ ಇದ್ದೀರಿ. ಅದರಲ್ಲಿ ಯಾವಾಗಲೂ ನಮ್ಮ ಸರ್ಕಾರ ಆಗಲಿ ನಾವಾಗಲಿ ಯಾವಾಗಲೂ ಬಡವರಿಗೆ, ಎಲ್ಲ ಅತ್ಯಂತ ಬಡವರಿಗೆ ಏನು ಹೆಲ್ಪ್ ಆಗುತ್ತೆ ಅದು ಮಾಡೋಕ್ಕೆ ನಾವು ಯಾವಾಗಲೂ ಸಿದ್ಧವಿದ್ದೀವಿ ಅಂತ ಹೇಳುತ್ತಾ, ಮತ್ತೆ ತಾವು ಕರೆದುಬಿಟ್ಟು ಇಷ್ಟು ತಾವು ಅಷ್ಟೇ ಮತ್ತು ವೇದಿಕೆ ಮೇಲೆ ಇರೋರು ನಮ್ಮ ಸ್ವಾಮಿಗಳು ಅಷ್ಟೇ ಇಷ್ಟು ಪ್ರೀತಿ ವಿಶ್ವಾಸ ತೋರಿಸಿದ್ದೀರಿ ಮತ್ತು ನಮ್ಗೆ ಇಷ್ಟು ಸನ್ಮಾನ ಮಾಡಿದ್ದೀರಿ. ಅದಕ್ಕಾಗಿ ನಾನು ಯಾವಾಗಲೂ ನಿಮ್ಮ ಆಭಾರಿಯಾಗಿರ್ತೇನೆ ಅಂತ ಹೇಳುತ್ತಾ ನಾನು ಹೇಳೋ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳುತ್ತಾ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಕರ್ಮವ ಕಳೆದೆಯಣ್ಣ, ಧರ್ಮವ ಬೆಳಗಿದೆಯಣ್ಣ, ಕರ್ಮವ ಕಳೆದೆಯಣ್ಣ, ಬಾಬಾರೋ ಇನ್ನೊಮ್ಮೆ ಬಸವಣ್ಣ, ಬಾಬಾರೋ ಈ ಭುವಿಗೆ ಬಸವಣ್ಣ. ಶತಮಾನ 12 ಹಿತವಾಯಿತು ಭುವಿಯು, ಶತಮಾನ 12 ಹಿತವಾಯಿತು ಭುವಿಯು, ಬಾಗೇವಾಡಿಯ ಭಾಗ್ಯ ತೆರೆದಿತ್ತು ನೋಡು. ಸೂರ್ಯನ ಬೆಳಕು ಹೊತ್ತೆ ಕಾರ್ಯಕ್ಕೆ ಸುಖವಾಯಿತೆ, ಸೂರ್ಯನ ಬೆಳಕು ಹೊತ್ತೆ ಕಾರ್ಯಕ್ಕೆ ಸುಖವಾಯಿತೆ, ಜಗವ ಬೆಳಗಿದೆ ಬಸವಣ್ಣ, ಜಗದ ಜ್ಯೋತಿಯೇ ಬಸವಣ್ಣ.
ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ ಬಾಬಾರೋ ಇನ್ನೊಮ್ಮೆ ಬಸವಣ್ಣ ಬಾಬಾರೋ ಈ ಭುವಿಗೆ ಬಸವಣ್ಣ ಅನುಭವ ಮಂಟಪಕ್ಕೆ ನೀನಾದೆ ಹಿರಿ ಶರಣ ಅನುಭವ ಮಂಟಪಕ್ಕೆ ನೀನಾದೆ ಹಿರಿ ಶರಣ ಶರಣರ ಬಳಗಕ್ಕೆ ದೊರಕಿತ್ತು ನಿನ ಚರಣ ಅಂಗಕ್ಕೆ ಲಿಂಗ ಕೊಟ್ಟೆ ಹಣೆಗೆ ವಿಭೂತಿ ಇಟ್ಟೆ ಅಂಗಕ್ಕೆ ಲಿಂಗ ಕೊಟ್ಟೆ ಹಣೆಗೆ ವಿಭೂತಿ ಇಟ್ಟೆ ಭಸ್ಮಭೂಷಣೆ ಬಾರೋ ಬಸವಣ್ಣ ಮಂತ್ರಭೂಷಣೆ ಬಾರೋ ಬಸವಣ್ಣ ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ ಬಾಬಾರೋ ಇನ್ನೊಮ್ಮೆ ಬಸವಣ್ಣ ಬಾಬಾರೋ ಈ ಭೂಮಿಗೆ ಬಸವಣ್ಣ ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ ಬಾಬಾರೋ ಇನ್ನೊಮ್ಮೆ ಬಸವಣ್ಣ ಬಾಬಾರೋ ಈ ಭುವಿಗೆ ಬಸವಣ್ಣ ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ ಧರ್ಮವ ಕಳೆದಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ ಬಾಬಾರೋ ಇನ್ನೊಮ್ಮೆ ಬಸವಣ್ಣ ಬಾಬಾರೋ ಈ ಭೂಮಿಗೆ ಬಸವಣ್ಣ ಅತ್ಯಂತ ಸುಂದರ ಶಿವಲಿಂಗ ಶಿವಯೋಗಿ ಮಾಡಿದ ಪರಮ ಪಾವನ ಗುರುವಿಗೆ ಘಟವನ್ನು ಕಡೆದು ಮಠವನ್ನು ಮಾಡಿದ ಪರಮ ಪಾವನ ಗುರುವಿಗೆ ಬೆಳಗಿರಿ ಬೆಳಗಿರಿ ಚಿನ್ನದಾರತಿ ಶಿವಲಿಂಗ ಶಿವ ಯೋಗಿಗೆ ಶರಣರ ವಚನವು ಶರಣರ ತತ್ವವು ಜಗದೊಳು ಸಾರಿದ ಸನ್ಮಾನಿಗೆ ಶರಣರ ಆಶಯ ಶರಣರ ಭಾಷಯ ಶರಣರ ಆಶಯ ಶರಣರ ಭಾಷಯ ಶರಣರಿಗಾಶ್ರಯ ನೀಡಿದಾತನೆ ಬೆಳಗಿರಿ ಬೆಳಗಿರಿ ಚಿನ್ನದಾರತಿ ಶ್ರೀ ಗುರು ಶಿವಲಿಂಗ ಶಿವಯೋಗಿಗೆ ಪವಾಡ ಪುರುಷಗೆ ತ್ರಿಕಾಲ ಜ್ಞಾನಿಗೆ ಕಾಲ ಜ್ಞಾನವನ್ನು ನೀಡಿದ ಪ್ರಭುವಿಗೆ ಶರಣರ ಸಂತರ ದಾಸರ ಮಹಿಮರ ಹರನೇ ಗುರುವಾಗಿ ಧರೆಗೆ ಬಂದವಗೆ ಬೆಳಗಿರಿ ಬೆಳಗಿರಿ ಚಿನ್ನದಾರತಿ ಶ್ರೀ ಗುರು ಶಿವಲಿಂಗ ಶಿವಯೋಗಿಗೆ ಕಲ್ಯಾಣ ನಾಡಿನ ಸುಕ್ಷೇತ್ರ ಕೇಳಗಿಯ ಕಲ್ಯಾಣ ನಾಡಿನ ಸುಕ್ಷೇತ್ರ ಕೇಳಗಿಯ ಅಭಿನವ ಶ್ರೀ ಗುರು ಶಿವಲಿಂಗೇಶಗೆ ಕಲ್ಯಾಣ ನಾಡಿನ ಸುಕ್ಷೇತ್ರ ಕೇಳಗಿಯ ಅಭಿನವ ಶ್ರೀ ಗುರು ಶಿವಲಿಂಗೇಶಗೆ ಗಂಗೆಯ ತಟದಲ್ಲಿ ಆಡದ ಜಡೆಯಲಿ ಗಂಗೆಯ ತಟದಲ್ಲಿ ಆಡದ
ಸಂಸಾರ ಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾನಿ ಸಹಿತಂ ನಮಾಮಿ ಕರ್ಪೂರ ದೀಪಂ ದರ್ಶಯಾಮಿ ವಾಘರ್ತವಿವ ಸಂಪೃಕ್ತೋ ವಾಘರ್ತವಿಪತ್ತೈ ಜಗದಾರ್ಪಿತವಂದೇ ಪಾರ್ವತಿ ಪರಮೇಶ್ವರೋ ಸಾಂಬದೇ ನಮಃ ಪಾರ್ವತಿಪದೇ ಶಿವ ಹರ ಹರ ಮಹಾದೇವ ಸದ್ಗುರು ಶಿವಲಿಂಗೇಶ್ವರ महाराज की जय श्री गुरु कुमारेश्वर महाराज की जय जगज्योति बसवेश्वर महाराज